भक्ताश्च स्वदेशो भुवनत्रयम् प्रथमो हनुमान् नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः कंसध्वंसिपदाम्भोज संसप्तो हंसपुङ्गवः ब्रह्मण्यगुरुराजाख्यो वर्धतान् मम मानसे तं वन्दे नरसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरो भूयात् अस्मद्निष्टार्थसिद्धये कामधेनु यथा पूर्वं सर्वाभीष्टफलप्रदा तथा कलो वादिराज श्रीपादो अभीष्टदः सतां भक्तानां मानसां भोज भानवे कामधेनवे नमतां कल्पतरवे विजयीन्द्र गुरवे नमः दुर्वादिध्वान्तरवये वैष्णवेन्दि वरेन्दवे श्रीराघवेन्द्र गुरवे नमो अत्यन्तदयालवे मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये श्री गुरुभ्यो नमः। हरि ओम। भक्तानां मानसां भोज भानवे कामधेनवे नमतां कल्पतरवे विजयीन्द्र गुरवे नमः। श्री गुरुभ्यो नमः। हरि ओम। ಸಾಧಕರು ಮೋಕ್ಷವನ್ನು ನಾವು ಪಡೆಯಬೇಕಾದರೆ ಅದಕ್ಕಿರತಕ್ಕಂತಹ ಒಂದು ಮಾರ್ಗ ಯಾವುದು? ಆ ಮಾರ್ಗವನ್ನೇ ಸ್ವಯಂ ಪರಮಾತ್ಮ ತಾನು ತಿಳಿಸ್ತಾ ಒಂದು ಭಕ್ತಿಯೋಗ ಮತ್ತೊಂದು ಧ್ಯಾನ ಯೋಗ, ಈ ಎರಡು ಮಾರ್ಗವನ್ನು ನಾವು ಹಿಡಿದಾಗ ಮೋಕ್ಷ ಸಿದ್ಧಿ ಅಂತ ಸ್ವಯಂ ಪರಮಾತ್ಮ ತಾನು ತಿಳಿಸುತ್ತಾರೆ. ಹಿಂಗಿರಬೇಕಾದರೆ ಗುರುಗಳನ್ನ, ದಾಸರಾಯರನ್ನ ಇವರನ್ನೆಲ್ಲ ನಾವು ಹಿಡಿದು ತರುವಾಯ ಪರಮಾತ್ಮನನ್ನು ನಾವು ಹೊಂದತಕ್ಕಂತಹ ಪ್ರಮೇಯ ಆಗಿ ವಿಷ್ಣುರ್ಷಿದಾತ ಮೋಕ್ಷ, ಪರಮಾತ್ಮನೇ ಮೋಕ್ಷವನ್ನು ಕೊಡ್ತಕ್ಕಂಥವ ಅಂತ ಆದಾಗ ಈ ಪರಿವಾರತೆಯ ನಾವ್ಯಾಕೆ ಹಿಡಿಬೇಕು ಅಂತಂದರೆ ಇದಕ್ಕೆ ವಾದೇಂದ್ರ ಸ್ವಾಮಿಗಳು ಉತ್ತರ ಕೊಟ್ಟಿದ್ದಾರೆ. ಯಾಕೆ ದೊಡ್ಡವರು ಹಿಡಿದು ಮಧ್ವೇಜದಲ್ಲೂ ಇಂಥದ್ದು ಅಂಶವನ್ನು ತಿಳಿಸಿದ್ದಾರೆ. ಅದರ ಸಾರಭೂತವಾಗಿರ್ತಕ್ಕಂತಹ ಗುರುಮನಸ್ತವನ ಅದರಲ್ಲಿ ನಮ್ಮ ವಾದೇಂದ್ರ ಸ್ವಾಮಿಗಳು ಈ ವಿಷಯವನ್ನು ಪರಿಷ್ಕಾರ ಮಾಡಿದರು. ಯಾಕೆ ದೊಡ್ಡವರನ್ನು ನಾವು ಯಾಕೆ ಹಿಡಿಬೇಕು, ಅವರ ದ್ವಾರ ನಾವು ಪರಮಾತ್ಮನನ್ನ ಹೊಂದತಕ್ಕಂತಹ ಆ ಒಂದು ತಾತ್ಪರ್ಯ ಅದು ಏನು ಅಂತ ಹೀಗೊಂದು ನಾವು ಪ್ರಶ್ನೆ ಮಾಡಿದಾಗ ಅದಕ್ಕೆ ವಾದೇಂದ್ರರು ತಿಳಿಸಿದ್ರು. ಯೋಗೋ ಯಃ ಕರ್ಮ ನಾಮ ಕವಿಭಿರವೀತೋ ಯಚ್ಚ ವಿಜ್ಞಾನ ಸನ್ನಃ ಶಕ್ತೋ ನ ಸಿದ್ಧಕಾಯಃ ತನುಮತಿರನಯೋ ತಾವದಾವಾರ್ಜನೀಯಂ. ಯೋಗೋ ಯಃ ಕರ್ಮನಾಮ ಇರತಕ್ಕಂಥದ್ದು ಮಾರ್ಗ ಎರಡು, ಈಗಾಗ ನಾವು ಹೇಳಿದೆ. ಅದರಲ್ಲಿ ಈ ಹಠಯೋಗ ಧ್ಯಾನಯೋಗವನ್ನು ನಾವು
ಹೊಂದಿ ಅದನ್ನು ಸಾಧಿಸಿ ಅದರಿಂದ ನಾವು ಮೋಕ್ಷವನ್ನು ಹೊಂದುತ್ತೇವೆ ಅಂತಂದರೆ ಮಹದೀಂದ್ರ ಸ್ವಾಮಿಗಳು ತಾವು ತಿಳಿಸ್ತಾರೆ, ನಾ ಸಿದ್ಧ ಕಾಯ. ಈ ದೇಹದಲ್ಲಿ ಅಂತಹ ದಾಢ್ಯತೆಯೇ ಇಲ್ಲವಂತೆ. ಅದನ್ನ ನಾವು ಹಠಯೋಗದಿಂದ ದೇವರನ್ನು ಹೊಂದಬೇಕು ಅಂತಂದರೆ ಬಹಳ ದೇಹವನ್ನು ಶ್ರಮಿಸಬೇಕು, ಅಷ್ಟು ಸಾಮರ್ಥ್ಯವೇ ಇಲ್ಲ ಅಂತ ತಿಳಿಸುತ್ತೆ. ಹಾಗಾದ್ರೆ ಹಠಯೋಗದಿಂದ ದೇವರನ್ನು ಹೊಂದುತ್ತೇನೆ ಅನ್ನೋ ಹಠ ನಮಗೆ ಯಾಕೆ ಅಷ್ಟು ಸುಲಭ ಅಲ್ಲ ಅಂತ. ಇನ್ನು ಉಳಿದಿದ್ದು ಒಂದು ಮಾರ್ಗ ಭಕ್ತಿಯೋಗ. ಆ ಭಕ್ತಿಯೋಗದಿಂದ ನಾವು ಪರಮಾತ್ಮನನ್ನು ಹೊಂದೋಣ ಅಂತ ನಾವೇನಾರು ಪ್ರಯತ್ನಶೀಲರಾದರೆ ಅದಕ್ಕೂ ವಾದಿಂದರವರು ತಾವು ಪರಿಷ್ಕಾರ ಮಾಡೋದು. ತಾವು ತಿಳಿಸ್ತಾರೆ, ತನುಮತಿರನಯೋ ತಾವದಾ ವಾರ್ಜನೀಯಂ. ಅಷ್ಟು ಬುದ್ಧಿಶಕ್ತಿನೇ ಇಲ್ವಂತೆ. ಏನೋ ಹೇಳಿರ್ತೇವೆ, ಏನೋ ಕೇಳಿರ್ತೇವೆ, ಹೇಳೋ ಕಾಲಕ್ಕೆ ಅನೇಕ ದೋಷಗಳು, ಕೇಳೋ ಕಾಲಕ್ಕೆ ಅನೇಕ ದೋಷಗಳು, ಅದರಿಂದ ಇನ್ನೇನು ಆಗೋಣ. ಹಾಗೆ ಯಥಾರ್ಥ ಜ್ಞಾನ ಅಷ್ಟು ಸುಲಭ ಅಲ್ಲ. ತನುಮತಿರನಯೋ ತಾವದಾವಾರ್ಜನೀಯ. ಹಾಗಾದರೆ ಮೋಕ್ಷ ನಮಗೆ ಸಿದ್ಧಿ ಆಗೋಲ್ಲ. ಯಾಕೆ ಇರೋದು ಎರಡೇ ಮಾರ್ಗ. ಆ ಎರಡು ಮಾರ್ಗದಲ್ಲೂ ಕೂಡ ನಾವು ದೋಷವನ್ನ, ನಮ್ಮಲ್ಲಿ ನ್ಯೂನತೆಯನ್ನು ನಾವು ಕಾಣ್ತಾ ಇದ್ದೇವೆ. ಕೈ ಬಿಡೋಣ ಹಾಗಾದರೆ ಅಂತಂದ್ರೆ ಅದಕ್ಕೆ ಮಹದೀಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ, ಇದಕ್ಕೊಂದು ಉಪಾಯ ಇದೆ. ಎಷ್ಟು ಉಪಾಯ ರೂಪೇಯ ಸ್ಥಿರ ಫಲವಿದೆಯೇ. ಸ್ಥಿರ ಫಲ ಅಂದ್ರೆ ಯಾವುದು? ಮೋಕ್ಷ. ಸ್ಥಿರ ಫಲವಿದೆಯೇ. ಮೋಕ್ಷ ಯಾರಿಗೆ ಬೇಡ? ಎಲ್ಲಾ ಸಾಧಕ ವರ್ಗ ಅಪೇಕ್ಷಿತವಾಗಿರ್ತಕ್ಕಂತಹ ಒಂದು ಅತ್ಯರ್ಥ ಪ್ರಸಾದವೇ ಅದು ಮೋಕ್ಷ ಅಂತ ಹೇಳಿದಾಗ ಅದು ಅವಶ್ಯ ಬೇಕು. ಅಂತಹ ಮೋಕ್ಷ ಪ್ರಾಪ್ತಿಗಾಗಿ ನೀವು ಮಾಡಬೇಕಾದದ್ದು ಯಾವುದು ಅಂತಂದರೆ ದೇಶಿಕಸ್ಯ ಪ್ರಸಾದ. ದೊಡ್ಡವರ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಿಬಿಟ್ವಿ ಅಂತಂದ್ರೆ ಪರಮಾತ್ಮ ತಾನಾಗಿ ಅನುಗ್ರಹವನ್ನು ಮಾಡ್ತಾನೆ. ಈ ಒಂದು ಅಂಶವನ್ನೇ ನಮಗೆ ವಾದೀಂದ್ರ ಸ್ವಾಮಿಗಳು ತಾವೇನು ತಿಳಿಸಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅಂತಹ ದೇಶಿಕರಾಗಿರತಕ್ಕಂತಹ ಮೇಲ್ಪಂಕ್ತಿಯಲ್ಲಿ ಬರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳಿಗೆ ಪರಮಗುರುಗಳಾಗಿರತಕ್ಕಂತಹ ವಿಜೇಂದ್ರ ಸ್ವಾಮಿಗಳ ಒಂದು ಆರಾಧನಾ ಪ್ರವಕಾಲ ಅನೇಕ ಬಾರಿ ನಾವು ತಿಳಿಸಿದ್ದೇವೆ. ಆರಾಧನಾ ಆರಾಧನಾ ಯಾಕೆ ಆರಾಧನಾ? ಏನು ಶಬ್ದಾರ್ಥ ಅಂತಂದರೆ ಸಾಧನೆಗಾಗಿ ಮೀಸಲಾದಂತಹ ದಿವಸ ಅಂತ ತಿಳಿಸ್ಕೊಡ್ತಿದ್ದಾರೆ. ಅವರು ಉಳಿದಂತಹ ದಿವಸ ನಾವು ಸಾಧನೆ ಮಾಡಬಾರ್ದಾ? ಅವಶ್ಯ ಮಾಡಲಿ. ಮತ್ತೆ ಈ ಒಂದು ದಿವಸಕ್ಕೆ ಏನು ಮಹತ್ವ? ರಾಧ ಸಾಧ ಸಿದ್ಧ ಯೋಗ. ಆ ಶಬ್ದ ಉತ್ಪತ್ತಿ ಕ್ರಮವೇ ನಮಗೆ ತಿಳಿಸ್ತಾ ಸಿದ್ಧಿ ಪ್ರಾಪ್ತಿಗಾಗಿ. ಏನು ಸಿದ್ಧಿ ಪ್ರಾಪ್ತಿ ಅಂದರೆ ಮಂತ್ರವನ್ನು ಕಲಿತಿದ್ದೇವೆ, ಇಷ್ಟರಿಂದಲೇ ಪ್ರಯೋಜನ ಇಲ್ಲ. ಮಂತ್ರವನ್ನು ಹೇಳ್ತಾ ಇದ್ದೇವೆ, ಇದರಿಂದಲೂ ಸಮಗ್ರ ಫಲ ಇಲ್ಲ. ಹೇಳಿರ್ತಕ್ಕಂತಹ ಮಂತ್ರ ನಮಗೆ ಸಿದ್ಧಿ ಆಗಲಿ. ಏನು ಸಿದ್ಧಿ ಆಗೋದು ಅಂತಂದರೆ ಇದಕ್ಕೂ ಕೂಡ ನಮಗೆ ಅಪರೋಕ್ಷ ಜ್ಞಾನಿಗಳೇ ದೃಷ್ಟಾಂತ ರೂಪವಾಗಿ ನಾವು ತಗೊಂಡಾಗ ವಿಘ್ನನಾಥಾಚಾರ್ಯರು ಅರ್ಥಾತ್ ಮಂತ್ರಾಲರಾಯರು ಪೂರ್ವಾಶ್ರಮದಲ್ಲಿ ಗಂಧಮಥನ ಮಾಡಬೇಕಾದರೆ ಅಗ್ನಿಸೂಕ್ತವನ್ನು ತಾವು ಹೇಳ್ತಾ ಇದ್ರೆ ಅಗ್ನಿದೇವರು ತಮ್ಮ ಕಾರ್ಯವನ್ನು ಪ್ರವೃತ್ತ ಮಾಡಿದ್ರು. ಅದೇ ಅಗ್ನಿಸೂಕ್ತವನ್ನೇ ನೀವು ಹೇಳೋದು ಇಲ್ಲ ರೀ. ರಾಯರ ಕಾಲದಲ್ಲಿ ಸಿಲಬಸ್ ಚೇಂಜ್ ಇತ್ತು. ಆಗ ವಹ್ನಿಮೀಳೆ ಪುರೋಹಿತಂ ಅಂತ ಮಾಡಿಬಿಟ್ಟಿದ್ರು, ಚಂದಿತ್ತವಾಗ ಶಬ್ದ. ಈಗ ನೋಡ್ರಿ ಏನೇನೋ ಮಾಡಿಬಿಟ್ರಪ್ಪ, ಅದು ವಹ್ನಿಮೀಳೆ ಹೋಗಿ ಅಗ್ನಿಮೀಳೆ ಆಗೋಯ್ತು. ಅದಕ್ಕೆ ನೋಡ್ರಿ ನಾವು ಹೇಳೋ ಕೆಲಸ ಆಗ್ತಾ ಇಲ್ಲ ಅಂತ ನಾವೇನಾದ್ರು ಪೂರ್ವಪಕ್ಷ ಮಾಡೋಣ ಅಂತಂದ್ರೆ ಅದಕ್ಕೆ ಅವಕಾಶವೇ ಇಲ್ಲ. ಅನಾದಿ ಕಾಲದಿಂದ ಅನಾದಿ ಕಾಲದ ತನಕ ಸ್ವರ ಶಬ್ದ ಅಕ್ಷರಾದಿಗಳಿಗೆ ವ್ಯತ್ಯಾಸ ಇಲ್ಲ. ಅದಕ್ಕೆ ವೇದವನ್ನು ಆಮ್ನಾಯ ಅಂತ ಕರೆದು. ಯಾಕೆ ವೇದ ಆಮ್ನಾಯ ಅಂತಂದ್ರೆ ಎಂದಿಗೂ ಸ್ವರ ವ್ಯತ್ಯಾಸ ಆಗಲ್ಲ, ಶಬ್ದ ವ್ಯತ್ಯಾಸ ಆಗೋಲ್ಲ, ಅಕ್ಷರ ವ್ಯತ್ಯಾಸ. ಪರ್ಯಾಯ ಶಬ್ದದಿಂದಲೂ ವೇದ ತನ್ನ ತಾನು ಕರ್ಕೊಳ್ಳೋಲ್ಲ. ಏತತ್ಕ್ರಮದಿಂದ ಹಾಗಾದರೆ ವಿಘ್ನನಾಥಾಚಾರ್ಯ ಯಾವ ಅಗ್ನಿ ಸೂಕ್ತ ಅಗ್ನಿಮೀಳೆ ಪುರೋಹಿತ ಮಂತ್ರ ಹೇಳಿದ್ರೋ
ಅದನ್ನು ನಾವೇ ಹೇಳ್ತಾ ಇದ್ದೇವೆ. ಗಂಧಮಥನೂ ಬೇಕಾದ್ರೆ ಮಾಡಿಬಿಡೋಣ, ತಣ್ಣಗೆ ಕೂತಿರೋದು. ನಾವೇನ್ ಮಾಡಬೇಕು? ವರ್ಣಸೂಕ್ತ ಹೇಳ್ಕೊಂಡ್ಬಿಡ್ಬೇಕು. ನೋಡಿ, ವರ್ಣಸೂಕ್ತ ಹೇಳಿದೆ ಅದಕ್ಕೆ ತಣ್ಣಗಾಯ್ತು ಅಂತ ನಾವು ಹಿಂಗೇನಾರು ಆರೋಪ ಮಾಡ್ಕೋಬೇಕೇ ಹೊರತಾಗಿ ಸರ್ವಥಾ ಆ ಮಂತ್ರದಲ್ಲಿ ಶಕ್ತಿ ಇಲ್ಲ ಅಂತ ಅಲ್ಲ, ನಮ್ಮಲ್ಲಿ ಮಂತ್ರ ಸಿದ್ಧಿ ಇಲ್ಲ. ಆ ಸಿದ್ಧಿಗಾಗಿ ಅಂದ್ರೆ ಪ್ರತಿನಿತ್ಯ ನಾವೇನು ಜಪತಪಾದಿ ಅನುಷ್ಠಾನ ಪಾರಾಯಣ ಪಾಠ ಪ್ರವಚನಾದಿಗಳಲ್ಲಿ ಅಧ್ಯಾತ್ಮ ತೊಡಗಿರ್ತೇವೆ, ಅದು ಸಿದ್ಧಿ ಆಗುವ ಕಾಲವೇ ಆರಾಧನಾ. ಈ 3 ದಿವಸಗಳ ಮಹತ್ವ ಏನು? 3 ದಿವಸ ಒಲೆ ಹಚ್ಚೋಷ್ಟಿರೋಲ್ಲ. ನಮ್ಮ ಕಥೆ ಒಂದು ದಿವಸ ಮಾಡೋದನ್ನ 3 ದಿವಸ ಯಾಕೆ ಮಾಡಿ? ನೀವು ರಾಯರ ಆರಾಧನೆ ತಗೊಳ್ರಿ, ರಾಯರದ್ದು ಇವರು ಭಾರಿ ವಿಸ್ತಾರ ಮಾಡ್ಕೊಡ್ರಿ. 5 ದಿವಸ ಆಗೋದು. ವಾಲಂಟಿಯರ್ಸ್ ಡೇನು ಸೇರಿಬಿಟ್ರೆ 5 ದಿವಸ. ಆದರೆ 3 ದಿವಸದ ಆರಾಧನೆಯ ಒಂದು ಆಂತರ್ಯ ಏನು ಅಂತಂದ್ರೆ, ಇದಕ್ಕೆ ಸಾದೃಶ್ಯವಾಗಿ ಒಂದು ದೃಷ್ಟಾಂತ ಹೇಗೆ ಅಂತಂದರೆ, ಪೂರ್ವಾರಾಧನೆಯ ದಿವಸದಲ್ಲಿ ನಾವು ಮಾಡಬೇಕಾದದ್ದೇನು ಅಂತ ತಿಳ್ಕೋಬೇಕಾದರೆ, ಉತ್ತರಾರಾಧನೆಯ ದಿವಸದಲ್ಲಿ ಅಂದರೆ ಹಿಂದಿನ ಆರಾಧನೆಯ 3ನೇ ದಿವಸ ಉತ್ತರಾರಾಧನೆ, ಆ ದಿವಸ ನಾವೇನು ಮಾಡಿರಬೇಕು ಅಂತಂದ್ರೆ, ವಿಜೇಂದ್ರ ಅಂದ್ರೆ ಈ ದಿವಸ, ಇವತ್ತು ಉತ್ತರಾರಾಧನೆ ಅಲ್ವಾ, ಇವತ್ತು ಒಂದು ಸಂಕಲ್ಪ ಮಾಡಬೇಕು. ಏನು ಸಂಕಲ್ಪ ಮಾಡಬೇಕು ನಾವು ಅಂತಂದ್ರೆ, ಇನ್ನು ಹೆಚ್ಚೇನು ಅಲ್ಲ, ವಿಜೇಂದ್ರ ಸ್ವಾಮಿಗಳಿಂದ ರಚಿತವಾಗಿರ್ತಕ್ಕಂತಹ ಗ್ರಂಥಗಳು ಎಷ್ಟು? 104 ಗ್ರಂಥಗಳು. 104 ಗ್ರಂಥಗಳನ್ನು ಅಧ್ಯಯನ ಮಾಡ್ತೀವಿ ಅಂತ ಅನ್ನೋದು ಬೇಡ, ಯಾಕೆ ನಮ್ಮಿಂದ ಆಗೋಲ್ಲ. 104 ಗ್ರಂಥಗಳ ಹೆಸರನ್ನ ಹೇಳ್ತೇನೆ, ಬಾಯ್ಪಾಠ ಮಾಡ್ತೇನೆ ಅಂತ ಸಂಕಲ್ಪ ಮಾಡೋದೇ ಉತ್ತರಾರಾಧನಾ ದಿವಸದ ಆಂತರ್ಯ. ಇವತ್ತು ಸಂಕಲ್ಪ ಮಾಡಬೇಕು, ಮುಂದಿನ ವರ್ಷದ ಆರಾಧನೆಯ ಪೂರ್ವಾರಾಧನೆ ದಿವಸದಲ್ಲಿ ಉತ್ಸರ್ಜನ. ಅದೇ ನಾವು ಉಪಕರ್ಮ ಅಂತ ಮಾಡ್ತೇವಲ್ಲ, ಉಪಕರ್ಮ ಅಂದ್ರೆ ನಮ್ಮ ಕರ್ಮ ಏನಾಗಿದೆ ಅಂತಂದ್ರೆ ಜನವಾರ ಬದಲಾಯಿಸೋದು ಅಂತ ಇಷ್ಟೇ ಅರ್ಥ ಮಾಡ್ಕೊಂಡ್ಬಿಟ್ವಿ ನಾವು. ಅಲ್ಲ, 2 ಹೋಮ ನಡೆಯುತ್ತೆ, ಉತ್ಸರ್ಜನ ಉಪಕರ್ಮ. ಉತ್ಸರ್ಜನ ಅಂದ್ರೆ ಏನು? ಹಿಂದಿನ ವರ್ಷ ನಾವೇನು ವೇದವ್ಯಾಸ ದೇವರನ್ನ ಸ್ಥಾಪನೆ ಮಾಡಿರ್ತಾರಲ್ಲ, ಆ ವೇದವ್ಯಾಸ ದೇವರು ಮತ್ತು ಸಪ್ತ ಋಷಿಗಳು, ಯಜುರ್ವೇದ ಆಗಿದ್ರೆ ನವಕಾಂಡರ್ಷಿ ಋಷಿಗಳು, ನೋಡಿ ಇಷ್ಟು ಕ್ರಮ. ಆ ಋಷಿಗಳ ದ್ವಾರ ಅಂಬೃಣೀಪತಿಯಾದ ವೇದವ್ಯಾಸ ದೇವರಲ್ಲಿ ನಾವು ಸಂಕಲ್ಪವನ್ನ ಮಾಡಬೇಕು ಅಂತ ತಿಳಿಸ್ತಾರೆ. ಬಂದಿರತಕ್ಕಂಥ ಆಚಾರ್ಯರು ನಮ್ಮಿಂದ ವೇದ ಮೀಮಾಂಸಾ ವ್ಯಾಕರಣ ಇವೆಲ್ಲ ಪುರಾಣ ಇತಿಹಾಸ ಒಂದೊಂದು ವಾಕ್ಯವನ್ನು ಹೇಳಿಸ್ಬಿಡ್ತಾರೆ. ನಾವು ಹೇಳ್ಬಿಡ್ತೇವೆ ಆ ದಿವಸ. ಹೇಳುವುದರ ಆಂತರ್ಯ ಏನು ಅಂತಂದ್ರೆ, ಇದರಲ್ಲಿ ಕಿಂಚಿತ್ತಾದರೂ ಹೊಸದಾಗಿ ಅಧ್ಯಯನವನ್ನ ಮಾಡಿ ಮುಂದಿನ ವರ್ಷ ಈ ದಿವಸದಲ್ಲಿ ಅರ್ಪಣೆ ಮಾಡ್ತೇನೆ ಅಂತ ಅರ್ಪಣಾ ಕಾಲಕ್ಕೆ ಉತ್ಸರ್ಜನಾ ಅಂತ ಕರ್ತದ್ದು. ಇನ್ನ ಈ ವರ್ಷದಿಂದ ಮುಂದಿನ ವರ್ಷದ ತನಕ ಇನ್ನಿಷ್ಟು ನಾನು ಅಧ್ಯಯನವನ್ನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡೋದೇ ಉಪಕರ್ಮ. ಹೇಗೋ ಅದರಂತೆ ಉತ್ತರಾರಾಧನೆ ದಿವಸದಲ್ಲಿ ಇವತ್ತಿನಿಂದ 1 ವರ್ಷದ ತನಕ ನಾನು ವಿಜೇಂದ್ರ ಸ್ವಾಮಿಗಳ 104 ಗ್ರಂಥಗಳ ಹೆಸರನ್ನ ಬಾಯ್ಪಾಠ ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಇದೇನು ಸುಮ್ಮನೆ ಆದ ಕೆಲಸ ಅಂತ ಅನ್ಕೋಬೇಡಿ. ರಾಘವೇಂದ್ರ ವಿಜಯದಲ್ಲಿ ನಾರಾಯಣಾಚಾರ್ಯರು ತಿಳಿಸ್ತಾರೆ, ಪಂಡಿತರು ಅಂತಂದ್ರೆ ಯಾರು ಅಂತ ಪ್ರಶ್ನೆ ತಗೊಂಡು, ಯಾರು ವಿಜೇಂದ್ರ ಸ್ವಾಮಿಗಳ 104 ಗ್ರಂಥಗಳ ಹೆಸರನ್ನು ಹೇಳುತ್ತಾರೆ ಅವರಿಗೆ ಅಲಂಕಾರ ಹೊಂದಿದೆ. ಇದೊಂದು ಪರೀಕ್ಷೆ ಅಂತ. ಯಾರು ವಿಜೇಂದ್ರ ಸ್ವಾಮಿಗಳ 104 ಗ್ರಂಥಗಳ ಹೆಸರು ಹೇಳ್ತಾರೋ ಅವರು ಅಲಂಕಾರ ಹೊಂದಿಕೊಳ್ಳಿ. ಅಂದ್ರೆ
ಇನ್ನೆಷ್ಟು ಮಹಿಮಾ ವಿಜೇಂದ್ರ ಸ್ವಾಮಿಗಳಿಂದ ರಚಿತವಾದ ಏತದ್ ಗ್ರಂಥಗಳು. ಗುರುಗಳ ಸ್ತವನದಲ್ಲಿ ಏತದ್ ಅಂಶವನ್ನ ವಾಜೇಂದ್ರ ಸ್ವಾಮಿಗಳು ತಾವು ತಿಳಿಸ್ತಾ ಚಾತುರ್ಯೇಕಾಕೃತಿಯ ಚತುರಧಿಕ ಶತ ಗ್ರಂಥರತ್ನ ಪ್ರಣೀತ. ವಿಜೇಂದ್ರ ಸ್ವಾಮಿಗಳ ಗ್ರಂಥ ಅಂತಂದ್ರೆ ಗ್ರಂಥ ರತ್ನನೋ, ರತ್ನಕ್ಕೆ ಸಾದೃಶ್ಯ. ರತ್ನ ನೋಡ್ಲಿಕ್ಕೆ ಚೆನ್ನ, ಎಲ್ಲಿ ಅದನ್ನು ಪಡಿಬೇಕು ಅಂತಂದ್ರೆ ಸುಲಭನ, ಬಹಳ ಪರಿಶ್ರಮ ಹಾಕಬೇಕು. ಅದರಂತೆ ವಿಜೇಂದ್ರ ಸ್ವಾಮಿಗಳ ಗ್ರಂಥಾದಿಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಅಂತ ತಿಳಿಸ್ಕೊಡ್ತಾರೆ. 104 ಇಷ್ಟು ಗ್ರಂಥಗಳನ್ನು ಬರೆದಿರ್ತಕ್ಕಂತಹ ನಮ್ಮ ಮಧ್ವ ಪರಂಪರೆಯಲ್ಲಿ ಸಿಗೋದಿಲ್ಲ. ಅಷ್ಟು ಗ್ರಂಥವನ್ನ ವಿಜೇಂದ್ರ ಸ್ವಾಮಿಗಳ ತಾವು ರಚನೆ ಮಾಡಿಕೊಟ್ಟಿರೋಣ. ಅದರಲ್ಲೂ ವಿಶೇಷವಾಗಿ ಶ್ರೀಮದ್ ಆಚಾರ್ಯರ ದಶಪ್ರಕರಣಗಳು, ಅದಕ್ಕೆ ಟೀಕಾಕೃತ್ಪಾದರು ತಾವು ಟೀಕೆಯನ್ನು ಬರೆದಿದ್ದಾರೆ. ಆ ಟೀಕೆಗಳಿಗೆ 10 ದಶಪ್ರಕರಣಗಳಿಗೆ ಟೀಕೆ, ಆ ಟೀಕೆಗೆ ಟಿಪ್ಪಣಿ, ಆ 10 ಟಿಪ್ಪಣಿಗಳಿಗೆ ಅದು ವಿಜೇಂದ್ರ ಸ್ವಾಮಿಗಳ ಕೃತ ಆ 10 ಪ್ರಕರಣ ಗ್ರಂಥಗಳು, ಅದಕ್ಕೆ ಟೀಕಾಕೃತ್ಪಾದರಿಂದ ಹೊರಟಿರತಕ್ಕಂತಹ ಆ ಒಂದು ಟೀಕಾ ಗ್ರಂಥಗಳು, ಆ ಟೀಕಾ ಗ್ರಂಥವನ್ನ ಆಧಾರವನ್ನಾಗಿಟ್ಟುಕೊಂಡು ಇವರಿಂದ ರಚಿತವಾಗಿರ್ತಕ್ಕಂತಹ ಟಿಪ್ಪಣಿಗೆ ಬಿಂದು ಅಂತ ಹೆಸರು. 10 ಪ್ರಕರಣ ಗ್ರಂಥಗಳಿಗೆ ಇವರು ಮಾಡಿರ್ತಕ್ಕಂತಹ ಆ ಟಿಪ್ಪಣಿಗೆ ಬಿಂದು ಅಂತ ಹೆಸರು. ಹೆಸರು ಮಾತ್ರ ಬಿಂದು, ಅದನ್ನು ಓದೋದ್ರಲ್ಲಿ ನಾವು ಹಿಂದು. ಇಷ್ಟಾದರೂ ಅರ್ಥ ಮಾಡಬೇಕು. ದೊಡ್ಡವರ ಬಗ್ಗೆ ನಾವು ಚಿಂತನೆ ಮಾಡಬೇಕಾದರೆ ಶಾಸ್ತ್ರಕಾರ ತಿಳಿಸ್ತಾರೆ ಚಾತುರ್ಯೇಕಾಕೃತಿಯ ಚತುರಧಿಕ ಶತ ಗ್ರಂಥರತ್ನ ಪ್ರಣೀತ. 104 ಗ್ರಂಥಗಳನ್ನ ವಿಜೇಂದ್ರ ಸ್ವಾಮಿಗಳು ತಾವೇ ರಚನೆ ಮಾಡಿಕೊಟ್ಟಿದ್ದಾರೆ. ಇದು ಯಾವುದರ ಸ್ಥಾನದಲ್ಲಿದೆ ಇದನ್ನು ವರ್ಣನೆ ಮಾಡ್ತಾರೆ. ವ್ಯಾಸೇನ ಯುಕ್ತ ಬೀಜಃ ಶ್ರುತಿ ಭುವಿ ಭಗವತ್ ಪಾದಲಬ್ಧಾಂಕುರ ಶ್ರೀನಿ ರತ್ನೈರೀಷತ್ ಪ್ರಭಿನ್ನೋ ಅಜನಿಜಯ ಮುನಿನಾ ಸಮ್ಯಕ್ ಉದ್ಭಿನ್ನ ಶಾಖಃ ಮೌನೀಶ ವ್ಯಾಸರಾಜಾತ್ ಉದಿತ ಕಿಸಲಯಃ ಪುಷ್ಪಿತೋಯಂ ಜಯೀಂದ್ರಾತ್ ಅದ್ಯ ಶ್ರೀ ರಾಘವೇಂದ್ರಾತ್ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖಿ. ಸಮಗ್ರ ಪರಂಪರೆಯನ್ನ ವಾಜೇಂದ್ರ ಸ್ವಾಮಿಗಳು ತಾವು ಸ್ತೋತ್ರ ಮಾಡ್ತಾ ವಿಜೇಂದ್ರ ಸ್ವಾಮಿಗಳ ಕೃತವಾದ 104 ಗ್ರಂಥಗಳು. ಇದಕ್ಕೆ ಮೂಲ ಯಾವುದು? ಇವರ ಗ್ರಂಥವನ್ನ ಹೇಗೆ ನಾವು ಅಧ್ಯಾತ್ಮ ಚಿಂತನೆ ಮಾಡಬೇಕು ಇದನ್ನು ತಾವು ಪರಿಚಯ ಮಾಡ್ತಾ ವ್ಯಾಸೇನ ಯುಕ್ತ ಬೀಜ, ವೇದವ್ಯಾಸ ದೇವರಿಂದ ಬಿತ್ತನೆ ಆಗಿರ್ತಕ್ಕಂತಹ ಬೀಜಗಳು. ಎಷ್ಟು ಬೀಜಗಳು? 564 ಬ್ರಹ್ಮಸೂತ್ರಗಳೆಂಬ ಬೀಜಗಳು. ಈ ಬೀಜದ ಬಿತ್ತನೆಯನ್ನ ವ್ಯಾಸರು ಎಲ್ಲಿ ಮಾಡಿದ್ದಾರೆ, ಎಲ್ಲಿಂದ ಹೆಕ್ಕಿದ್ದಾರೋ ಅಲ್ಲೇ ಬಿತ್ತನೆ ಮಾಡಿದ್ದಾರೆ. ಎಲ್ಲಿ ಹೆಕ್ಕಿದ್ದಾರೆ ಇದನ್ನ? ಶ್ರುತಿ ಭುವಿ, ವೇದವೆಂಬ ಭೂಮಿ. ಅದರಿಂದಲೇ ಬಂದಿರೋದು ಯಾವುದು? ಈ ಯುಕ್ತಿಶಾಸ್ತ್ರ, ಅದೇ ಬ್ರಹ್ಮಸೂತ್ರಗಳು. ವೇದಕ್ಕೆ ನಿರ್ಣಾಯಕ ಸ್ಥಾನದಲ್ಲಿರ್ತಕ್ಕಂಥದ್ದು. ಮುಂದೆ ವಿಜೇಂದ್ರರು ಇದನ್ನ ಬಹುವಿಸ್ತಾರೇಣ ಬಿಡಿಸ್ತಾರೆ. ಯಾವುದನ್ನ? ಈ ವೇದದಲ್ಲಿ ಬಂದಿರತಕ್ಕಂತಹ ಶಬ್ದಗಳಿಗೆ ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನೇ ಅಪ್ಪಯ್ಯ ದೀಕ್ಷಿತರು ಮತ್ತು ವಿಜೇಂದ್ರ ಸ್ವಾಮಿಗಳ ಆ ಒಂದು ವಿದ್ವತ್ ಸಭೆಯಲ್ಲಿ ಅನೇಕ ಏತದಂಶಗಳನ್ನ ತಾವು ಉಲ್ಲೇಖ ಮಾಡ್ತಾರೆ. ಮುಂದೆ ಅದನ್ನು ನೋಡೋಣ. ಈಗ ಒಟ್ಟಾರೆ ವಿಜೇಂದ್ರ ಸ್ವಾಮಿಗಳ ಗ್ರಂಥವನ್ನ ನಾವು ಎಲ್ಲಿ ಹೇಗೆ ಅದರ ಚಿಂತನೆ ಮಾಡಬೇಕು ಅನ್ನೋದನ್ನು ವಾಜೇಂದ್ರರು ತಾವು ಮೊದಲಿಗೆ ಅದರ ಉಲ್ಲೇಖವನ್ನು ಮಾಡ್ತಾ
ವ್ಯಾಸೇನ ವ್ಯುಕ್ತ ಬೀಜ, ವೇದವ್ಯಾಸ ದೇವರಿಂದ ಬಿತ್ತನೆ ಆಗಿರ್ತಕ್ಕಂತಹ ಆ ಬೀಜಗಳು ಬ್ರಹ್ಮಸೂತ್ರಗಳು, ಅದನ್ನ ಶ್ರುತಿ ಭುವಿ, ವೇದವೆಂಬ ಆ ಭೂಮಿಯಲ್ಲಿ ವ್ಯಾಸರು ಅದನ್ನ ಬಿತ್ತನೆ ಮಾಡಿದ್ರೆ 21 ಜನರು ಬಂದ್ರಂತೆ. ಬಂದು ನೀರು ಹುಯ್ದು 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 ಹುಯ್ದ್ರಂತೆ. ಚಿಗುರು ಒಡಿಲೇ ಇಲ್ವಂತ. ಚಿಗುರು ಒಡಿಬೇಕು ಅಂದ್ರೆ ಏನಾಗಬೇಕು? ಒಂದಲ್ಲ ಎರಡು ಉಂಟಾಗಬೇಕು. ಎರಡು ಅಂದ್ರೆ ಏನು? ದ್ವೈತ ಮತ. ದ್ವೈತ ಮತ ಸ್ಥಾಪನೆ ಆಗೋ ತನಕ ವೇದವೆಂಬ ಭುವಿಯಲ್ಲಿ ವ್ಯಾಸರಿಂದ ಬಿತ್ತನೆ ಆದ ಬ್ರಹ್ಮಸೂತ್ರಗಳೆಂಬ ಬೀಜಗಳು ಕವಲು ಒಡಿಲೇ ಇಲ್ಲ ಅಂತ ತಿಳಿಸ್ತಾರೆ. ಅದು ಕವಲು ಒಡಿಬೇಕು ಅಂದ್ರೇನು? ಒಂದಲ್ಲ ಎರಡು ಅನ್ನೋ ಜ್ಞಾನ ಬರಬೇಕು. ಹಾಗಾದ್ರೆ ದ್ವೈತ ಮತ ಸ್ಥಾಪಕರು ಯಾರು? ಶ್ರೀಮದಾಚಾರ್ಯರು. ಆ ಶ್ರೀಮದಾಚಾರ್ಯರು ತಾವು ಆ ಬ್ರಹ್ಮಸೂತ್ರಗಳಿಗೆ ಭಾಷ್ಯವೆಂಬ ಅಮೃತಧಾರೆಯನ್ನ ಎರೆದಾಗ ಆ ಮೊಳಕೆ ಒಡಿತಂತೆ. ಅದನ್ನೇ ಅಂಕುರಿಸಿತು ಅಂತಂದು. ಅದು ಅಂಕುರಣೆ ಆದರೂ ಕೂಡ ತೆನೆಯನ್ನು ನಾವು ಕೀಳ್ಲಿಕ್ಕೆ ಬರೋಲ್ಲ, ನಮಗೆ ಅದನ್ನ ಅರ್ಥ ಮಾಡಲಿಕ್ಕೆ ಬರೋಲ್ಲ. ಅದಕ್ಕಾಗಿ ಮುಂದೆ ಜಗೀಂದ್ರರು ಅರ್ಥಾತ್ ಟೀಕಾಕೃತ್ಪಾದರು ತಾವೊಂದು ಅಮೃತವನ್ನ ಅದಕ್ಕೆ ಪುನಃ ಸೇಚನೆ ಮಾಡಿದ್ದಾರಂತೆ. ಅದೇ ಸುಧಾ. ಅದನ್ನ ಹಾಕಿದಾಗ ವೃಕ್ಷ ಆಯ್ತು, ಶಾಖೋಪಶಾಖೆ ಆಯ್ತು. ಆ ಬರೀ ವೃಕ್ಷ ಇದ್ರೆ ನಮಗೆ ಬರೀ ನ್ಯಾಯಸುಧಾ ಹೇಳಿದ್ರೆ ಅರ್ಥ ಆಗ್ತದ? ಸುಧಾ ಪ್ರವೇಶ ಪೂರ್ವದಲ್ಲಿ ಯಾವುದನ್ನು ಅಧ್ಯಯನ ಆಗಬೇಕು? ನ್ಯಾಯಾಮೃತ ಆಗಬೇಕು, ತರ್ಕತಾಂಡ ಆಗಬೇಕು. ಅದರಂತೆ ಅದ್ಯಾಪಿ ಚಂದ್ರಿಕಾ ಗ್ರಂಥಾದಿಗಳಾಗಿರಬೇಕು. ಈ 3 ಗ್ರಂಥಗಳು ಇದ್ರೆ ಮಾತ್ರ ಹೇಗೆ ನಮಗೆ ಶ್ರೀಮನ್ ನ್ಯಾಯಸುಧಾ ಗ್ರಂಥ ಅರ್ಥ ಮಾಡಲಿಕ್ಕೆ ಅವಕಾಶನೋ, ಅದರಂತೆ ವ್ಯಾಸರಾಜರಿಂದ ಪ್ರಣೀತವಾಗಿರ್ತಕ್ಕಂತಹ 3 ಮೇರು ಕೃತಿಗಳು ಆ ನ್ಯಾಯಸುಧಾ ಎಂಬ ಆ ವೃಕ್ಷಕ್ಕೆ ಇದು ಬಳ್ಳಿಯಂತೆ ಎಲ್ಲ ಚೆನ್ನಾಗಿ ಬಳಸ್ಕೊಂಡ್ಬಿಡ್ತದೆ. ನೋಡ್ಲಿಕ್ಕೆ ಮತ್ತಷ್ಟು ಚಂದ. ಇನ್ನೂ ರಮಣೀಯವಾಗಿ ಆಗಬೇಕು ಅಂತಂದ್ರೆ ಒಂದು ವೃಕ್ಷ ಅದಕ್ಕೇನು ಬರಬೇಕು? ಪುಷ್ಪಗಳು ಬಿಡಬೇಕು. ಎಷ್ಟು ಪುಷ್ಪಗಳು ಬಿಟ್ಟಿದೆಯಂತೆ? 104 ಪುಷ್ಪಗಳು ಬಿಟ್ಟಿದೆ. ಆ 104 ಪುಷ್ಪಗಳು ಯಾವುದು? ಯಾರು ಕೊಟ್ಟಿದ್ರು ಅಂತಂದ್ರೆ ಭಕ್ತಾನಾಂ ಮಾನಸಾಂ ಭೋಜ. ನಮ್ಮ ವಿಶೇಷವಾಗಿ ವಿಜೇಂದ್ರ ಸ್ವಾಮಿಗಳು ಏನು 104 ಗ್ರಂಥಗಳೆಂಬ ಪುಷ್ಪಗಳು ವೇದವೆಂಬ ಆ ವೃಕ್ಷಕ್ಕೆ ಅಲಂಕೃತವಾಯಿತಂತೆ. ಆ ಪುಷ್ಪದಲ್ಲಿ ಪರಿಮಳ ಉಂಟು ಅಂತ ತೋರಿಸ್ಕೊಟ್ಟವ್ರು ಯಾರು? ಮುಂದೆ ಅದೇ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅವರ ಪ್ರಶಿಷ್ಯರಾಗಿರ್ತಕ್ಕಂತಹ ಮಂತ್ರಾಲಯ ಪ್ರಭುಗಳು ಇದನ್ನೇ ಹೀಗೆ ಆ ವೇದವೆಂಬ ವೃಕ್ಷದ ಉತ್ಪತ್ತಿ ಕ್ರಮವನ್ನೇ ನಮ್ಮ ವಾದೀಂದ್ರ ಸ್ವಾಮಿಗಳು ಏನು ತಿಳಿಸಿದ್ದಾರೆ. ಅದರಲ್ಲಿ ಪುಷ್ಪಸ್ಥಾನದಲ್ಲಿರ್ತಕ್ಕಂಥದ್ದೇ ನಮ್ಮ ವಿಜೇಂದ್ರರ ಕೃತ 104 ಗ್ರಂಥಗಳು ಅಂತ ತಿಳಿಸಿದ್ದಾರೆ. ಆ 104 ಗ್ರಂಥಗಳಲ್ಲಿ ಯಾವ ಯಾವ ಭಾಗವನ್ನು ಸೇರಿಸಿದ್ದಾರೆ ವಿಜೇಂದ್ರರು ಅಂತಂದ್ರೆ ಅದಕ್ಕೆ ತಿಳಿಸ್ತಾರೆ. ವಾಕ್ಯೇ ಪದೇ ಪಾದ ವಿಲೋಚನೋಕ್ತೌ ವ್ಯಾಸೀಯ ಶಾಸ್ತ್ರೇ ಚ ಕೃತಾನ್ ಪ್ರಬಂಧಾನ್. ವಾಕ್ಯೇ ಅಂತಂದ್ರೇನು? ಮೀಮಾಂಸ ಶಾಸ್ತ್ರ. ವಾಕ್ಯ ಅಂದರೆ ಮೀಮಾಂಸಾ ಶಾಸ್ತ್ರದ ವಿಶಿಷ್ಟವಾದಂತಹ ಅನೇಕ ಅಂಶಗಳನ್ನ ವಿಜೇಂದ್ರ ಸ್ವಾಮಿಗಳು ತಾವು ಗ್ರಂಥರೂಪೇಣ ಕೊಟ್ಟಿರ್ತಕ್ಕಂಥದ್ದಾದರೆ ಪದೇ ಅಂದ್ರೇನು? ವ್ಯಾಕರಣ ಶಾಸ್ತ್ರದ ಬಗ್ಗೆ ವಿಜೇಂದ್ರ ಸ್ವಾಮಿಗಳು ತಾವು ಅನೇಕ ಗ್ರಂಥವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಪಾದ ವಿಲೋಚನೆ ಅಂತಂದ್ರೆ ಇಲ್ಲಿ ಪರ್ಯಾಯ ಶಬ್ದವನ್ನು ತಗೊಂಡಿದ್ದಾರೆ. ಅಕ್ಷಪಾದ ಅಂತ ಒಬ್ಬರು ಪ್ರಕಾಂಡ ಪಂಡಿತರು, ತರ್ಕಶಾಸ್ತ್ರ ಪ್ರವೀಣರು. ತರ್ಕಶಾಸ್ತ್ರ ಅಂದ್ರೆ ಅಕ್ಷಪಾದರು ಅಂದ್ರೆ ತರ್ಕಶಾಸ್ತ್ರ. ಹೀಗೆ ಅಂತಹ ಆ ಅಕ್ಷಪಾದರು ಅವರನ್ನೇ ಇಲ್ಲಿ ಪಾದ ವಿಲೋಚನೆ, ಅಕ್ಷಪಾದರು ಅವರು
ತರ್ಕಶಾಸ್ತ್ರ ಪ್ರವೀಣರು. ಆ ತರ್ಕಶಾಸ್ತ್ರದ ಬಗ್ಗೆಯೂ ವಿಜೇಂದ್ರ ಸ್ವಾಮಿಗಳು ಅನೇಕ ಗ್ರಂಥವನ್ನು ತಾವು ರಚನೆ ಮಾಡಿದ್ದಾರೆ. ಇದಾದ ಮೇಲೆ ವ್ಯಾಸೀಯ ಶಾಸ್ತ್ರೆ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಬಗ್ಗೆಯೂ ವಿಶೇಷವಾಗಿ ವಿಜೇಂದ್ರ ಸ್ವಾಮಿಗಳು ತಾವು ಗ್ರಂಥವನ್ನು ರಚನೆ ಮಾಡಿರತಕ್ಕಂಥದ್ದು ಅಸ್ತಾಂಬುಧ. ಈ ಒಂದು ಗ್ರಂಥಗಳ ಹೆಸರನ್ನು ಹೇಳಿದ್ರೇನೆ ಜಗತ್ತಿನಲ್ಲಿ ಅವರನ್ನ ಪಂಡಿತರು ಅಂತ ನಾವೇನು ಕರೀತಾ ಇದ್ದೇವೆ. ಅವರ ವಾಕ್ಚಾತುರ್ಯ ಹೇಗಿತ್ತು ಅಂತಂದ್ರೆ ಇದಕ್ಕೊಂದು ದೃಷ್ಟಾಂತವನ್ನು ಕೊಡುತ್ತಾರೆ. ವಿಜೇಂದ್ರ ಸ್ವಾಮಿಗಳು ಮತ್ತು ನಮ್ಮ ಅಪ್ಪಯ್ಯ ದೀಕ್ಷಿತರು ಇಬ್ಬರು ಒಂದೇ ಸಭೆಯಲ್ಲಿ ಸೇರ್ತಾ ಇದ್ದರು. ಒಂದು ಸತಿ ಅಪ್ಪಯ್ಯ ದೀಕ್ಷಿತರು ತಾವು ಮೊದಲಿಗೆ ತಮ್ಮ ಭಾಷಣವನ್ನು ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಬೇಕಾದ್ರೆ ಅವರೊಂದು ಮಾತನ್ನ ಅಂದ್ರ ಮೊದಲನೇ ಶಬ್ದ ಅವರು ಆಡಿದ್ದೇ ಧ್ವಾಂತರೇ ಅಂದರು. ಇಡೀ ಸಭಾಗ ಅರ್ಥನೇ ಆಗಲಿಲ್ಲ ಏನು ಅವರ ಶಬ್ದದ ಆಂತರ್ಯ. ವಿಜೇಂದ್ರ ಸ್ವಾಮಿಗಳು ಕೂತಿದ್ರಲ್ಲ, ಮಂದಹಾಸವನ್ನು ಬೀರಿದ್ರಂತೆ. ಏನದರ ತಾತ್ಪರ್ಯ ಮುಂದೆ ವಿಜೇಂದ್ರರೇ ಅದನ್ನು ಉಲ್ಲೇಖ ಮಾಡ್ತಾರೆ. ಸರಿ, ಅಪ್ಪಯ್ಯ ದೀಕ್ಷಿತರು ಧ್ವಾಂತರೇ ಅಂತ ಪ್ರಾರಂಭ ಮಾಡಿ ತಮ್ಮ ಭಾಷಣವನ್ನ ಮುಗಿಸಿದರೆ, ವಿಜೇಂದ್ರ ಸ್ವಾಮಿಗಳು ತಮ್ಮ ಭಾಷಣವನ್ನ ಅವರು ಪ್ರಾರಂಭ ಮಾಡಿದ್ರು. ಆರ್ಥರೇ ಅಂತ ಅವರು ಪ್ರಾರಂಭ ಮಾಡಿದ್ರು. ಆಗ ಅಪ್ಪಯ್ಯ ದೀಕ್ಷಿತರು ಎದ್ದು ನಿಂತ್ಕೊಂಡ್ರಂತೆ. ಎದ್ದು ನಿಂತ್ಕೊಂಡು ಏತತ್ ಕಾಲಕ್ಕೆ ತಾವಂದ್ರಂತೆ, ಜಯೇಂದ್ರ ಯೋಗಿ ರೂಪತೋ ಅವತೀರ್ಣ ಏಷ ಪೂರ್ಣಧೀಹಿ. ಅಪ್ಪಯ್ಯ ದೀಕ್ಷಿತರ ಮಾತಿದು. ನಿಮ್ಮ ಮಧ್ವಮತವನ್ನ ಉದ್ಧಾರ ಮಾಡಲಿಕ್ಕಾಗಿ ಇನ್ನೊಂದಾವರ್ತಿ ಮಧ್ವರಾಯರೇ ಬಂದಿದ್ದಾರೋ ಏನೋ ಅಂತ ಆ ಕ್ರಮದಲ್ಲಿ ಶಬ್ದವನ್ನು ಪ್ರಯೋಗ ಮಾಡಿದ್ರಂತೆ. ಜಯೇಂದ್ರ ಯೋಗಿ ರೂಪತೋ ಅವತೀರ್ಣ ಏಷ ಪೂರ್ಣಧೀಹಿ. ಧೀಹಿ ಅಂದ್ರೆ ಏನು? ಜ್ಞಾನಿಗಳು, ಪೂರ್ಣ ಪ್ರಜ್ಞರು. ಪ್ರಜ್ಞರು ಅಂದ್ರೆ ಏನು? ಧೀ. ಧೀ ಶಬ್ದ ಏನು ಹೇಳುತ್ತೆ? ಜ್ಞಾನವನ್ನು ತಿಳಿಸುತ್ತೆ. ಅದಕ್ಕೆ ಅನೇಕ ಕಡೆಯಲ್ಲಿ ಜ್ಞಾನಿಗಳನ್ನ ಸಂಬೋಧನೆ ಮಾಡಬೇಕಾದ್ರೆ ಏನಂತ ಶಬ್ದ ಹಾಕಿರ್ತಾರೆ? ಧೀರ ಶ್ರೀ ರಾಘವೇಂದ್ರ ಪದತುಲರಸನ ರಂಗನೃತ್ಯ ಸ್ವಯಂಭೋ. ಧೀರ ಅಂತಂದ್ರು ರಾಯರು. ಧೀರರು ಅನ್ನೋ ಶಬ್ದ ಯಾರಿಗೆ ಪ್ರಯೋಗ ಆಗಬೇಕು? ಕ್ಷತ್ರಿಯರಿಗೆ ಪ್ರಯೋಗ ಆಗಬೇಕು. ಅದು ಯತಿಗಳಿಗೆ ಆಗಬೇಕು. ಧೀ ಅಂದ್ರೆ ಜ್ಞಾನ, ರಮತೆ, ಅದನ್ನು ಆನಂದ ಪಡುವವರು ಯಾರು ಅವರನ್ನೇ ಧೀರರು. ಧಿಯೋ ಯೋನಃ ಪ್ರಚೋದಯ. ಧೀ ಅಂದ್ರೆ ಏನು? ಜ್ಞಾನ. ಅದರಂತೆ ಪೂರ್ಣ ಪ್ರಜ್ಞರಂತೆ ನಿಮ್ಮ ವಿಜೇಂದ್ರ ಸ್ವಾಮಿಗಳಿದ್ದಾರೆ ಅಂತ. ಅದ್ಯಾಪಿ ವಿಜೇಂದ್ರರು ಅವರನ್ನ ಬೈದಂತು. ಆದರೂ ಅವರು ಕೂಡ ನಮ್ಮನ್ನು ಬೈದಂತು. ಎರಡು ಹಂಗೆ ಕ್ರಮ ಹೋಗುತ್ತೆ. ಅವರು ಧ್ವಾಂತರೇ ಅಂತ ಹೇಳಿದ್ರಲ್ಲಿ ಎರಡು ಅರ್ಥ ಇತ್ತಂತೆ. ನೋಡಿ, ವಿಜೇಂದ್ರರು ಅದನ್ನು ತಾವು ಗ್ರಹಣ ಮಾಡಿಬಿಟ್ಟು ಕ್ಷಣ ಮಾತ್ರದಲ್ಲಿ ಪದವಾಕ್ಯ ಪ್ರವೀಣರು. ಒಂದು ಶಬ್ದವನ್ನು ತಾವಲ್ಲಿ ಧ್ವಾಂತರೇ ಅಂತ ಹೇಳಿದ್ದರ ಆಂತರ ಏನ್ ಗೊತ್ತಾ? ಮಧ್ವರೇ ಅಂತ, ಮಧ್ವರ ಅನುಯಾಯಿಗಳೇ ಅಂತ. ಹೇಗೆ? ಮಧ್ವ, ಧ್ವಾ ಶಬ್ದ ಕೊನೆಗೆ ಬಂತು. ಧ್ವಾ ಅಕ್ಷರ ಅಂತ ಉಳ್ಳವರ ಮತದವರೇ, ಅದೇ ಧ್ವಾ ಅಂತರೆ. ಶಬ್ದವನ್ನು ಭಾಗ ಮಾಡಿಕೊಂಡ್ರೆ ಧ್ವಾ ಶಬ್ದವೇ ಅಂತವಾಗಿ ಉಳ್ಳವರ ಮತದ ಅನುಯಾಯಿಗಳೇ ಒಂದು ಅರ್ಥ. ಆದರೆ ಒಟ್ಟಿಗೆ ಸೇರಿಸಿದ್ರೆ ಧ್ವಾಂತರೇ, ಕತ್ತಲು ಮತವನ್ನು ಹಿಡಿದವರೇ. ಧ್ವಾಂತ ಅಂದ್ರೆ ಏನು? ಕತ್ತಲು. ಎರಡು ಕ್ರಮದಲ್ಲಿ ಅಪ್ಪಯ್ಯ ದೀಕ್ಷಿತರು ತಾವು ಶಬ್ದ ಪ್ರಯೋಗ ಮಾಡಿದ್ರೆ ಮರುಕ್ಷಣಕ್ಕೆ ವಿಜೇಂದ್ರ ಸ್ವಾಮಿಗಳು ತಾ ಪ್ರಯೋಗ ಮಾಡಿದ್ರಂತೆ. ಆರ್ಥರೇ, ದುಃಖಿಗಳೇ ಅಂದ್ರೆ. ಯಾಕೆ?
ಅವ್ರನ್ನೇನಂತ ಕರಿತೀವಿ ಅರ್ಥರೇ ಸ್ಮಾರ್ಥರೇ ಅನ್ನೋದಲ್ಲಿ ಅದರಲ್ಲಿ ಏನಿದೆ ಆರ್ಥರು ಅಂತಿದೆ. ಆದ್ರಿಂದ ನೀವು ದುಃಖಿಗಳೇ ಅಂತ ಅವ್ರು ಸಂಬೋಧನೆ ಮಾಡಿದ್ರೆ ನೀವು ನಮ್ಮನ್ನು ಬೈದ್ರೂ ಪರವಾಗಿಲ್ಲ, ನಮ್ಮ ಮಾತಿನ ಚಾತುರ್ಯವನ್ನು ಹಿಡಿಯುವಂತಹ ಪಾಂಡಿತ್ಯ ಇದೆ ನಿಮ್ಮಲ್ಲಿ ಎಂದಿರುತ್ತೆ ನೋಡ್ರಿ ಅಪ್ಪಯ್ಯ ದೀಕ್ಷಿತರು. ಹೀಗೆ ಅವರಿಬ್ಬರ ಮಧ್ಯದಲ್ಲಿದ್ದಂತಹ ಆ ಒಂದು ವಿಶಿಷ್ಟವಾದಂತಹ ಒಂದು ಕ್ರಮವನ್ನ ಶಾಸ್ತ್ರಕಾರ ತಾವಿಲ್ಲ ಅನೇಕ ಕಡೆಯಲ್ಲಿ ಇದರ ಉಲ್ಲೇಖವನ್ನು ತಾವು ನಡೆಸ್ತಾ ಇನ್ನು ಇಂತಹ ಪಾಂಡಿತ್ಯ 64 ವಿದ್ಯೆಯಲ್ಲಿ ನಿಷ್ಣಾತರು ಸೋಯಂ ಶ್ರೀ ಸುರೇಂದ್ರ ವ್ರತಿವರತನಯೋ ಅದ್ವೈತ ಶೈವ ಸಹಿಷ್ಣು ಅಸಹಿಷ್ಣು ಅಂತ ತಿಳಿಸಿದ್ದಾರೆ. ಇಂತಹ ಪಾಂಡಿತ್ಯ 104 ಗ್ರಂಥಗಳನ್ನ ಅವರು ರಚನೆ ಮಾಡೋಣ. ಇಷ್ಟೆಲ್ಲ ಸಾಮರ್ಥ್ಯ ಹೇಗೆ ಬಂತು ಅಂತಂದ್ರೆ ಅಂತ ತಿಳಿಸ್ತಾರೆ. ಯಾವ ವ್ಯಾಸರಾಜರಿಂದ ರಚಿತವಾದ 3 ಕೃತಿಗಳು ನರಸಿಂಹದೇವರ ಕಣ್ಣಿಗೆ ಸಾದೃಶ್ಯ ಅಂತ ಲೋಕದಲ್ಲಿ ತಿಳಿಸ್ತಾ ಇದ್ದಾರೋ ಅಂತಹ ವ್ಯಾಸರಾಜರು ಏಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸ ಮುನಿರಾಯ ಮಧ್ವ ಮತವನ್ನು ಉದ್ಧರಿಸಿದ ಒಂದು ಶಬ್ದವನ್ನು ಉಲ್ಲೇಖ ಮಾಡಿ. ಮುನಿತ್ರಯರಲ್ಲಿ ಸೇರಿರ್ತಕ್ಕಂಥವರು ಯಾರು? ವ್ಯಾಸರಾಜರು. ಅಂತಹ ವ್ಯಾಸರಾಜರು ಅವರ ವಿದ್ಯಾಶಿಷ್ಯರೇ ನಮ್ಮ ವಿಷ್ಣು ತೀರ್ಥರು. ಎಷ್ಟು ಬಾರಿ ಆ ಒಂದು ಸುಧಾ ಪಾಠ ನಮ್ಮ ವಿಷ್ಣು ತೀರ್ಥರಿಗೆ ವ್ಯಾಸರಾಜರು ತಾವು ಮಾಡಿದ್ರು ಅದನ್ನು ತಿಳಿಸ್ತಾರೆ. ನವಕೃತ್ವೋ ನ್ಯಾಯ ಸುಧಾಂ ವ್ಯಾಸತೀರ್ಥ ಪಯೋನಿಧೇ 9 ಬಾರಿ ನ್ಯಾಯಸುಧಾ ಮಂಗಲ ಆಗಿತ್ತಂತೆ ವ್ಯಾಸರಾಜರ ಬಳಿಯಲ್ಲಿ. ಯಾರಿಗೆ? ವಿಷ್ಣು ತೀರ್ಥ. ಜೀವಿತಾವಧಿಯಲ್ಲಿ ಒಂದಾವರ್ತಿ ನ್ಯಾಯಸುಧಾ ಗ್ರಂಥ ಅಧ್ಯಯನ ಮಾಡುವುದೇ ದುರ್ಲಭ. ಇಲ್ರಿ ನಮಗೂ ಅಷ್ಟೇ, ನಮ್ಮ ಗುರುಗಳು 9 ಸತಿನೇ ನಮಗೆ ಪಾಠ ಮಾಡಿದ್ರು. ನಮಗ್ ಪಾಠ ಮಾಡಿರೋದು ಹೇಗೆ? ಹೇಳಿರೋ ಪ್ರಕರಣವನ್ನೇ ಅದ್ಯಾಪಿ 9 ಸತಿ ಹೇಳಿದಾಕುತ್ತಿರ್ಬೇಕು. ಯಾಕೆ ನಮ್ಮ ತಲೆ ಕಟ್ಟಿರೋಲ್ಲ. ಅದರಂತೆ ವ್ಯಾಸರಾಜರು ಯಾರು ನಮ್ಮ ವಿಜೇಂದ್ರ ಸ್ವಾಮಿಗಳಿಗೆ ವಿಷ್ಣು ತೀರ್ಥರಿಗೆ ಪಾಠ ಮಾಡಿದ್ದಲ್ಲ, ಒಂದೊಂದು ಬಾರಿ ಪಾಠ ಮಾಡಬೇಕಾದ್ರೆ ಒಂದೊಂದು ನವೀನವಾಗಿರ್ತಕ್ಕಂತಹ ಅರ್ಥವೇ ಆಖ್ಯಾನವನ್ನು ಕೊಡ್ತಾ ಇದ್ದೀವಿ. ವ್ಯಾಸರಾಜರ ಚಿಂತನಾ ಕ್ರಮ ಹೇಗಿತ್ತು ಅನ್ನೋದನ್ನ ಅವರ ಚರಿತ್ರೆ ನೋಡಬೇಕು. ನಾವು ಯಾವ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನ ಶ್ರೀಪಾದರಾಜರು 11ನೇ ವಯಸ್ಸಿಗೆ ವ್ಯಾಸರಾಜರು ಬಂದಾಗ ಜಿಜ್ಞಾಸಾಧಿಕರಣ ಪ್ರಾರಂಭ. ಹೆಸರೇ ಜಿಜ್ಞಾಸ. ಅದರಲ್ಲಿ ಕಥಕಥವಾದ, ಅದಕ್ಕೆ ಪ್ರವೇಶ ಮಾಡೋದು ಬುದ್ಧಿ. ಕಥಕಥ ಅಂದ್ರೆ ತಕತಕ ಅಲ್ಲಿ ಚೆನ್ನಾಗಿ ನಮ್ಮನ್ನ ಕುಣಿಸ್ತಕ್ಕಂಥ ತರ್ಕ ತಾಂಡವನೇ. ಹೀಗಿರಬೇಕಾದರೆ ಅದಕ್ಕೆ ನಮ್ಮ ಶ್ರೀಪಾದರಾಜರು ಶಿಷ್ಟವಾದ ಕ್ರಮದಿಂದ ಅವರು ಪಾಠವನ್ನು ಮಾಡ್ತಾ 18 ರೀತಿಯಾಗಿ ಅದಕ್ಕೆ ವ್ಯುತ್ಪತ್ತಿ ಕ್ರಮವನ್ನು ತೋರಿಸ್ತಾರೆ. ಒಂದು ವ್ಯುತ್ಪತ್ತಿ ಕ್ರಮವನ್ನೇ ನಾವು ಅರ್ಥೈಸ್ಲಿಕ್ಕೆ ಆಗೋಲ್ಲ. ಹೇಳಿದಾಗೆಲ್ಲ ತಲೆಗೆ ಹೋಗಿರುತ್ತೆ. ಪುಸ್ತಕ ಮುಚ್ಚಿಟ್ಟಾಗ ವಿಷಯನೂ ಅಲ್ಲೇ ಮುಚ್ಚು. ನಾಳೆ ಬೆಳಗ್ಗೆ ಎದ್ದು ನೋಡಿದ್ರೆ ಹೊಸದಾಗಿ ಕಾಣಿಸ್ತಿರ್ತದ. ಹಂಗಿರ್ತದ ಪ್ರಕರಣ. ಅಂಥದ್ದನ್ನ 18 ರೀತಿಯಾಗಿ ಶ್ರೀಪಾದರಾಜರು ಅದಕ್ಕೆ ವ್ಯುತ್ಪತ್ತಿ ಕ್ರಮ ತೋರಿಸಿದ್ರು ಅಂತಂದ್ರೆ ಇನ್ನೇನು ಆ ವೈಭವ. ವ್ಯಾಸರಾಜರು ತಾವು ಪ್ರತಿನಿತ್ಯ ಏನು ಶ್ರೀಪಾದರಾಜರಿಂದ ಅಧ್ಯಯನಾದಿಗಳನ್ನು ನಡೆಸ್ತಾ ಇದ್ರು, ಅದಾದ ಕೂಡಲೇ ಇವತ್ತಿಗೂ ನೀವು ಮುಳುಬಾಗಿಲ ಕ್ಷೇತ್ರಕ್ಕೆ ಹೋದ್ರೆ ಯೋಗ ಪಟ್ಟಿಕ ನರಸಿಂಹದೇವರ ದರ್ಶನ ಮಾಡಿ ಹೊರಗಡೆ ಬರ್ತಾ ಇದ್ದಂತೆ ಕಾಣ್ತಕ್ಕಂಥದ್ದು ಒಂದು ಗುಹ. ಅದು ವ್ಯಾಸರಾಜರ ಆತ್ಮಿಕ ಮಂಟಪ. ಅಲ್ಲಿ ಕೂತು ಏನು ಗುರುಗಳು ತಾವು ಪಾಠ ಮಾಡಿದ್ರು ಅದನ್ನ ಅಧ್ಯಯನ ಮಾಡ್ತಾ ಕೂತಿರು. ಸಾಯಂಕಾಲದ ಸಮಯಕ್ಕೆ ಶ್ರೀಪಾದರಾಜರು ಅವರಿಂದಲೇ ರಚಿತವಾದ ದೇವರ ನಾಮವನ್ನು ಹೇಳುತ್ತಾ ತೊಟ್ಟಲು ಪೂಜೆಯನ್ನು ಮಾಡಿ ನರ್ತನ ಸೇವಾವನ್ನು ಮಾಡಿ ಅಷ್ಟೊತ್ತಿಗೆ ವ್ಯಾಸರಾಜರು ಬರಲಿ. ಮುಂದೆ ತೀರ್ಥ ಮತ್ತೊಂದೆಲ್ಲ ನಡೀಬೇಕು. ಆ ದಿವಸ ವ್ಯಾಸರಾಜರು
ಸರಿ ಶಿಷ್ಯರನ್ನು ಕಳಿಸಿದ್ರು. ನೋಡಪ್ಪ ನಮ್ಮ ಕೂಸು ಎಲ್ಲಿ ಹೋಯ್ತು ಏನು ಕಥೆ ಅಂತಾರೆ. 11 ವರ್ಷ ಯಾರಿಗೆ? ವ್ಯಾಸರಾಜರಿಗೆ. ಹಿಂಗಿದ್ರೆ ತತ್ಕಾಲಕ್ಕೆ ಹೋಗಿ ನೋಡಿದ್ರು ಒಂದು ಘಟ ಸರ್ಪ ಸುತ್ಕೊಂಡ್ಬಿಟ್ಟಿತ್ತು. ಶಿಷ್ಯರು ಓಡಿ ಬಂದ್ರು. ನಮ್ಮ ಶ್ರೀಪಾದರಾಜರು ಹೋದ್ರು, ಸರ್ಪ ಭಾಷೆಯಲ್ಲಿ ಮಾತಾಡಿದ್ರು. ಮಾತಾಡಿದ ಸರ್ಪ ಹೇಳಿದ್ರು, ಮತ್ತಾರಲ್ಲ ಆಚಾರ್ಯರ ಅಗ್ರ ಶಿಷ್ಯರಾದ ಪದ್ಮನಾಭ ತೀರ್ಥರು. ಸ್ವಾಮಿ ಬಂದು ಕಾರ್ಯ ಏನು? ಮತ್ತೇನಿಲ್ಲಪ್ಪ, ಶ್ರೀಮದ್ ಆಚಾರ್ಯ ಕಳಿಸ್ಕೊಟ್ಟಿದ್ದಾರೋ, ಈ ನಿಮ್ಮ ಹುಡುಗನಿಗೆ ಆಶೀರ್ವಾದ ಮಾಡಬಾ ಅಂತ ಕಳಿಸ್ಕೊಟ್ಟಿದ್ದಾರೆ. ಮುಂದೆ 3 ಮೇರು ಕೃತಿಗಳನ್ನ ವ್ಯಾಸರಾಜರು ಈ ಹುಡುಗ ರಚನೆ ಮಾಡ್ತಾರಪ್ಪ. ಇಷ್ಟಂಶವನ್ನು ಹೇಳಿದಾಗ ಆಗ ವ್ಯಾಸರಾಜರು ತಾವು ಯಥಾಸ್ಥಿತಿಗೆ ಬರೋಣ, ನಮಸ್ಕಾರ ಮಾಡೋಣ ಎಂತೆಲ್ಲ ಪ್ರಕಟಬಹುದು. ಮಾರನೇ ದಿವಸ ಶ್ರೀಪಾದರಾಜರು ಒಂದು ಕೂಸು ಅಂತಹ ಘಟಸರ್ಪ ಸುತ್ತಕೊಂಡಿದ್ರು, ಅದರ ಪರಿವೇ ಇರಲಿಲ್ವಲ್ಲ. ಯಾವ ವಿಷಯದ ಬಗ್ಗೆ ಗಾಢವಾಗಿ ಅಷ್ಟು ಚಿಂತನೆ ಮಾಡ್ತಿದ್ದಪ್ಪ ಅಂದಾಗ ಆಗ ವ್ಯಾಸರಾಜರಂದ್ರು, ಮತ್ತೇನಿಲ್ಲ, ನಿನ್ನೆ ನೀವು ಪಾಠದಲ್ಲಿ 18 ರೀತಿಯಾಗಿ ಅಂತ ತಿಳಿಸಿದ್ರಿ. ನಾವು ಮನನ ಮಾಡಬೇಕಾದರೆ 64 ರೀತಿಯಾಗಿ ನಮಗೆ ತೋರಿತು. ಫಲ ಅಂದ್ರು ಶ್ರೀಪಾದರಾಜ. ನಿಜವಾಗಿಯೂ ಅದಕ್ಕೆ 64 ರೀತಿಯೇ. ನಾವು ಸ್ವಲ್ಪನೇ ಹೇಳಿದ್ವಪ್ಪ. ಯಾಕೆ ಉಳಿದಂತಹ ಶಿಷ್ಯರು ಏನಾದ್ರು 64 ರೀತಿಯಾಗಿ ಹೇಳಿಬಿಟ್ಟಿದ್ದಿದ್ರೆ ನಿನ್ನೆನೇ ಸುಧಾಮಂಗಳ ಆಗೋದು, ಎಲ್ಲಿ ಪಾಠಕ್ಕೆ ಬರೋದನ್ನು ನಿಲ್ಲಿಸ್ಬಿಡೋರಪ್ಪ. ಅದಕ್ಕೋಸ್ಕರ ಅದನ್ನು ನಾವು ಅರ್ಥಕ್ಕೆ ಮಾಡಿದ್ವಿ. ಇನ್ನು ಮುಂದೆ ನಿಮಗೆ ಪ್ರತ್ಯೇಕವಾಗಿ ಪಾಠ ಮಾಡ್ತೇವೆ ಅಂತ ಹೇಳ್ತಾ ಯಾವ ನಮ್ಮ ಶ್ರೀಪಾದರಾಜರು ಅವರಿಗೆ ಪಾಠವನ್ನು ಮಾಡಿ 14ನೇ ವಯಸ್ಸಿಗೆ ಯಾರು ಜಯದೇವ ಮಿಶ್ರನಿಂದ ಜಯಪತ್ರವನ್ನು ತಗೊಂಡು ಶ್ರೀಪಾದರಾಜರ ಪಾದದಲ್ಲಿ ಅದನ್ನು ಸಮರ್ಪಣೆ ಮಾಡಿ ಅಂತಹ ಮಹಾನುಭಾವರಾದ ವ್ಯಾಸರಾಜರ ಅಚ್ಛಿನ್ನ ಶಿಷ್ಯರು ನಮ್ಮ ವಿಷ್ಣು ತೀರ್ಥರು ಅವರಿಂದ 9 ಬಾರಿ ನ್ಯಾಯಸುಧಾ ಮಂಗಲ ಆಗಿದೆ ಅಂತಂದ್ರೆ ಇನ್ನೆಂತಹ ಮಹಿಮಾ ಇರಬೇಡ. ಅದೇ ತಿಳಿಸ್ತಾರೆ, ನವಕೃತ್ವೋ ನ್ಯಾಯಸುಧಾಂ ವ್ಯಾಸತೀರ್ಥ ಪಯೋನಿಧೇ. 9 ಬಾರಿ ನ್ಯಾಯಸುಧಾ ಪಾಠ. ಷಡ್ವಾರಂ ವ್ಯಾಸ ರಾಜೇಂದ್ರ ಮುಖಾಶ್ರುತ್ವಾ ವಿಶೇಷತಃ ಮಧ್ವಶಾಸ್ತ್ರಾರ್ಥ ಸಾರಂ ತಂ ವ್ಯಸಕ್ಷಾಣಂ ನಿಜಾನ್ ಪ್ರತಿ. 6 ಬಾರಿ ಸರ್ವಮೂಲವನ್ನ ವ್ಯಾಸರಾಜರು ಪಾಠ ಮಾಡೋಣ, ವಿಜೇಂದ್ರರು ಕೇಳೋಣ. ಇನ್ನು ಹಾಗೆ ಬೇಡ. ನಮ್ಮ ಜೀವಿತಾವಧಿಯಲ್ಲಿ ಒಂದಾವರ್ತಿ ಅಧ್ಯಯನ ಮಾಡದ್ದಾಡ್ರಿ. 37 ಗ್ರಂಥದ ಹೆಸರು ಗೊತ್ತಿರೋಲ್ಲ ನಮಗೆ, ಅಂತಹ ಪ್ರಾರಂಭ. ಆದರೆ 6 ಬಾರಿ ಸಮಗ್ರ ಸರ್ವಮೂಲ ಗ್ರಂಥಗಳನ್ನ ವ್ಯಾಸರಾಜರಿಂದ ಏನು ತಾವು ಶ್ರವಣ ಮಾಡಿದ್ದಾರೆ, ಅಧ್ಯಯನ ಮಾಡಿದ್ದಾರೆ ಅಂತಂದ್ರೆ ಇಷ್ಟು ಕ್ರಮವನ್ನು ವ್ಯಾಸರಾಜರು ಯಾಕೆ ಮಾಡುದು? ಇಷ್ಟು ವಿಶೇಷ ಅನುಗ್ರಹ ಅಂತಂದ್ರೆ ಮುಂದೆ ತಮ್ಮ ಸಂಸ್ಥಾನದಲ್ಲಿ ಕೂಡಿಸ್ಕೋಬೇಕು ಅಂತ ವಿಶೇಷ ಕೆತ್ತನೆ ಅಂತೆ ನೋಡ್ರಿ. ಇಷ್ಟು ಕಾರ್ಯ ಮಾಡ್ಕೊಂಡು ಅದರಂತೆ ಹರಿಚಿತ್ತ ಬೇರೆ. ಒಂದು ದಿವಸ ಒಂದು ಏಕಾದಶಿ, ಅನೇಕ ತುಳಸಿ ಅರ್ಚನೆ ವಿಶೇಷ. ಶಿಷ್ಯರಿಗೆ ಹೇಳಿದ್ರು, ಶಿಷ್ಯರು ತಾವೊಂದು ವನಕ್ಕೆ ಹೋದ್ರು. ಅಲ್ಲಿ ತುಳಸಿ ವನವೇ ಪ್ರಧಾನವಾಗುವುದು. ತಾನಾಗಿ ತುಳಸಿ ಬೆಳೆದಿದ್ರೆ ಮಹತ್ವ ಜಾಸ್ತಿ, ಅದು ಬೇರೆ ಇದು ಶಾಸ್ತ್ರ. ಸರಿ, ತುಳಸಿ ಎಲ್ಲ ಬಿಡಿಸ್ಕೊಂಡ್ಬಂದ್ರು. ವ್ಯಾಸರಾಜ ಪೂಜಾ ಸಮಯಕ್ಕೆ ಅದನ್ನು ಇಡೋಣ. ಇಟ್ಟರೆ ವ್ಯಾಸರಾಜರಂದ್ರಂತೆ, ನಿರ್ಮಾಲ್ಯ ತಂದಿರಲ್ವ, ಬೇಡ ತಗೊಂಡು ಹೋಗ್ರಿ. ಸ್ವಾಮಿ, ನಿರ್ಮಾಲ್ಯ ಯಾಕೆ? ನಾನೇ ವನದಿಂದ ಬಿಡಿಸ್ಕೊಂಡ್ಬಂದಿರೋದು. ಹೌದಪ್ಪ, ನೀ ಬಿಡಿಸ್ಕೊಂಡ್ಬಂದಿಲ್ಲ ಅಂತ ಯಾರು ಹೇಳಿದ್ರು ನಿನಗೆ? ಅಲ್ಲಿ ಯಾರ್ಯಾರು ಕೂತಿದ್ರೇನು? ಒಬ್ಬರು ವೃದ್ಧರು ಕೂತಿದ್ರು. ಯಾರು ಅಂತ ಗೊತ್ತಾಯ್ತಾ ಅಂದ್ರೆ ನಾ ಏನು ನೋಡ್ಲಿಲ್ಲ ಸ್ವಾಮಿ, ನಾನು ತುಳಸಿ ಬಿಡಿಸೋ ಬರದಲ್ಲಿ ಹಾಗೆ ಬಂದ್ಬಿಟ್ಟೆ. ಹೋಗಿ ನೋಡ್ಕೊಂಬಾಪ್ಪ ಅಂತಂದ್ರೆ ಹೋಗಿ ನೋಡ್ಕೊಂಡು ಬಂದ್ರೆ 3 ಬಾರಿ ಇಡೀ ಭರತಖಂಡವನ್ನ ಸಂಚಾರ ಮಾಡಿರ್ತಕ್ಕಂತಹ ಮಹಾನುಭಾವರಾದ ಸುರೇಂದ್ರ ತೀರ್ಥರು 95 ವರ್ಷ ಅವ್ರಿಗೇನು ಮಾಡಿದ್ರಂತೆ, ಇಡೀ ವಯಸ್ಸಾಗಿದೆ, ಹೋಗಿ ತುಳಸಿ ಬಿಡಿಸಿ ಅದನ್ನು ಹಾಕಿ ಅದನ್ನು ಮನೆ ಕಡೆಗೆ ಇಟ್ಕೊಂಡು ವಿಷ್ಣು ಸಹಸ್ರನಾಮ ಹೇಳಿಕೊಂಡು
ಅದನ್ನು ರಾಮದೇವರಿಗೆ ನಾನು ಅರ್ಚನೆ ಮಾಡಬಹುದು. ಪೂಜ್ಯಾರ್ಥದಲ್ಲೇ ಕೃಷ್ಣಾರ್ಪಣ ಅಂದಂತೆ ನಮ್ಮ ದೇವರು ಸ್ವೀಕಾರ ಮಾಡತ್ತಂತೆ. ಅದು ವ್ಯಾಸರಾಜರು ಕೊಟ್ಟಾಯ್ತಂತೆ. ನೋಡಿ ಏನು ಅಪರೋಕ್ಷ ಜ್ಞಾನಿಗಳ ಆ ಒಂದು ಸಮಾಗಮ ಆಗಿರ್ತಕ್ಕಂತಹ ಒಂದು ಪ್ರಭಕಾಲ ನೋಡ್ರಿ, ಅದು ಹಾಗಿತ್ತು. ಇಷ್ಟು ಕ್ರಮವನ್ನು ಮಾಡಿದ್ರೆ ಅದು ಬಂದಿರ್ತಕ್ಕಂಥ ಸಾಮಾನ್ಯ ಅಲ್ಲೂ. ಸಾಕ್ಷಾತ್ ಸುರೇಂದ್ರ ತೀರ್ಥರು 3 ಬಾರಿ ತಾವು ಈ ಭರತ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿರ್ತಕ್ಕಂಥ ಮಹಾನುಭಾವರಪ್ಪ. ಇಷ್ಟು ಅಂಶವನ್ನು ತಾವಲ್ಲಿ ಹೇಳ್ತಾ ಸ್ವಯಂ ವ್ಯಾಸರಾಜರು ಬಂದ್ರಂತೆ ನೋಡ್ರಿ. ಬಂದು ಸ್ವಾಮಿ ನಾಳೆ ದಿವಸ ಭಿಕ್ಷಾ ಸ್ವೀಕಾರ ನಮ್ಮ ಶ್ರೀಮಠದಲ್ಲಿ ಆಗಬೇಕು ಅಂತ ಅಂಶ ಬರ್ತೇವೆ. ಯಾವ ಸುರೇಂದ್ರ ಅದರಂತೆ ಮಾನ್ಯ ದಿವಸ ಸಾಧನಾ ದ್ವಾದಶಿ, ಇನ್ನೇನು ಆ ತೀರ್ಥ ಸ್ವೀಕಾರ ಮಾಡಬೇಕು, ವ್ಯಾಸರಾಜರ ಕೃಷ್ಣಾರ್ಪಣ ಹೇಳಬೇಕು. ಅಷ್ಟರಲ್ಲಿ ಸುರೇಂದ್ರರಂದ್ರಂತೆ ನಾವೊಂದು ಕೇಳ್ತೇವೆ, ಕೊಡ್ತೀರಾ? ಏನಿಲ್ಲಪ್ಪ, ನಮ್ಗೆ ಒಂದು ರತ್ನ ಬೇಕು. ಅದಕ್ಕೇನ ಸ್ವಾಮಿ, ಬೇಕಾದ ಕೊಡ್ತೇನೆ ಅಂತ ಅಂದ್ಬಿಟ್ಟು ವ್ಯಾಸರಾಜ. ಕೇಳೋರೆಂತವರು ಕೊಡೋರೆಂತವರು. ಇನ್ನು ಕೇಳಿರೋ ಪದಾರ್ಥ ಇನ್ನೆಂತದ್ದು, ತ್ರಿವೇಣಿ ಸಂಗಮ ಆಗೋಯ್ತು. ಹೀಗೆ ತತ್ಕರ್ಮದಲ್ಲಿ ಮತ್ತೇನಿಲ್ಲ, ನಿಮ್ಮ ಹತ್ರ ಒಂದು ಅನರ್ಘ್ಯವಾದ ಒಂದು ರತ್ನ ತಯಾರು ಮಾಡಿ ಇಟ್ಕೊಂಡಿದ್ದೀರಲ್ಲ, ಆ ರತ್ನವನ್ನು ಕೊಟ್ಬಿಡಿ ಎಂದ್ರಂತೆ. ಅಲ್ಲೇ ವಿಷ್ಣು ತೀರ್ಥರು ಕೂತು ಪಾರಾಯಣ ಮಾಡ್ತಾ ಇದ್ರು. ಮಹಾತ್ಮ ಪಾರಾಯಣ ಮಾಡ್ತಾ ಇದ್ರೆ ಅವರನ್ನು ಕೊಟ್ರೆ ನಾವು ಆ ಪೋಷಕ ಬರ್ತೀವಿ, ಇಲ್ಲ ನಾವು ಹೊರಟ್ಬಿಡ್ತೇವೆ ಅಂದಾಗ ಆಗ ವ್ಯಾಸರಾಜರು ಒಂದು ಕ್ಷಣಕಾಲ ಆಲೋಚನೆ ಮಾಡ್ತಾ ಮಂದಹಾಸ ಬೀರಿದ್ರು. ನಮ್ಮ ಸಂಕಲ್ಪದಲ್ಲಿ ಮೂಲ ಗೋಪಾಲ ಕೃಷ್ಣ ದೇವರ ಪೂಜೆ ಮಾಡಬೇಕು, ಆ ಕೃಷ್ಣಾರ್ಚಕರು ಆಗಬೇಕು ಅಂತ ನಾವು ಅನ್ಕೊಂಡ್ರೆ, ರಾಮದೇವರ ಅರ್ಚಕರಾಗಬೇಕು ಅಂತ ಹರಿಸಂಕಲ್ಪ ಇದೆ. ಕೃಷ್ಣಾರ್ಪಣ ಅಂದ್ರಂತೆ ಆ ಕಾಲಕ್ಕೆ. ಅಂತ ಸ್ವಲ್ಪ ದಡ್ಡರಾದ್ರಂತೆ. ಯಾಕಿಂತಹ ಶಿಷ್ಯ ಪುನಃ ಎಲ್ಲಪ್ಪ ನಾವು ಹೆಂಗಪ್ಪ ತಯಾರು ಮಾಡೋದು ಅಂತ ಹಿಂಗೆ ವಿಷ್ಣು ತೀರ್ಥ ಕರಂ ಗೃಹ್ಯ ಸುರೇಂದ್ರಸ್ಯ ಕರೇ ದದೌ. ಆ ಕಾಲಕ್ಕೆ ವಿಷ್ಣು ತೀರ್ಥರನ್ನು ಕರೆದು ಸುರೇಂದ್ರ ತೀರ್ಥರ ಕೈಯಲ್ಲಿ ಕೊಟ್ಟೇ ಬಿಟ್ರಂತೆ. ಇನ್ನು ಮುಂದೆ ನಿಮ್ಮ ಶಿಷ್ಯರು ಅಂದ್ರಂತೆ ಆ ಕಾಲಕ್ಕೆ. ಹಿಂಗೆ ಹೇಳ್ತಾ ಶಿಷ್ಯತ್ವೇ ತೇಷು ಸರ್ವೇಷು ನಾನೇನ ಸದೃಶೋ ಮಯ ಸ್ವಾಮಿ ಕೃಷ್ಣಾರ್ಪಣ ಅಂತ ಹೇಳ್ತಾ ವ್ಯಾಸರಾಜರ ಕಣ್ಣಿಂದ ನೀರು ಬಂತದ್ದು. ಇಂತಹ ಶಿಷ್ಯರು ನಮಗೆಲ್ಲ ಸಿಗಬೇಕು ನೋಡಿ, ಏನು ನಮ್ಮ ಕ್ರಮ. ಆದರೆ ದೊಡ್ಡವರು ಬಂದಾಗ ನಾವಿಲ್ಲ ಅಂತ ಅನ್ನಬಾರದು. ಹರಿಸಂಕಲ್ಪ ಅಂತ ಎಷ್ಟು ಆಲೋಚನೆ ನಾವು ಮಾಡ್ತಾ, ಇನ್ನು ನಾವು ಕೇಳಬೇಕಾದ್ರೆ ಏನು ಕೇಳಬೇಕು, ಅದು ಸುರೇಂದ್ರನಿಂದ ನಾವು ತಿಳ್ಕೊಬೇಕು. ಕೇಳೋ ಪದಾರ್ಥ ಯಾರಾಗಬೇಕು, ಅದು ವಿಷ್ಣು ತೀರ್ಥರ ಆಗಬೇಕು. ನೋಡಿ ಹೆಂಗಿದೆ ಕ್ರಮ. ಹಿಂಗೆ ಮಾಡ್ತಾ ತತ್ಕಾಲದಲ್ಲಿ ಆ ವಿಷ್ಣು ತೀರ್ಥರಿಗೆ ದಂಡ ವ್ಯತ್ಯಾಸ ಆದಾಗ ಬಂದಂತಹ ನಾಮವೇ ವಿಜೇಂದ್ರ ತೀರ್ಥರು. ಅಂದ್ರೆ ಅನುಗ್ರಹ ಸಂದೇಶ ಕೊಡಬೇಕಲ್ಲ. ಸನ್ಯಾಸವನ್ನ ತಗೊಂಡ ನಂತರದಲ್ಲಿ ಮುಂದೆ ನಮ್ಮ ಕಾರ್ಯ ಏನು ಅದೆಲ್ಲ ಹೇಳಬೇಕಾದದ್ದು ಕ್ರಮ. ಅದರಂತೆ ನಮ್ಮ ವಿಜೇಂದ್ರ ಸ್ವಾಮಿಗಳು ತಾವು ಇಡೀ ಸಭಾ ಉದ್ದೇಶಿಸಿ ತಾವು ಮಾತಾಡಿದ್ರಂತೆ. ಪ್ರಾರಂಭ ಮಾಡ್ತಾ ವಿಜೇಂದ್ರ ಸ್ವಾಮಿಗಳು ಒಂದು ಮಾತು ಯಾರು ಅರ್ಥನೇ ಆಗಲಿಲ್ಲ. ಪರಮಾತ್ಮನಿಗೆ ವಿಕಾರ ಇಲ್ಲ, ನಮಗೆ ವಿಕಾರ ಹೋಗಿಲ್ಲ. ಎಲ್ಲ ಉತ್ಸಪ್ಪ ಅಲ್ರಿ, ಇದೇನಪ್ಪ ಸುರೇಂದ್ರರು ವ್ಯಾಸರಾಜರ ಶಿಷ್ಯರು ಅಂತೆಲ್ಲ ಹಿಂಗೆ ಹೇಳ್ಕೊಂಡು ಇಷ್ಟಿಷ್ಟು ಬಾರಿ ಸುಧಾ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಇನ್ನು ವಿಕಾರ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಥವನ್ನ ಕರ್ಕೊಂಬಂದು ಹೇಗೆ ಈ ಪರಂಪರೆಯಲ್ಲಿ ಸೇರಿಸ್ಬಿಟ್ರಲ್ಲ ಅಂತಂದ್ರೆ ಅದಕ್ಕೆ ತಿಳಿಸಿದ್ರು, ವಿರೂಪವಾದರೂ ವಿಕಾರ ಹೋಗದು ಏನಿದು ವಿಧಿಲಿಪಿ ವಿಜಯೇಂದ್ರ ಅಂತ ಒಬ್ಬ ಕವಿ ಘೋಷಣೆ ಮಾಡಿದಂತೆ ಆ ಕಾಲಕ್ಕೆ. ಏನ ಆ ಶಬ್ದಾರ್ಥ ಅಂತಂದ್ರೆ ವ್ಯಾಸರಾಜರ ಒಂದು ಮಂತ್ರಾಕ್ಷರ ಬಲದಿಂದ ಬಂದಿರತಕ್ಕಂಥವರು ಯಾರು? ವಿಠಲಾಚಾರ್ಯರು. ಅಂದ್ರೆ ವಿಷ್ಣು ತೀರ್ಥರ ಪೂರ್ವಾಶ್ರಮದ ನಾಮ ವಿಠಲಾಚಾರ್ಯ. ಇನ್ನು ವ್ಯಾಸರಾಜರಿಂದಲೇ ಸನ್ಯಾಸವನ್ನು ಸ್ವೀಕಾರ ಮಾಡಿದಾಗ ಬಂದಂತಹ ನಾಮ ವಿಷ್ಣು ತೀರ್ಥ. ಸರಿ, ಇಲ್ಲಿಗೆ ಇಷ್ಟ ಆಯ್ತಪ್ಪ. ಇನ್ನು ಮುಂದೆ ದಂಡ ವ್ಯತ್ಯಾಸ ಆಯ್ತಲ್ಲ, ಆಗೇನಾದರೂ ಬೇರೆ ಹೆಸರು ಬರುತ್ತಾ ಅಂತಂದ್ರೆ ವಿಜೇಂದ್ರರು ಅಂತಾಗುತ್ತೆ.
ಹುಟ್ಟದಾಗ ವಿಠಲಾಚಾರ್ಯರು ವಿಕಾರ, ಮುಂದೆ ವಿಷ್ಣು ತೀರ್ಥರು ಅಲ್ಲೂ ವಿಕಾರ. ಈಗೇನಾದ್ರು ಬದಲಾಗುತ್ತಾ ಅಂತ ನೋಡಿದ್ರೆ ವಿಜಯೇಂದ್ರರು ಇಲ್ಲೂ ವಿಕಾರ. ಆದ್ರಿಂದ ಪರಮಾತ್ಮನಿಗೆ ವಿಕಾರ ಇಲ್ಲ, ನಮಗೆ ವಿಕಾರ ಹೋಗಿಲ್ಲ ಅಂತ ಏನು ವಿಜೇಂದ್ರ ಸ್ವಾಮಿಗಳು ಇಡೀ ಸಭಾ ಉದ್ದೇಶ ಹೇಳಿದ್ರೆ ಇದನ್ನೇ ವಾದಿಂದರು ತಿಳಿಸ್ತಾರೆ. ಚಾತುರೇಕಾಕೃತಿಯ ಚತುರಧಿಕ ಶತ ಗ್ರಂಥರತ್ನ ಪ್ರಣೇತ. ಏನ್ ಚಾತುರ್ಯ! ವಿಜೇಂದ್ರ ಸ್ವಾಮಿಗಳು ಆ ಒಂದು ಕ್ರಮದಲ್ಲಿ ಆ ಶಬ್ದವಂತ ಮಾಡ್ತಾ ಇದ್ರೆ ಇನ್ನ ಅನೇಕ ತಿಳಿದಂತಹ ಆಪ್ತವಾಕ್ಯತಾನಾವದ ಗ್ರಹಣ ಮಾಡಿದ್ರಿ. ಇವರೇ ಹಿಂದೆ ವಿಭುಧೇಂದ್ರ ತೀರ್ಥರು ಅನ್ನೋ ಒಂದು ಅಂಶವೂ ಕೂಡ ಅನೇಕ ಆಪ್ತವಾಕ್ಯತ ಇದನ್ನು ನಾವು ಗ್ರಹಣ ಮಾಡ್ಲಿಕ್ಕೆ ಅವಕಾಶ ಇದೆ. ಅಲ್ಲೂ ಕೂಡ ಏನ್ ಬಂತು? ವಿಕಾರ ಹೋಗ್ಲಿಲ್ಲ. ಹಂಗಾದ್ರೆ ಅವರಲ್ಲಿ ಭಾಷಣ ಮಾಡಬೇಕಾದ್ರೆ ನಮಗೆ ವಿಕಾರ ಹೋಗ್ಲಿಲ್ಲ, ಬರೀ ಈ ಜನ್ಮದ ಮಾತ್ರ ಅಲ್ಲಪ್ಪ, ನಾವು ಎಲ್ಲೆಲ್ಲಿಂದ ಬಂದರೂ ಕೂಡ ಇದೇ ಕ್ರಮ ಅಂತಲೋ ಏನೋ ಹಿಂಗೆ ಆ ಶಬ್ದವನ್ನು ತಾವು ಪ್ರಯೋಗ ಮಾಡಿರ್ತಕ್ಕಂಥ ಅತ್ಯಾಪಿ ಅವಿನಾಭಾವ ಸಂಬಂಧ ಸಿಗುತ್ತೆ ನಮಗೆ. ಹಾಗೆ ಅಂತಂದ್ರೆ ವಿಭುಧೇಂದ್ರ ತೀರ್ಥರ ಕರಾಜಿತವಾದ ಪ್ರತಿಮಾ ಯಾವುದು? ಷೋಡಶ ವಾಹನ ನರಸಿಂಹದೇವರು. ಆ ಸ್ತೋತ್ರ ಮಾಡಿದವರು ಯಾರು? ವಿಜೇಂದ್ರ ಸ್ವಾಮಿಗಳು. ಅವರು ಒಂದು ರೂಪದಲ್ಲಿ ಇದ್ದು ಪ್ರತಿಮಾ ನಿರ್ಮಾಣ ಮಾಡಿದ್ರೆ ಇನ್ನೊಂದು ಅವತಾರದಲ್ಲಿ ಬಂದು ಆ ಪ್ರತಿಮಾ ಸ್ತೋತ್ರವನ್ನು ಮಾಡಿದ್ದಾರೆ. ನೋಡ್ರಿ, ಹಿಂಗೆ ಚಾತುರೇಕಾಕೃತಿಯ ಚತುರಧಿಕ ಶತ ಗ್ರಂಥರತ್ನ ಪ್ರಣೇತ. ಹೀಗೆ ಏತತ್ಕರ್ಮದಿಂದ ವಿಜೇಂದ್ರ ಸ್ವಾಮಿಗಳ ಆ ಒಂದು ಮಹಿಮಾದಿಗಳನ್ನ ನಮಗೆ ತಿಳಿಸ್ತಾ ಇನ್ನು ಮುಂದೆ ಸ್ವದರ್ಶನೋಕ್ತ ಭೂಷಣಂ ವಿಜೇಂದ್ರ ಯೋಗಿ ರೂಪತೆ, ಏನು ಶ್ರೀಮದಾಚಾರ್ಯರಂತೆ ವಿಶಿಷ್ಟವಾಗಿರ್ತಕ್ಕಂತಹ ಪದವಾಕ್ಯಾದಿಗಳಲ್ಲಿ ನಿಷ್ಠಾತಿಯನ್ನು ಪಡೆದಿರ್ತಕ್ಕಂಥವರು ನಮ್ಮ ಆ ವಿಜೇಂದ್ರ ಸ್ವಾಮಿಗಳ 64 ವಿದ್ಯೆಗಳು. ಒಬ್ಬೊಬ್ಬರು ಒಂದೊಂದು ಕ್ರಮದಲ್ಲಿ ಬಂದು ತಾವು ಪರೀಕ್ಷೆಯನ್ನು ಮಾಡೋಣ. ಗಾಯಕಾನ್, ಗಾನ ನಿಪುಣ, ಗಾಯನ ಕ್ಷೇತ್ರದಲ್ಲೇ ವಿಶಿಷ್ಟವಾದ ಹೆಸರು ಯಾರು ಮಾಡಿದ್ದಾರೆ ಅಂತವ್ರು ಬೇರೆ ಬಂತು. 64 ವಿದ್ಯೆಯಲ್ಲಿ ಸಂಗೀತ ಶಾಸ್ತ್ರ ಒಂದು ಸೇರಿರ್ತಕ್ಕಂಥದ್ದು. ಹೀಗಿದ್ದಾಗ ನಮ್ಮ ಜೊತೆ ನೀವು ಸಂಗೀತ ಸ್ಪರ್ಧೆಗೆ ಬರಬೇಕು ಅಂತಂದ್ರೆ ಸ್ವಾಮಿಗಳು ಆಗ್ಬೋದು. ಅಂದಾಗ ಅವನು ರಾಗ ಹೇಳಿದ ಅನೇಕ ರಾಗ, ಆ ರಾಗ ಜೊತೆ ಇನ್ನೊಂದು ರಾಗ ಸೇರಿಸೋದಂತೆ ನಾನಾ ಪ್ರಕಾರವಾದಂಥ ಪರಿಷ್ಕಾರವನ್ನು ತಾನು ಮಾಡ್ತಾ ಕೂತಿರೋಣ. ವಿಜೇಂದ್ರ ಸ್ವಾಮಿಗಳು ತಾವು ರಾಗವನ್ನ ಆಲಾಪನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಕೇವಲ ರಾಗವನ್ನ ತಾಳಬದ್ಧವಾಗಿ ಲಯಬದ್ಧವಾಗಿ ಹೇಳಿದ್ರು, ಅದರಿಂದ ಶಬಾಷ್ಗಿರಿ ತಗೊಂಡ್ರು ಅಷ್ಟು ಮಾತ್ರ ಅಲ್ಲ, ಯಾವ ಯಾವ ರಾಗ ಏನೇನು ಕಾರ್ಯ ಮಾಡಬೇಕೋ ಆ ಕಾರ್ಯವನ್ನು ಪ್ರವೃತ್ತ ಆಗ್ತಾ ಇತ್ತು. ವಿಜೇಂದ್ರ ಸ್ವಾಮಿಗಳು ದೀಪಕ ರಾಗವನ್ನು ಹೇಳಿದ್ರೆ ದೀಪ ಹಚ್ಕೋಬೇಕು, ಅಮೃತ ವರ್ಷಿಣಿ ರಾಗವನ್ನು ಹೇಳಿದ್ರೆ ಮಳೆ ಬರಬೇಕು, ನಿಲ್ಲಿಸಿದ್ರೆ ಮಳೆ ನಿಂತು ಹೋಗಬೇಕು, ತಿರ್ಗಾ ಪ್ರಾರಂಭ ಮಾಡಬೇಕು, ತಿರ್ಗಾ ಮಳೆ ಬರಬೇಕು. ಇಂತಹ ಮಂತ್ರಸಿದ್ಧಿ ಯಾರಲ್ಲಿ? ವಿಜೇಂದ್ರ ಸ್ವಾಮಿಗಳಲ್ಲಿ. ಹೇಗೆ ನಮ್ಮ ಹನುಮಂತ ದೇವರಿಗೂ ನಾರದರಿಗೂ ಒಂದಾವತ್ತಿ ಸ್ಪರ್ಧೆ ಇರುತ್ತೆ. ನಾರದರು ಬಂದ್ರಂತೆ, ನಾನೊಂದು ದೇವ್ರ ನಾಮ ಹೇಳ್ತೀನಿ, ಹೇಳಪ್ಪ. ಅರೆ ನಾರದರು ಹೇಳಿದ್ರು ಮತ್ತೆ ಏನ್ರಿ, ಅದಕ್ಕೇನು ಎರಡೇ ಮಾತಿಲ್ಲ. ನಮ್ಮ ಹನುಮ ಬಂದಂತೆ, ನಾನೊಂದು ಹೇಳ್ದ, ಓ ಹೇಳ್ರಿ ಅಂತ ಹೇಳಿದ್ರೆ ಕಲ್ಲು ನೀರಾಯಿತಂತೆ. ಅಂದ್ರೆ ಏನರ್ಥ? ನಮ್ಮ ಮನಸ್ಸು ಕರ್ಗೋಗುತ್ತಂತೆ. ಹನುಮಂತ ದೇವರ ಚರಿತ್ರೆ ಕೇಳಿದಾಗ ಏನ್ ಫಲ ಅಂತಂದ್ರೆ ಕಲ್ಲು ನೀರಾಯಿತು ಅಂತಂದ್ರೆ ಏನ್ ಶಬ್ದಾರ್ಥ? ನಮ್ಮ ಮನಸ್ಸು ಕಲ್ಲಾ ಕೂತ್ಬಿಟ್ಟಿದೆ ಅಂತ. ಅಜಾಡ್ಯ ವಾಪಟುತ್ವಂಚ, ಜಾಡ್ಯದಲ್ಲಿ ಇರ್ತಕ್ಕಂತಹ ನಮ್ಮ ಮನಸ್ಸನ್ನು ಚಚಾಲ ಅಚಲಚ್ಛಾಪಿ, ಪರ್ವತ ಅಲ್ಲಾಡಿತಂತೆ. ಹನುಮಂತ ದೇವರ ಸಿಂಹೋಲ್ಲಂಘನ ಮಾಡುವ ಕಾಲಕ್ಕೆ ಪರ್ವತ ಅಲ್ಲಾಡ್ತು ಅಂತಂದ್ರೆ ಏನರ್ಥ? ಉಪನ್ಯಾಸಕ್ಕೆ ಬರ್ತೀರಾ ಇವತ್ತು? ಬರಲ್ಲ ಅಂತ ಹೇಳೋ ಭಯ. ಅದಕ್ಕೆ ಏನ್ ಮಾಡೋದು? ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಇವತ್ತು ಸಾಯಂಕಾಲ ಅಲ್ಲೆಲ್ಲೋ ಹೋಗೋದಿದ್ದೇರಿ, ನೀವು ಬರಂಗಿರ ಹೇಳಿಬೇಕಾ ನಾನು ಬರ್ತೀನಿ ಅಂತಂದ. ನೋಡಿ, ನಮ್ಮ ಕ್ರಮ ಹೀಗಿರುತ್ತಂತೆ. ದೇವರ ವಿಷಯಕವಾಗಿ ಜಡವತ್ತು ಕೂತಿರ್ತೇವಂತೆ, ಅನ್ಯ ವಿಷಯಕ್ಕಾದ್ರೆ ಮನಸ್ಸು ನಾನಾ ಪ್ರಕಾರವಾಗಿ ಆ ಒಂದು ಕಾರ್ಯದಲ್ಲಿ ಪ್ರವೃತ್ತ ಆಗುತ್ತಂತೆ. ಆದರೆ ಯಾರು ಹನುಮಂತ ದೇವರನ್ನು ಹಿಡಿದಿರ್ತಾರೆ ಅವರ ಮನಸ್ಸೂ ಕೂಡ ಪರಮಾತ್ಮನ ಕಡೆಗೆ ಅದು ಕರಗಬೇಕಾದರೆ
ಹೇಗೆ ಹನುಮಂತ ದೇವರು ತಾವು ರಾಗವನ್ನ ಪಾಡಿದಾಗ ಕಲ್ಲೂ ನೀರಾಯಿತು, ಅದೇ ಪರಂಪರೆಯಲ್ಲಿ ಬಂದಿರತಕ್ಕಂತಹ ನಮ್ಮ ವಿಜೇಂದ್ರ ಸ್ವಾಮಿಗಳು ತಾವು ರಾಗದ ಆಲಾಪನೆಯನ್ನು ಮಾಡುವ ಕಾಲಕ್ಕೆ ಯಾವ ಯಾವ ರಾಗವನ್ನು ಹೇಳ್ತಾ ಇದ್ರೋ ಆ ಕಾರ್ಯಪ್ರವೃತ್ತ ಚತುಷ್ಷಷ್ಟಿ ವಿದ್ಯಾ ವಿಶೇಷ, 64 ವಿದ್ಯೆಗಳಲ್ಲೂ ಕೂಡ ಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಮಹಾನುಭಾವ. ಇಷ್ಟಾದ್ರೆ ಮುಂದೆ ಒಬ್ಬ ವೇಶ್ಯಾಸ್ತ್ರೀ ಬಂದ. ವೇಶ್ಯಾಂ ಕಾಮ ಪರಾಧೀನಾಂ ಜ್ಞಾತ್ವಾ ಚಂದ್ರಕಲಾಂ ಮುನಿ. ವೇಶ್ಯಾಸ್ತ್ರೀ ಬಂದು ಒಬ್ಬ ಶಿಷ್ಯನನ್ನು ಕರೆದು, ನಿಮ್ಮ ಗುರುಗಳಿಗೆ 64 ವಿದ್ಯೆಯಲ್ಲಿ ಅವರು ನಿಷ್ಣಾತರು ಅಂತ ಕೇಳ್ಪಟ್ಟಿದ್ದೇನೆ, ಅದರಲ್ಲಿ ಕಾಮಶಾಸ್ತ್ರ ಸೇರೋತ್ತೋ ಇಲ್ವೋ ಕೇಳ್ಕೊಂಬಪ್ಪ. ವಿಜೇಂದ್ರ ಸ್ವಾಮಿಗಳಂದ್ರು ಅವಶ್ಯ ಸೇರುತ್ತೆ, ಹಾಗಾದರೆ ನಮ್ಮ ಇಚ್ಛೆ ಪೂರ್ಣ ಆಗಬೇಕು ಅಂತ ಅಂದ. ವಿಜೇಂದ್ರ ಶಿಷ್ಯ ಬಂದಂದ ಹಂಗಾರೆ ನಾಳೆ ಸುಮಾರು ಒಂದು ಬೆಳಗ್ಗೆ 11 12 ಗಂಟೆ ಸಮಯಕ್ಕೆ ಬರ್ಲಿಕ್ಕೆ ಹೇಳಪ್ಪ ಅಂತಂದು ವಿಜೇಂದ್ರ ಸ್ವಾಮಿ. ಅದರಂತೆ ಆ ಹೆಣ್ಮಗಳು ನಾನು ಬರಬೇಕು. ಬಂದಾಗ ವಿಜೇಂದ್ರ ಸ್ವಾಮಿಗಳು ಆ ಶಿಷ್ಯನಿಗೆ ಇಷ್ಟೊತ್ಕಾಲ ರಾಮದೇವರ ಪೂಜೆಯನ್ನು ಮುಗಿಸಿರಬೇಕು, ರಾಮದೇವರಿಗೆ ಅರ್ಪಣೆ ಆದ ಕುಸುಮ ಆ ಪುಷ್ಪವನ್ನು ಕೊಟ್ಟರಂತೆ ಶಿಷ್ಯನ ಕೈ ಕೊಟ್ಟು ಅವಳ ಬೆನ್ನಿನ ಮೇಲೆ ಪ್ರಹಾರೇಣ ಒಂದು ಹೊಡಿ ಅಂದ್ರಂತೆ. ಅದರಂತೆ ಶಿಷ್ಯ ತಗೊಂಡ ಹೂವನ್ನ ಕುಸುಮ ಪ್ರಹಾರೇಣ ಕುಸುಮವನ್ನು ತಗೊಂಡು ಬೆನ್ನಿನ ಮೇಲೆ ಹೊಡೆದ್ರೆ ಆ ವೇಶ್ಯಾಸ್ತ್ರೀ ಅಂದ್ರಂತೆ ನಾನು ಸೋತೆ ಅಂದ್ರಂತೆ. ಅಷ್ಟು ಮಾತ್ರ ಅಲ್ಲ, ನನಗೆ ವೈರಾಗ್ಯ ಬಂದ್ಬಿಡ್ತು. ದೊಡ್ಡವರ ಅನುಗ್ರಹ, ಸೋತವರಿದ್ದಾರೆ ವೇಶ್ಯಾಸ್ತ್ರೀ ತಾನೇ ತತ್ಕಾಲಕ್ಕೆ ನಮಸ್ಕಾರವನ್ನು ಮಾಡ್ತಾ ಅಲ್ಲಿಂದ ಹೊರಟು. ಇದು ವಿಜೇಂದ್ರ ಸ್ವಾಮಿಗಳ ಶಿಷ್ಯ ಪರಂಪರಾ. ನಾವೆಲ್ಲ ಹೌದೌದು. ಆದರೆ ಏತತ್ ಕಾಲಮಾನದಲ್ಲಿದ್ದಂತಹ ಪೂರ್ವ ಪಕ್ಷಕಾರರು ಏನು ಸಾಮಾನ್ಯನ, ಅದೇನು ಎಲ್ಲ ಪಂಡಿತ ವರ್ಗ ಇದ್ದಂತಹ ಒಂದು ಕಾಲಮಾನ. ಕೇರಳ ಪ್ರಾಂತ್ಯದಿಂದ ಒಬ್ಬ ಪಂಡಿತ ಬಂದಿದ್ದ. ವಿಜೇಂದ್ರ ಸ್ವಾಮಿಗಳನ್ನ ಪ್ರಬಲವಾದ ಒಂದು ಪೂರ್ವಪಕ್ಷ. ಕಾಮಶಾಸ್ತ್ರದ ಅನುಭವ ಇಲ್ಲದೆ ಏತತ್ಕಾರ್ಯವನ್ನು ನೀವು ಹೆಂಗೆ ಮಾಡಿ, ನೀವೇನು ಗೃಹಸ್ಥಾಶ್ರಮ ಪ್ರವೇಶ ಮಾಡಿ ತರುವಾಯ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ರೆ ನಾನು ಬರ್ತಲೇ ಇರಲಿಲ್ಲ, ನೀವು ಬಾಲೆ ಎತ್ತಿಗಳು. ಹಿಂಗಿದ್ದಾಗ ಅನುಭವ ಇಲ್ಲದೇನೆ ಈ ಕಾರ್ಯ. ಆಗ ವಿಜೇಂದ್ರರು ಇದಕ್ಕೆ ಅನುಭವ ಯಾಕಬೇಕು? ಮಹಾಭಾರತ ಗ್ರಂಥದಲ್ಲಿ 4 ಅಂಶಗಳನ್ನು ತಿಳಿಸಿದ್ದಾರಪ್ಪ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದಲ್ಲಿ ನಾವು ಓದಿದ್ದೇವೆ, ಅದನ್ನು ಅಧ್ಯಯನ ಮಾಡಿದ್ದೇವೆ, ಓದಿ ತಿಳಿದಿದ್ದೇವೆ. ಇದಕ್ಕೆ ಅನುಭವ ಏನು ಮುಖ್ಯ ಅಲ್ಲ. ಅವನಂದ ಅನುಭವ ಇಲ್ಲದೆ ಆಗೋಲ್ಲ ಅಂತವನು. ಆಗ ವಿಜೇಂದ್ರರು ಆ ಪಂಡಿತನ ಮುಂದೆನೆ ಒಂದು ಬೆಳ್ಳಿ ತಟ್ಟೆಯನ್ನು ತರಿಸಿದ್ರು. ಶಿಷ್ಯನ ಕೈ ಕೊಟ್ಟು ಕಿವಿಲಿ ಒಂದು ಮಾತು ಹೇಳಿದ್ರು. ಶಿಷ್ಯ ಹೋದ. ಆ ಪಂಡಿತನಿಗೆ ವಿಜೇಂದ್ರ ಸ್ವಾಮಿಗಳು ತಿಳಿಸು, ಇನ್ನು 4 ದಿವಸ ಬಿಟ್ಟು ಬಾ, ನಿಮ್ಗೆ ಉತ್ತರ ಕೊಡ್ತೀನಿ. 4 ದಿವಸ ಕಾಯ್ದಿದ್ದ ಅವನು. ಬಂದ. ಎಲ್ಲಿ ಪ್ರಶ್ನೆ ಉತ್ತರ ಬರಲಿಲ್ಲ ಅಂದ. ಬರುತ್ತೀರಪ್ಪ ಅಂದು ಆ ಬೆಳ್ಳಿ ತಟ್ಟೆಯನ್ನ ಯಾವ ಶಿಷ್ಯನ ಕೈ ಕೊಟ್ಟಿದ್ರೋ ಆ ಶಿಷ್ಯನನ್ನೇ ಕರೆದ್ರು. ಹೋಗಿ ತಂದ್ಬಿಡು. ಅವನು ಮುಖ ಹಿಂಗೆ ಕಿವುಚದ. ಪಂಡಿತ ಕೇಳಿದ, ಯಾಕೆ ನಿಮ್ಮ ಶಿಷ್ಯ ಮುಖ ಹಿಂಗೆ ಮಾಡದ? ಆಗ ನಮ್ಮ ವಿಜೇಂದ್ರ ಸ್ವಾಮಿಗಳು ಹೇಳಿದ್ರು ಶಿಷ್ಯನಿಗೆ, ನೀನು ಯಾಕೆ ಮುಖ ಹೀಗೆ ಮಾಡಿದೆ ಅಂತ ಸ್ವಲ್ಪ ಹೇಳ್ಬಿಡು. ಏನಿಲ್ಲ, ಅವತ್ತು ಹೊಸದಾದ ಬೆಳ್ಳಿ ತಟ್ಟೆಯನ್ನ ಶ್ರೀಪಾದಂಗಳವರು ಒಂದು ಅಮೇಧ್ಯದ ಗುಂಡಿಯಲ್ಲಿ ಅದನ್ನು ಇಡಿಸ್ಲಿಕ್ಕೆ ಹೇಳಿದ್ರು. ಅದನ್ನೇನೋ ತಗೊಂಡೆ ಒಗೆದು ಬಿಟ್ಟೆ. ಇವತ್ತು ಅದನ್ನು ತಗೊಂಡ್ ಬಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಮುಖ ಸ್ವಲ್ಪ ನನಗೆ ಸತ್ಯ. ಸರಿ, ಗುರುವಾಗ್ನೆ ಆ ಅಮೇಧ್ಯದಲ್ಲಿ ಬಿದ್ದಂತಹ ತಟ್ಟೆಯನ್ನ ಶ್ರೀಪಾದರು ಯಾರು ವಿಜೇಂದ್ರ ಸ್ವಾಮಿಗಳು ಹೇಳಿದ್ರು, ಎಲ್ಲ ಶುದ್ಧ ಮಾಡ್ಕೊಂಡು ತರಬೇಕು ಅಂತಲ್ಲ. ಅದರಿಂದ ಶುದ್ಧ ಮಾಡಿ ತಂದು ಇಟ್ಟ. ಅದನ್ನ ಎಲ್ಲ ಕಲೆ ಆಗ್ಬಿಟ್ಟಿದೆ. ಸದಾದ ಬೆಳ್ಳಿ ತಟ್ಟೆ ಅಮೇಧ್ಯದ ಗುಂಡಿಯಲ್ಲಿರೋಣ. ಅದೇನು 1 ದಿವಸ ಅಲ್ಲ, 4 ದಿವಸಗಳ ಕಾಲ ಎಲ್ಲ ಕಲೆ ಆಗಿತ್ತು.
ಆಗ ಶ್ರೀಪಾದರು ವಿಜೇಂದ್ರ ಸ್ವಾಮಿಗಳು ಪಂಡಿತನನ್ನ ಕೇಳಿದರು, ಈ ತಟ್ಟೆ ನೀವು 4 ದಿವಸದ ಹಿಂದೆ ನಿಮ್ಮ ಮುಂದೆನೇ ನಾನು ಕೊಟ್ಟಿದ್ದು, ಆಗ ಯಾವ ಕಲೆ ಇರಲಿಲ್ಲ ಇದರಲ್ಲಿ, ಇವತ್ತು ಯಾಕೆ ಈ ಕಲೆ ಯಾಕೆ? ಆಗ ಪಂಡಿತ ಅಂದಾಲ, ನೀವೇ ತಗೊಂಡೋಗು ಅದನ್ನ ಅಮೇಧದ ಗುಂಡಿಯಲ್ಲಿ ಇಡಿಸ್ಬಿಟ್ರಿ, ಅಲ್ಲ ಅದನ್ನಿರಿಸೋದಕ್ಕೂ ಇದು ಕಲೆ ಆಗೋದಕ್ಕೂ ಏನು ಸಂಬಂಧನೋ ಅಂದ್ರು ವಿಜೇಂದ್ರ ಸ್ವಾಮಿ. ಆಗ ಪಂಡಿತ ಅವನು ಸ್ವಲ್ಪ ಹಿರಿಮೆ ಬಂದ್ಬಿಟ್ಟು, ಸ್ವಾಮಿಗಳು ನನ್ನನ್ನು ಕೇಳ್ತಾ ಇದ್ದಾರೆ ಅಂತ ಅವನೇನು ಮಾಡ್ದ, ತನ್ನ ಅಧ್ಯಯನ ಎಲ್ಲ ಅದಕ್ಕೆ ಹಾಕ್ಬಿಟ್ಟ. ಏನಿಲ್ಲ ನೋಡ್ರಿ, ಈ ಮಲದಲ್ಲಿ ಒಂದು ಆಮ್ಲಜನಕ ಇರುತ್ತೆ, ಅದು ಲೋಹಕ್ಕೆ ಸಂಘರ್ಷ ಆದಾಗ ಏನಾಗುತ್ತೆ, ಈ ಒಂದು ಕರೆ ಮೂಡುತ್ತೆ ಅಂತ ಅದ್ರ ಬಗ್ಗೆ ಭಾರಿ ವ್ಯಾಖ್ಯಾನ ಮಾಡಿಬಿಟ್ಟ. ಆಗ ವಿಜೇಂದ್ರ ಸ್ವಾಮಿಗಳು ಅಲ್ಲಿಂದ ಶುರು ಮಾಡಿದ್ರು, ಮಲದಲ್ಲಿ ಆಮ್ಲಜನಕ ಇರುತ್ತೆ ಅಂತ ನಿನಗೆ ಹ್ಯಾಕ್ ಗೊತ್ತಾಯಿತು? ನಾನು ಓದಿ ತಿಳ್ಕೊಂಡಿದ್ದೇನೆ. ಹಂಗಲ್ಲ ಆಗೋಲ್ಲಪ್ಪ, ನೀನ್ ತಿಂದಿದ್ರೆ ಮಾತ್ರ ಸಾಧ್ಯ. ನೀನು ಅನೇಕ ತಿಂದಿದ್ಯಾ ಅಂತ ಒಪ್ಪೋ, ನಮಗೂ ಕಾಮಶಾಸ್ತ್ರದಲ್ಲಿ ಅನುಭವ ಇದೆ ಅಂತ ಒಪ್ಕೊಂತೇವೆ. ಇಲ್ಲ ನಾನು ಬರೀ ಕೇಳಿ ಓದಿದ್ರಿಂದ ನನಗೆ ಇಷ್ಟು ಜ್ಞಾನ ಬಂದಿದೆ ಅಂತ ನೀನು ಹೇಳೋದಾದ್ರೆ, ನಾವು ಕೂಡ ಕಾಮಶಾಸ್ತ್ರವನ್ನು ಓದಿ ತಿಳಿದಿದ್ದೇವೆ, ನಮಗೂ ಅನುಭವ ಇಲ್ಲ ಅಂತ. ಹೀಗೆ ವಿಜೇಂದ್ರ ಸ್ವಾಮಿಗಳು ಕೇವಲ ಬುದ್ಧಿ ಮಾತ್ರ, ವಿದ್ಯೆ ಮಾತ್ರ ಇದ್ದದ್ದಲ್ಲ, ಯಾವ ಕಾಲಕ್ಕೆ ವಿದ್ಯೆಯನ್ನು ಯಾವ ಕ್ರಮದಲ್ಲಿ ಪ್ರಯೋಗ ಮಾಡಬೇಕು ಆ ಜ್ಞಾನವು ವಿಜೇಂದ್ರ ಸ್ವಾಮಿಗಳಿಗಿತ್ತು. ಚಾತುರ್ಯೇಕ ತೃತೀಯ ಚತುರಧಿಕ ಶತ ಗ್ರಂಥರತ್ನ ಪ್ರಣೀತ. ಅದಕ್ಕೆ ಲೋಕದಲ್ಲಿ ದೊಡ್ಡವರು ಆಶೀರ್ವಾದ ಮಾಡಿಬೇಕಾದ್ರೆ ಏನ್ ಮಾಡ್ತಾರೆ, ವಿದ್ಯಾ ಬುದ್ಧಿ ಪ್ರಾಪ್ತಿ ಆಗ್ಲಿ ಅಂತ. ಬರೀ ವಿದ್ಯಾವಂತನಾಗು ಅಂದ್ರೆ ಗೋವಿಂದ, ಹೆಸರು ಜೊತೆ 4 ಡಿಗ್ರಿ, M.Tech, ಆ ಟೆಕ್ಕು ಈ ಟೆಕ್ಕು ಅಂತ. ಇಂಟರ್ವ್ಯೂಗೆ ಹೋದ್ರೆ ಯಾವ ಟೆಕ್ಕು ಸಿಗೋಲ್ಲ. ಒಂದು ಚೂರು ಕ್ವಶನ್ ವ್ಯತ್ಯಾಸ ಮಾಡಿಬಿಟ್ರೆ ಔಟ್ ಆಫ್ ಸಿಲೆಬಸ್ ಅಂತ ಅನ್ಸ್ಬಿಡುತ್ತೆ. ಆಮೇಲೆ ಬಂದು ಒಂದ ಕಾಲೇಜ್ ಪ್ರೊಫೆಸರ್ ಹತ್ರ, ಸಾರ್ ಅದೇನೋ ಕೇಳಿಬಿಟ್ರು ಸಾರ್, ಅದೇನೋ ಕೇಳಿಲ್ವೋ, ಇದೇ ಪ್ರಶ್ನೆ ಸ್ವಲ್ಪ ತಿರುಗಿಸಿದ್ರಷ್ಟೇನೆ, ಸ್ವಲ್ಪ ಬುದ್ಧಿ ಉಪಯೋಗಿಸಬಾರ್ದಾ ಅಂತ. ಅಂದ್ರೆ ಏನರ್ಥ, ವಿದ್ಯೆ ಬುದ್ಧಿ ಎರಡು ವಿದ್ಯೆ, ಅವೆರಡು ಇದ್ದವರು ಮಾತ್ರ ಹೇಗೆ ಚತುರರು ಅಂತ ಕರೆಸ್ಕೊಂತಾರೋ. ಬಲೇಶು ಯೋಗಿ ಬುದ್ಧೋಚನಾನ್ಯೋ ಹನುಮತ್ ಸಮಾನ ಪುಮಾನ್ ಕದಾಚಿತ್ ವಚಕಶ್ಚ ದೈವ. ಹನುಮಂತ ದೇವರ ಬಗ್ಗೆ ಹೇಳಬೇಕಾದ್ರೆ ಏನು ತಿಳಿಸಿದ್ದಾರೆ, ಬಲೇಶು ಯೋಗಿ. ನೋಡಿ, 2 ಶಬ್ದ ಒಟ್ಟಿಗೆ ಹಾಕೋದು, ಬಲ ಮತ್ತು ಯೋಗ ಎರಡೂ ಇರಬೇಕಂತೆ. ರಾವಣನಿಗೆ ಬಲ ಇತ್ತು, ಯೋಗ ಇರಲಿಲ್ಲ. ಯೋಗ ಅಂದ್ರೆ ಏನು, ಉಪಾಯ. ಯೋಗೋ ನಾಮ ಉಪಾಯ. ಉಪಾಯವೂ ಗೊತ್ತಿರಬೇಕು, ಬಲವೂ ಇರಬೇಕು. ರಾವಣನಿಗೆ ಬಲ ಇತ್ತು, ಉಪಾಯ ಇರಲಿಲ್ಲ. ಯಾರು ಮುಂದೆ ಬಂದರೂ ಅವ್ರ ತಲೆ ಕಳೆದ್ಬಿಟ್ಟ. ಅವನ ತಂಗಿ ಗಂಡನೇ ಬಂದ, ಶೂರ್ಪಣಖಿ ಗಂಡ, ಅವನ ತಲೆ ಇವನೇ ಕತ್ತರಿಸಾಯ್ತು. ಅದಾದ್ಮೇಲೆ ರಾಮಾಯಣ ಶುರುವಾಯಿತು. ಯಾಕೆ ಸೀತಾದೇವರ ಅಪಹರಣ ಆಯಿತು, ಅದೆಲ್ಲ ಆದ ಪೂರ್ವದಲ್ಲಿ ಯಾವುದು ಕಥಾ, ಇದೇ ರಾವಣನಿಂದ ಆಗಿತ್ತು. ಅವನಿಗೇನು ಕ್ರಮ, ಬಲ ಇತ್ತು, ಯೋಗ ಇರಲಿಲ್ಲ. ಅದು ಬಲನೂ ಇರಬೇಕು, ಯೋಗನೂ ಇರಬೇಕು, ಬುದ್ಧಿನೂ ಇರಬೇಕು, ವಿದ್ಯೆನೂ ಇರಬೇಕು. ಅವೆರಡೂ ಕೂಡ ಮೂರ್ತಿಮತ್ತಾಗಿ ಬಂದಿರತಕ್ಕಂಥವರೇ ವಿಜೇಂದ್ರ ಸ್ವಾಮಿಗಳು ಅನ್ನೋ ಒಂದು ಅಂಶವನ್ನ ತತ್ಕಾಲಕ್ಕೆ ನಮಗೆ ವಿಶೇಷತಃ ಅಂಶವನ್ನು ನಮಗೆ ತಿಳಿಸ್ತಾ, ಇನ್ನ ಮುಂದೆ ಸುರೇಂದ್ರ ತೀರ್ಥರು ವಿಜೇಂದ್ರ ಸ್ವಾಮಿಗಳಿಗೆ ಆಜ್ಞೆ ಮಾಡಿದರಂತೆ, ಯಾವ ಸಮಸ್ತವಾದ ದೇವತೆಗಳ ನಾಡು, ಬ್ರಹ್ಮದೇವರು ಸೃಷ್ಟಿ ಪೂರ್ವದಲ್ಲಿ ಬ್ರಹ್ಮಾಂಡದ ಒಂದು ಮಾಡೆಲ್ ಮಾಡ್ಕೊಂಡಿದ್ದರಂತೆ. ಆ ಮಾಡೆಲ್ ಯಾವುದಪ್ಪ, ಆ ಮಾಡೆಲ್ ತಗೊಂಡು ಒಂದ್ ಕಡೆ ಇರಿಸಿದ್ರಂತೆ, ಅದೇ ಕುಂಭಕೋಣ. ರಾಘವೇಂದ್ರ ವಿಜಯದಲ್ಲಿ ಈ ಒಂದು ಕ್ಷೇತ್ರದ ವರ್ಣನೆ ಮಾಡ್ತಾರೆ ನಾರಾಯಣಾಚಾರ್ಯರು ಅಂತಂದರೆ, ಶ್ವೇತ ಭವನಗಳಂತೆ ಇದ್ದು ಅಂತ ತಿಳಿಸ್ತಾರೆ. ಹಾಗೆ ದೇವೇಂದ್ರನ ಸಭೆಯಲ್ಲಿ ಆ ಒಂದು ಕ್ರಮವಾದಂತಹ ವೈಭವಾದಿಗಳಿದ್ದೋ ಅದರಂತೆ ಕುಂಭಕೋಣ ಕ್ಷೇತ್ರದಲ್ಲಿ, ಅಲ್ಲಿದ್ದಂತಹ ಕ್ಷೇತ್ರದಲ್ಲಿ ಇರೋ ಪುರುಷರು ವಾದಕ್ಕೆ ಹೋಗ್ತಾ ಇದ್ರು, ಇದೇನು ದೊಡ್ಡದಲ್ಲ ಅಂದ್ರು. ಆ ಮನೆ ಹೆಣ್ಮಕ್ಳು ವಾದಕ್ಕೆ ಬೇಕಾದ ತಯಾರಿದ್ರು. ಮನೆಗಳಲ್ಲಿ ಇವತ್ತು ಹೇಗೆ ಇಂಜಿನಿಯರು ಡಾಕ್ಟ್ರು ಅಂತ ಸಿಗ್ತಾರೋ ಅದರಂತೆ ವಿಜೇಂದ್ರ ಸ್ವಾಮಿಗಳ ಕಾಲದಲ್ಲಿ ಒಂದೊಂದು ಮನೆಯಲ್ಲಿ
ಒಬ್ಬೊಬ್ರು ಅರ್ಥಶಾಸ್ತ್ರ ಪ್ರವೀಣರು, ಒಬ್ಬರು ನ್ಯಾಯಶಾಸ್ತ್ರ ಪ್ರವೀಣರು, ಒಬ್ಬರು ತರ್ಕಶಾಸ್ತ್ರ ಪ್ರವೀಣರು, ಒಬ್ಬರು ಮೀಮಾಂಸಾ ಶಾಸ್ತ್ರದಲ್ಲಿ ವಿಶಿಷ್ಟವಾದಂತಹ ಮೇಲ್ಗೈ ಸಾಧಿಸಿರ್ತಕ್ಕಂಥವರು, ಹೀಗೆ ಮನೆ ಮನೆಗೆ ಪಂಡಿತರಂತೆ. ಅಂತಹ ಕಾಲದಲ್ಲಿ ವಿಜೇಂದ್ರ ಸ್ವಾಮಿಗಳು ತಾವು ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಿದ್ದಾರೆ, ಅಲ್ಲಿ ಜಯಿಸಿದ್ದಾರೆ ಅಂತಂದ್ರೆ ಇನ್ನೆಂತಹ ಪಾಂಡಿತ್ಯ ಹೊಂದಿರಲಿ. ಆಗ ಆ ಕ್ಷೇತ್ರದಲ್ಲಿ ಲಿಂಗರಾಜು ಅನ್ನೋ ಒಬ್ಬ ಪಂಡಿತ, ಈತನ ಅಧೀನದಲ್ಲಿ ಸಮಗ್ರವಾಗಿ ಯಾವ ಯಾವ ದೇವಸ್ಥಾನಗಳು ಅಂತ ಕುಂಭಕೋಣಂ ಕ್ಷೇತ್ರದಲ್ಲಿತ್ತೋ, ಏನು ಒಂದೆರಡು ದೇವಸ್ಥಾನ ಅಲ್ಲ, ನಾವು ಒಂದು ವಾರ ಇದ್ದು ಸಪ್ತಾಹ ಕ್ರಮ ಮಾಡಿದ್ರು ಕೂಡ ಅದೇನು ಮುಗಿಯೋಲ್ಲ. ಅಲ್ಲಿರೋರು ಇದಕ್ಕೆ ಹೋಗಿದ್ರ ಅಂತ ಕೊನೆ ನಾವು ಇನ್ನೇನು ಬ್ಯಾಗ್ ಹತ್ಕೊಂಡು ಬೆಂಗಳೂರಿಗೆ ಹತ್ಬೇಕಾದ್ರೆ, ಅಯ್ಯೋ ಹೌದಾ ಅದೊಂದು ಮಿಸ್ ಆಗ್ಬಿಡ್ತು ಅಂತ ಅನ್ಕೋಬೇಕು ನಾವು ಕೊನೆಗೆ. ನೋಡಿ ಹಿಂಗ ಕ್ರಮ ಅದು. ಹಿಂಗಿರಬೇಕಾದ್ರೆ ಅಲ್ಲಿರ್ತಕ್ಕಂಥ ಸಮಗ್ರ ಕುಂಭಕೋಣಂ ಕ್ಷೇತ್ರದಲ್ಲಿದ್ದಂತಹ ಎಲ್ಲಾ ದೇವಸ್ಥಾನಗಳು ಕೂಡ ಆ ಲಿಂಗರಾಜು ಯಾರಿದ್ದ ಆ ಶೈವ ಪಂಡಿತ ಅವನ ಅಧೀನದಲ್ಲಿತ್ತು. ಆತ ಎಲ್ಲರನ್ನೂ ಕೂಡ ಅವೈಷ್ಣವರನ್ನಾಗಿ ಮಾಡಿಬಿಟ್ಟಿದ್ದ. ಹಿಂಗ ಮಾಡ್ಲಿಕ್ಕೆ ಒಂದು ಕಾರಣನೂ ಇತ್ತು. ಕೇವಲ ಅವನಲ್ಲಿ ಪಾಂಡಿತ್ಯದ ಬಲ ಮಾತ್ರ ಅಲ್ಲ, ವಾಮಾಚಾರವೂ ಇತ್ತು. ಅವನೊಟ್ಟಿಗೆ ಯಾರು ವಾದಕ್ಕೆ ಬಂದರೂ ಅವರ ವಾಕ್ಸ್ತಂಭನ ಮಾಡಿಬಿಡ್ತಿದ್ದ, ಮಾತು ನಿಲ್ಲಿಸ್ಬಿಡು. ಅಷ್ಟು ಅವನಲ್ಲಿ ವಾಮಾಚಾರ ಜೊತೆಗೆ ಒಂದಿಷ್ಟು ಪಾಂಡಿತ್ಯ ಎರಡು ಸೇರಿಬಿಟ್ಟು. ಅದಕ್ಕೆ ಸುರೇಂದ್ರರು ತಿಳಿಸಿದ್ರು, ನೀವು ಹೋಗಿ ಸಜ್ಜನರನ್ನ ಉದ್ಧತರನ್ನ ಮಾಡಬೇಕಪ್ಪ ಅಂತ ತಾವು ತಿಳಿಸೋಣ. ತಿಳಿಸಿದಾಗ ವಿಜೇಂದ್ರ ಸ್ವಾಮಿಗಳು ಕುಂಭಕೋಣಂ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅನ್ನೋ ವಿಷಯ ಬರ್ತಾ ಇದ್ದಂತೆ ಗ್ರಾಮದ ಒಳಗೆ ಇವರು ಪ್ರವೇಶ ಮಾಡಿದ್ರೆ ತಾನೇ, ಪ್ರವೇಶವೇ ಆಗಬಾರ್ದು. ನನ್ನ ಮಂತ್ರ ಶಕ್ತಿಯನ್ನು ಇವರಿಗೆ ನಾನು ಪ್ರಕಟ ಮಾಡಿಬಿಡ್ತೇನೆ ಅಂತ ಇನ್ನು ಕುಂಭಕೋಣಂ ಪ್ರವೇಶ ಮಾಡೇ ಇಲ್ಲ, ಎರಡು ಪಲ್ಲಕ್ಕಿಗಳು ಎದುರಿ ಆಗ್ಬಿಡ್ತದೆ. ಆ ಕಡೆಯಿಂದ ಲಿಂಗರಾಜ ತಾನು ಬರ್ತಿರ್ಬೇಕು, ಈ ಕಡೆ ಮೇನೆಯಲ್ಲಿ ಪಲ್ಲಕ್ಕಿಯಲ್ಲಿ ವಿಜೇಂದ್ರ ಸ್ವಾಮಿಗಳು ತಾವು ಬರ್ತಾ ಇರಬೇಕು. ಬರಬೇಕಾದ್ರೆ ಇಬ್ಬರಿಗೂ ಮುಖಾಮುಖಿ ಆಯಿತು, ಕುಶಲೋಪರಿ ಮಾತಾಡಿದ್ರು, ಇಷ್ಟೆಲ್ಲ ಆಯ್ತು. ಇದಾದ ಮೇಲೆ ಆ ಪಂಡಿತ ತನ್ನ ಒಂದು ಮಂತ್ರ ಬಲವನ್ನು ತೋರಿಸ್ಬೇಕು ಅಂತ ಏನು ಮಾಡ್ದ, ಶಿಷ್ಯರಿಗೆ ಹೇಳ್ದ, ಪಲ್ಲಕ್ಕಿಯಿಂದ ಇಳಿಸು ಅಂದ. ಇಳಿಸ್ ಹೋಗಿ ಗೋಡೆ ಮೇಲೆ ಒಂದು ಮಂಡಲ ಹಾಕು ಅಂದ. ಮಂಡಲ ಹಾಕೋದು, ಮಂಡಲ ಹಾಕಿದ್ರೆ ಇವನು ಎದುರು ಕೂತ್ಕೊಂಡೇ ಬಿಟ್ಟ ಗೋಡೆ ಮೇಲೆ. ಗೋಡೆ ಸಂಚಾರ ಮಾಡ್ತಾ ಇರಬೇಕು, ಅದ್ರ ಮೇಲೆ ಇವನು ಹೋಗ್ತಾ ಇರ್ಬೇಕು. ಇಲ್ಲಿ ವಿಜೇಂದ್ರ ಸ್ವಾಮಿಗಳು ಶಿಷ್ಯರೆಲ್ಲ ಅನ್ಕೊಂಡ್ರು, ನಮ್ಗೆ ಯಾಕೆ ಬೇಕಿತ್ತಪ್ಪ ಇವೆಲ್ಲ, ಏನೋ ನಾರಾಯಣ ಕೃಷ್ಣ ಅಂತ ಇದ್ಕೊಂಡು ಹಿಂಗಿರೋ ಒಂದು ವರ್ಗ ನಾವು, ಇದೇನು ಕ್ರಮ, ನಮ್ಮ ಸ್ವಾಮಿಗಳಿಗೆ ಗೊತ್ತಾಗ್ಲಿಲ್ವೋ ಏನೋ, ನಾವು ಬೇರೆ ಬಂದ್ಬಿಟ್ಟಿದೀವಿ ಎಲ್ಲ ಅವರೆಲ್ಲ ಹಿಂದೆ ಮನಸ್ಸಿನಲ್ಲಿ ಎಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ರೆ, ವಿಜೇಂದ್ರ ಸ್ವಾಮಿಗಳು ಏತತ್ ಕಾಲಕ್ಕೆ ಆ ಪಂಡಿತ ತಾನೇನು ಮಾಡಿದ್ದ, ಪಲ್ಲಕ್ಕಿಯಿಂದ ಇಳಿಸು ಅಂತಂದ್ರು. ನಾವು ಪಲ್ಲಕ್ಕಿಯಿಂದ ಇಳಿಯೋದೇ ಇಲ್ಲ ಅಂದ್ರು. ಶಿಷ್ಯರಿಗೆ ಹೇಳಿದ್ರಂತೆ, ಏನ ಪಲ್ಲಕ್ಕಿನ ಯಾರು ಹೊತ್ತಿದ್ರಲ್ಲ ಮೇನೆಯನ್ನ ಎಲ್ಲ ಕೈ ಬಿಡ್ರಿ ಎಂದ್ರು. ಎಲ್ಲ ಬಿಡ್ಲಿಕ್ಕೆ ಹೆದರಿದ್ರು. ಯಾಕೆ ಹೆದರ್ತಿರೋ, ಸರ್ವಾಧಾರನಾದ ಪರಮಾತ್ಮ ಇದ್ದಾನಪ್ಪ, ಅವನಿಂದ ನಾವ್ ಯಾಕೆ ಹೆದರ್ಬೇಕು. ನೋಡಿ ಎಂತಹ ಒಂದು ಸಿದ್ಧಾಂತ, ಬ್ರಹ್ಮವಿದ್ಯೆಯಿಂದ ಬೇಕಾ ಸಾಧಿಸಬಹುದು, ಅದನ್ನು ತಿಳಿಸ್ಕೊಟ್ಟವ್ರು ಯಾರು, ವಿಜೇಂದ್ರ ಸ್ವಾಮಿ. ಎಲ್ಲೋ ಸ್ಮಶಾನಕ್ಕೆ ಹೋಗಿ ಮಧ್ಯರಾತ್ರಿ ಏನೋ ಆಹುತಿ ಕೊಟ್ಟು ಹಿಂಗಲ ಮಾಡಿ ವಿದ್ಯೆ ಸಂಪಾದನೆ ಮಾಡಿರುವುದು ಅದು ವಾಮಾಚಾರ. ಆದ್ರೆ ಹಂಗೆ ಬಂದಿರತಕ್ಕಂಥದ್ದಲ್ಲ. ಬ್ರಹ್ಮವಿದ್ಯಾ ಸರ್ವವಿದ್ಯಾ ಪ್ರತಿಷ್ಠ. ಬ್ರಹ್ಮವಿದ್ಯೆಯನ್ನು ಕಲ್ತ್ರೆ ಎಲ್ಲವೂ ನಮಗೆ ಸಿದ್ಧಿ ಆಗ್ತದೆ ಅನ್ನೋ ಒಂದು ಅಂಶವನ್ನೇ ವಿಜೇಂದ್ರ ಸ್ವಾಮಿಗಳಿಗೆ ತತ್ಕಾಲಕ್ಕೆ ಆ ಶಿಷ್ಯರಿಗೆ ತಾವು ಆಜ್ಞೆ ಮಾಡೋಣ. ಅವರ ಆ ಒಂದು ಪಲ್ಲಕ್ಕಿಯನ್ನ ತಾವೇನು ಹೊತ್ತಿದ್ರು ಅದನ್ನು ತಾವಾಗಿಸರು. ಪಲ್ಲಕ್ಕಿ ತಾನಾಗಿ ಸಂಚಾರ ಮಾಡೋದು. ಸಂಚಾರ ಮಾಡದೆ ಎಲ್ಲಿ ಹೊಡೆದಂತೆ ಆ ಗೋಡೆ ಮೇಲೆ ಹೋಗ್ಬೇಕು. ಗೋಡೆ ಮೇಲೆ ಹೋದ್ರೆ ಹೆಂಗ್ ಕಾಣಿಸ್ತಾ ಇರಬೇಕು, ಆ ಪಂಡಿತ ತಾನು ಕೆಳಗೆ ಕೂತ್ಕೊಂಡಿರ್ಬೇಕು, ಅದರ ತಲೆ ಮೇಲೆ ಪಲ್ಲಕ್ಕಿ ಹೋಗ್ತಾ ಇರಬೇಕು. ಅಂದ್ರೆ ಆ ಪಂಡಿತ ವಿಜೇಂದ್ರ ಸ್ವಾಮಿಗಳನ್ನು ಹೊರ್ತಾ ಇದ್ದಾನೇನೋ ಅನ್ನೋ ಕ್ರಮದಲ್ಲಿ ಭಾಸ ಆಗ್ತಿರ್ಬೇಕು. ನೋಡಿ, ಹೀಗೆ ಮಾಡ್ತಾ ವಿಜೇಂದ್ರ ಸ್ವಾಮಿಗಳು ತಮ್ಮ ಚಾತುರ್ಯವನ್ನು ತೋರಿಸಿರ್ತಕ್ಕಂಥದ್ದು. ಇಷ್ಟು ಕಾರ್ಯ ಮಾಡಬೇಕಾದ್ರೆ ಯಾವ ಸಿದ್ಧಿ ಪಡೆದಿದ್ದು ಅಂತಂದ್ರೆ ಪರಮಾತ್ಮ ಸರ್ವಾಧಾರ ಇಷ್ಟು ಲಕ್ಷಣವನ್ನು ಹಿಡ್ಕೊಳ್ಳಿ. ನಾವು ಕೂಡ ಇವತ್ತು ಕೂತಿದ್ದೇವೆ, ನಾವು ಕೂಡ್ಲಿಕ್ಕೆ ಯಾವುದು ಆಧಾರ? ಭೂಮಿ ಆಧಾರ.
ಅವನಿಗೆ ಯಾವ್ದು ಆಧಾರ? ಶೇಷದೇವನ ಆಧಾರ. ಯಾಕೆ? ಶೇಷ ಇಡೀ 14 ಲೋಕವನ್ನು ಹೊಂದಿದ್ದಾನೆ. ಶರ್ಷಪೋಪಾದಿಯಲ್ಲಿ ಸಾಸುವೆ ಗಾತ್ರದಂತೆ ಅವನಿಗೆ ಭಾಸ ಇದೆ. ಶೇಷನನ್ನು ಹೊತ್ತವರು ಯಾರು? ವಾಯುಕೂರ್ಮ, ವಾಯುದೇವರು. ವಾಯುದೇವರೇ ಹೊರಲಿಕ್ಕೆ ಸಾಧ್ಯನಾ? ವಿಷ್ಣುಕೂರ್ಮ ಪರಮಾತ್ಮ. ವಿಷ್ಣುಗೆ ಯಾರು ಹೊತ್ತಿದ್ದಾರೆ? ವಿಷ್ಣುನೇ ಹೊರಬೇಕೇ ಹೊರತಾಗಿ ಅವನು ಇನ್ನೊಬ್ರು ಯಾರು ಹೊರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಡೀ ಜಗತ್ತಿಗೆ ಯಾರು ಆಧಾರನಾದ? ಸರ್ವಾಧಾರನಾದ ಪರಮಾತ್ಮನಾದ. ಇಡೀ ಜಗತ್ತನ್ನೇ ಪರಮಾತ್ಮ ಹೊತ್ತಿದ್ದಾನೋ ಈ ಪಲ್ಲಕ್ಕಿನ ಹೊರಲ್ವ ನಮ್ಮ ದೇವರು ಅಂದ್ರು ಯಾರು? ವಿಜೇಂದ್ರ ಸ್ವಾಮಿ. ಹೀಗೆ ಏತತ್ಕರ್ಮದಿಂದ ಆ ವಿಶಿಷ್ಟವಾಗಿರ್ತಕ್ಕಂತಹ ಆ ಒಂದು ಅಂಶವನ್ನು ತೋರಿಸ್ತಾ ಇದ್ರೆ ಆ ಪಂಡಿತ ಅನ್ಕೊಂಡ ನಾ ಯಾಕೆ ಇದನ್ನು ತೋರಿಸಕ್ ಹೋದನು, ಇವ್ರನ್ನು ಹೊತ್ತೆ ಅಂತ ಬೇರೆ ಆಗೋಗ್ತಾ ಇದೆ ಇದು ಅಂತೆಲ್ಲ ಅನ್ಕೊಂಡು ನಾಳೆ ದಿವಸ ವಿದ್ವತ್ ಸಭಾ ಅವನಿಗೆ ಅವನ ವಿದ್ಯೆಯ ಮೇಲೆ ಇದ್ದಂತಹ ವಿಶ್ವಾಸಕ್ಕಿಂತ ಮಂತ್ರಶಕ್ತಿಯ ಮೇಲೆ ವಿಶ್ವಾಸ. ಎಷ್ಟು ಸೂಕ್ಷ್ಮವಾದ ವಿದ್ಯೆಯನ್ನು ಗ್ರಹಣ ಮಾಡಿದ್ದ ಅಂತಂದ್ರೆ, ಬಂದು ಕೂತಾಗ ಅವ್ರ ಮೇಲೆ ಬೂದಿ ಹಚ್ಚೋದು, ಅವನೇನೋ ಸ್ತಬ್ಧ ಮಾಡೋದು ಹಂಗಲ್ಲ, ಏನಲ್ಲ. ಕಣ್ಕಟ್ಟು ಬರೀ ಕಣ್ಣಿನಿಂದಲೇ ಅವರು ವಾಕ್ಸ್ತಂಭನ ಮಾಡೋದು. ಏತತ್ ಪೂರ್ವದಲ್ಲಿ ಒಂದು ಕರಾರ್, ಇಬ್ರು ಒಂದು ಮುಚ್ಚಳಿಕೆ ಬರ್ಕೊಡ್ಬೇಕು. ಅದನ್ನ ಆ ಪಂಡಿತ ಹೇಳ್ದ, ನಾನೇನಾದರೂ ವಾದದಲ್ಲಿ ಸೋತ್ರೆ ಇಡೀ ಕುಂಭಕೋಣಂ ಕ್ಷೇತ್ರ ನಿಮ್ಮದೆ. ಯಾವ ಯಾವ ದೇವಸ್ಥಾನಗಳು ನನ್ನ ಅಧೀನದಲ್ಲಿದೆಯೋ ಇನ್ನು ಮುಂದೆ ಅದಕ್ಕೆ ನೀವೇ ಅಧಿಪತಿಗಳು. ನಾನು ವಾಸ ಮಾಡೋ ಮಠ ನಿಮ್ಮ ಹೆಸರಿಗೆ. ನೀವೇನಾದರೂ ಸೋತ್ರೆ ನಮ್ಮ ದಾಸರಾಗಬೇಕು. ವಿಜೇಂದ್ರ ಸ್ವಾಮಿಗಳಂದ್ರು, ಹರಿದಾಸರಾದವರು ಇನ್ನೊಬ್ಬರ ದಾಸರಾಗಲು ಅಷ್ಟು ಜ್ಞಾನ ಇಲ್ಲ ನಿನಗೆ ಅಂತ ತಾವು ಹಿಂಗೆ ಚಿಂತನಾದಿಗಳನ್ನು ನಡೆಸ್ತಾ ಅದರಲ್ಲಿ ಮೊದಲನೇ ದಿವಸದ ವಾದ ಪ್ರಾರಂಭ ಆಗಬೇಕು, ವಿಜೇಂದ್ರ ಸ್ವಾಮಿಗಳ ವಾಕ್ಸ್ತಂಭನ ನಡೆಸಬೇಕು ಅಂತ ತಾನು ಎಲ್ಲ ಪ್ರಯತ್ನ ಮಾಡ್ತಾ ಇದ್ರೆ ಏತತ್ಪೂರ್ವ ಅಪರೋಕ್ಷ ಜ್ಞಾನಿಗಳು ವಿಜೇಂದ್ರ ಸ್ವಾಮಿಗಳು ಇದ್ಯಾವ್ದು ಹೊಡೆದೋ ನಮಗೆ ಅಂತ ಹೇಳ್ತಾ ಆ ಷೋಡಶ ಬಾಹು ನರಸಿಂಹದೇವರನ್ನ ತಾವು ಸ್ತೋತ್ರವನ್ನು ಮಾಡ್ತಾ ಇರೋಣ. ಭೋಖಂಡಂ ವಾನನಾಂಡಂ ಪರಪರವರಟಂ ಡಂಬಡಂ ಬೋರುಡಂಪಂ ಡಿಂ 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 ಡಡಿಂಬಂ ದಹಮಪಿ ದಹಮೇರ್ಢಂಪ ಜಂಪೇಶ ಢಂಪೈಃ ತುಲ್ಯಾತ್ ತುಲ್ಯಾತ್ ತುಲ್ಯಾಃ ಧುಮ ಧುಮ ಧುಮಕೈಃ ಕುಂಕುಮಾಂಕೈಃ ಕುಮಾಂಕೈಃ ಏತತ್ತೇ ಪೂರ್ಣಯುಕ್ತಂ ಆಹಾರಃ ಕರಃ ಪಾತು ಮಾಂ ನರಸಿಂಹಃ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾಗಿರುತ್ತದೆ. ಇರ್ತಕ್ಕಂತಹ ಮನಸ್ಸಿನಲ್ಲಿರೋ ಆ ಅಜ್ಞಾನವೆಂಬ ಕತ್ತಲನ್ನೇ ಹೋಗಲಾಡಿಸಿ ಮೋಕ್ಷವೆಂಬ ಸೂರ್ಯನನ್ನ ಕೊಡ್ತಕ್ಕಂತಹ ಪರಮಾತ್ಮ ಇದ್ಯಾವುದೋ ವಾಮಾಚಾರವನ್ನ ಪರಿಹಾರ ಮಾಡುವ ನಮ್ಮ ದೇವರು. ತಾವಿಗೆ ಸ್ತೋತ್ರವನ್ನು ಮಾಡ್ತಾ ಇದ್ರೆ ಆ ಕಾಲಕ್ಕೆ ಅವನು ಸ್ತಬ್ಧನಾಗುತ್ತದೆ. ಅಲ್ಲ ನಾನಿವ್ರು ಒಂದು ಮಾತಾಡೋಲ್ಲ, ಶ್ರೀ ಗುರುಭ್ಯೋ ನಮಃನೇ ಬರೋಲ್ಲ ಅಂತ ಇದ್ರೆ ಯಾವ ಕ್ರಮದಲ್ಲಿ ಏನು ಮಂತ್ರಶಕ್ತಿ ಇದೆ ಅಂತ ತಾನು ಆಲೋಚನೆಯನ್ನು ಮಾಡ್ತಾ 17 ದಿವಸಗಳ ಕಾಲ ವಾದವನ್ನು ಮಂಡನೆ ಮಾಡ್ತಾ ಕೊನೆಯದಾಗಿ ತಾನು ಪರಾಭವವಾಗಿದ್ದಾರಂತೆ. ಆ ಕರಾರಿನಂತೆ ಸಮಗ್ರ ಕುಂಭಕೋಣಂ ಕ್ಷೇತ್ರದ ಆಧಿಪತ್ಯವನ್ನ ನಮ್ಮ ವಿಜೇಂದ್ರ ಸ್ವಾಮಿಗಳಿಗೆ ತಾನು ಬಿಟ್ಕೊಡೋಣ. ತಾನು ಇದ್ದಂತಹ ಮಠವೇ ಇಂದು ನಮ್ಮ ವಿಜೇಂದ್ರ ಸ್ವಾಮಿಗಳ ವೃಂದಾವನ ನೆಲೆಸಿರ್ತಕ್ಕಂಥದ್ದು. ಅಂದ್ರೆ ಸುಮ್ಮನೆ ಎಲ್ಲೋ ಹೋದ್ರು, ಒಂದು ಜಾಗ ತಗೊಂಡ್ರು, ಅದು ಬಂದ್ರು, ಅದು ನೆನೆಸಿದ್ರು, ಹಂಗಲ್ಲ ಅಲ್ಲ. ವಿಜೇಂದ್ರ ಸ್ವಾಮಿಗಳ ಕ್ಷೇತ್ರ ಚಿಂತನೆ ಬರೋ ಕಾಲಕ್ಕೆ ಅನ್ಯಮತ ಖಂಡನ ಸ್ವಮತ ಸ್ಥಾಪನ ನೋಡಿ ಈ ಕಾರ್ಯ ಮಾಡಿರ್ತಕ್ಕಂಥವ್ರು ಯಾರು? ವಿಜೇಂದ್ರ ಸ್ವಾಮಿಗಳು. ಚಾತುರ್ಯೇಕಾಕೃತಿಯ ಚತುರಧಿಕ ಶತ ಗ್ರಂಥರತ್ನ ಪ್ರಣೇತ. ಕ್ಷೇತ್ರ ಚಿಂತನೆ ಮಾಡೋಷ್ಟೊತ್ತಿಗೆ ಅನ್ಯಮತ ಖಂಡನ ಸ್ವಮತ ಸ್ಥಾಪನ. ಇಷ್ಟು ಮಹಿಮಾ ವಿಜೇಂದ್ರ ಸ್ವಾಮಿಗಳು ಸಾವಲ್ ತೋರಿಸಿರ್ತಕ್ಕಂಥದ್ದು. ಮುಂದೆ ಆ ಸಾರಂಗಪಾಣಿ ದೇವಸ್ಥಾನಕ್ಕೂ ಕುಂಭೇಶ್ವರನ ದೇವಸ್ಥಾನಕ್ಕೂ ಮಧ್ಯದಲ್ಲಿ ಒಂದು ಜಗಳ ಬಂದಿರಲಿಲ್ಲ. ಈ ಲಿಂಗರಾಜ ಶಿಷ್ಯ ಅವನಲ್ಲೇ ಉಳ್ಕೊಂಡಿದ್ದ. ತಾನು ತಮ್ಮ ಗುರುಗಳಿಗೆ ಎಂತಹ ಅನ್ಯಾಯ ಆಗೋಯ್ತು, ಏನ್ ಆಧಿಪತ್ಯ ಇತ್ತು, ಅವ್ರ ಜೊತೆ ನಾನು ಹೋಗ್ತಾ ಇದ್ದಿದ್ದೆ ಚಂದ, ಎಲ್ಲ ಬಂದು ನಮಸ್ಕಾರ ಹಾಕೋರು, ನಮ್ಮನ್ನು ಕೇಳೋರಿಲ್ಲ, ಇವಾಗ ಹಿಂಗಾಗೋಯ್ತಲ್ಲ ಅಂತ ಏನು ಮಾಡ್ತಾ ಆ ಒಂದು ಸರೋವರ
ಕುಂಭೇಶ್ವರನ ದೇವಸ್ಥಾನಕ್ಕೆ ಸೇರಿರೋದು ಅದು ಸಾರಂಗಪಾಣಿ ದೇವಸ್ಥಾನದವರ ಒಂದು ಆಡಳಿತದಲ್ಲಿ ಇದೆಯಲ್ಲ ಇದು ಅಂತೆಲ್ಲ ಶೈವರ ತಲೆ ತುಂಬಿಟ್ಟ. ಎಲ್ಲ ವಿಜೇಂದ್ರ ಸ್ವಾಮಿಗಳ ಹತ್ರ ಬಂದು ಒಂದತಿ ಅಂದರು, ಸ್ವಾಮಿ ಸರೋವರ ನಮಗೆ ಸೇರೋದು. ವಿಜೇಂದ್ರ ಸ್ವಾಮಿಗಳಂದ್ರು, ಯಾಕೆ ನಿಮ್ಗೆ ಯಾರು ಸ್ನಾನಕ್ಕೆ ಏನಾದ್ರು ತೊಂದರೆ ಮಾಡಿದ್ದಾರಾ? ನಾನು ಅವ್ರಿಗೆ ಹೇಳ್ತೇನೆ, ಸ್ನಾನಕ್ಕೆಲ್ಲ ಏನು ತೊಂದರೆ ಆಗಿಲ್ಲ, ಆಧಿಪತ್ಯ ನಮ್ಮದು ಬೇಕು. ಸ್ನಾನ ಉದ್ಧಾರ ಆಗೋದು ಹೇಳ್ರಿ, ನಮ್ಮದು ಅನ್ನೋದು ಬೇಕು. ಹಾಗಂದಾಗ ಆಗ ವಿಜೇಂದ್ರರಂದ್ರು, ಹಂಗೆ ಯಾಕೆ ಬೇಕಪ್ಪ, ಸ್ನಾನ ಮಾಡ್ಕೊಂಡು ಹೋಗ್ರಿ, ಬೇಕಾ ಸಾಧನೆ ಮಾಡ್ಕೊಳ್ರಿ, ಯಾರು ಬೇಡ ಅಂದ್ರು. ಹಂಗೆಲ್ಲ ಆಗಲ್ಲ ಸ್ವಾಮಿ, ಇದು ನಿರ್ಣಯ ಆಗಿ ಹೋಗಬೇಕು. ಏನು ಮಾನದಂಡ ಅಂದ್ರು ವಿಜೇಂದ್ರ, ನಿಮ್ಮದು ಒಂದು ಹೇಳಲಿಕ್ಕೆ ಏನು ಸಾಕ್ಷಿನೋ? ಈಗ ಸಾರಂಗಪಾಣಿ ದೇವಸ್ಥಾನದವರು ಬರ್ತಾರೆ, ನಮ್ಮದು ಅಂತಾರೆ, ನಾವೇನು ನಿರ್ಣಯ ಕೊಡಬೇಕು? ಆಗ ಆ ಎಲ್ಲ ಶೈವರು ತಾವು ಹೇಳಿದ್ರು, ಮತ್ತೇನಿಲ್ಲ, ಸರೋವರದಲ್ಲಿರೋದೆಲ್ಲ ಪದಾರ್ಥಗಳು ಏನೇನಿದೆ ಕುರುಹು ಎಲ್ಲ ಶೈವ ಪರವಾಗಿದೆ, ಒಂದು ವೈಷ್ಣವ ಅಂಶ ಇಲ್ಲ. ಹೌದಾ ಅಂದ್ರು ವಿಜೇಂದ್ರರು. ಹಂಗಾರಿದ ಪರೀಕ್ಷೆ ಆಗ್ಬೇಕು ಸ್ವಾಮಿ, ನಾಳೆ ಮಾಡಿ ಪರೀಕ್ಷೆ ಅಂದ್ರು. ಅಷ್ಟೊಂದು ಸ್ವಲ್ಪ ಸಿದ್ಧತೆ ಮಾಡ್ಕೋಬೇಕಾಗಿತ್ತು. ಅದಕ್ಕೇನ್ ಮಾಡದಂತೆ, ರಾತ್ರಿ ಬಂಡಿಯಲ್ಲಿ ಶಿವಲಿಂಗ, ಬಸವಣ್ಣ ಏನೇನಿದೆ ಎಲ್ಲ ತಗೊಂಬಂದು ಎಲ್ಲ ಸುಟ್ಬಿಟ್ರು. ಅದನ್ನ ಸುಮ್ಮನೆ ಕೈ ಹಿಂಗ ಹಾಕಿ ಎದ್ಬಿಟ್ರೆ ನಮಗೆ ಲಿಂಗ ಸಿಗ್ತಾ ಇರ್ಬೇಕು ನೋಡ್ರಿ. ಯಾರು ಗೊತ್ತಿಲ್ಲದಿರೋ ಬ್ರಾಹ್ಮಣ ಹೋಗಿ ಹಿಡಿದು ಮುಳುಗ್ದಾದ್ರೆ ನೋಡ್ರಿ ನಮ್ಗೆ ಸಿಕ್ಬಿಡ್ತು, ಯಾರು ಪೂಜೆ ಮಾಡಿದ್ದು ಏನು ಹಿಂಗೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅದರಂತೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರು. ಹೀಗೆ ವ್ಯವಸ್ಥೆ ಮಾಡಿ ಇನ್ನೇನು ಆ ಪಂದ್ಯ ಪ್ರಾರಂಭ ಆಗಬೇಕು. ಶೈವರ ಕಡೆ ವೈಷ್ಣವರ ಪರವಾಗಿ ಇರ್ತಕ್ಕಂಥ ಎಲ್ಲರೂ ಕೂಡ ಧುಮಲಿಕ್ಕೆ ಎಲ್ಲ ಧುಮಬೇಕು, ಹೋಗಿ ಒಳಗಡೆ ಹೋಗಬೇಕು, ಪದಾರ್ಥವನ್ನು ಹೆಕ್ಕಬೇಕು. ಯಾವ ಪದಾರ್ಥ ಅಧಿಕವಾಗಿ ಸಿಗುತ್ತೋ ಅವರಿಗೆ ಸರೋವರ. ಇದಕ್ಕೆ ಅನುಗುಣವಾಗಿ ಪರ ಅಪರ ಎರಡೂ ಕೂಡ, ಎರಡು ವರ್ಗದ ಜನ ಒಳಗಡೆ ತಾವು ಧುಮಬೇಕು. ಅಷ್ಟೊತ್ತಿಗೆ ವಿಜೇಂದ್ರ ಸ್ವಾಮಿಗಳು ಸಾರಂಗಪಾಣಿಯನ್ನ ಕುಂಭೇಶ್ವರ ಅಂತರ್ಯಾಮಿ ತಗೋಬೇಕು. ನಾವು ವೈಷ್ಣವರು ಯಾರನ್ನು ಬಿಡುವಲ್ಲ ನಾವು, ಹೌದು. ಅಂತರ್ಯಾಮಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಎರಡು ಕಾಳು ಮಂತ್ರಾಕ್ಷತೆ ಹಾಕಿದ್ರು. ಏನು ಆಶ್ಚರ್ಯ, ಶಿವಲಿಂಗ ಎಲ್ಲ ಹನುಮಪ್ಪ ಆಗೋಯ್ತಂತೆ. ಏನ ಶೈವರ ಕೈಗೆ ಸಿಕ್ಕಿದ್ರೆಲ್ಲ ಹನುಮಂತ ದೇವರು ಸಿಗ್ತಾ ಇರ್ಬೇಕು. ಇನ್ನೊಬ್ಬ ಸಿಕ್ತು ಅಂದ ರಾಮದೇವ ಪ್ರತಿಮಾ. ನೋಡಿ ಹಿಂಗೆ ಒಂದೊಂದು ಪ್ರತಿಮಾ, ಒಂದೊಂದು ಆ ಶಿಲೆಗಳು ಕೂಡ ಎಲ್ಲ ವೈಷ್ಣವ ಚಿಹ್ನೆ. ಇನ್ನೊಂದು ಸಿಕ್ತಂತೆ, ರುದ್ರದೇವರು ಬಂದು ಅಂಗಾರಕ್ಷತಿ ಇತ್ತು. ಬೇರೆ ಕ್ರಮ. ಹೀಗೆ ತತ್ಕ್ರಮದಲ್ಲಿ ಯಾಕೆ ಪರಮ ವೈಷ್ಣವರು ಮಹಾರುದ್ರ ದೇವರೇನು ಸಾಮಾನ್ಯ ಅಲ್ಲ. ಅವ್ರನ್ನೇ ನಾವ್ಯಾರು ಅವೈಷ್ಣವರು ಅಲ್ವಾ? ಹಂಗೇನಲ್ಲ ಮತ್ತೆ, ಹೌದು ಇಲ್ವೋ? ಯಾವ ನಮ್ಮ ವಿಜೇಂದ್ರ ಸ್ವಾಮಿಗಳ ಗುರುಗಳಾಗಿರ್ತಕ್ಕಂತಹ ವ್ಯಾಸರಾಜರೇ ಏನು ಸ್ತೋತ್ರ ಮಾಡಿದ್ದಾರೆ? ನಮಃ ಪಾರ್ವತಿ ಪತಿನುತ ಜನಪದ ನಮೋ ವಿರೂಪಾಕ್ಷ, ನಮೋ ವಿರೂಪಾಕ್ಷ. ರಮಣನಲ್ಲಿ ಅಮಲ ಭಕ್ತಿ ಕೊಡು, ರಮಣನಲ್ಲಿ ಅಮಲ ಭಕ್ತಿ ಕೊಡು. ನಮೋ ವಿಶಾಲಾಕ್ಷ, ನಮಃ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ, ನಮೋ ವಿರೂಪಾಕ್ಷ. ವಾಸವನುತ ಹರಿದಾಸ ಈಶ ಕೈಲಾಸ ವಾಸದೇವ, ದಾಶರಥಿಯ ಔಪಾಸಕ ಸುಜನರ ಪೋಷಿಪಾ ಪ್ರಭಾವ. ಭಾಷಿಸುತ್ತಿಹುದು ಅಶೇಷ ಜೀವರಿಗೆ ಈಶನೆಂಬ ಭಾವ. ಶ್ರೀಶನಲ್ಲಿ ಕೀಲಿಸು ಮನವ ಗಿರಿಜೇಶ ಮಹಾದೇವ, ಗಿರಿಜೇಶ ಮಹಾದೇವ. ನಮಃ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ, ನಮೋ ವಿರೂಪಾಕ್ಷ. ಇವತ್ತು ಸೋಮವಾರ ಬೇರೆ, ರುದ್ರದೇವರು ಬಿಟ್ಟಿಲ್ಲ, ನಾವು ಸ್ತೋತ್ರ ಮಾಡಬೇಕು. ಹೀಗೆ ಭಾಷಿಸುತ್ತಿಹುದು ಅಶೇಷ ಜೀವರಿಗೆ ಈಶನೆಂಬ ಭಾವ. ನೋಡಿ, ಇಂತಹ ಅಜ್ಞಾನ ಬಂದು ಹೋಗ್ತದಂತೆ. ಸ್ವಾಮಿಯಾರ ಪರಿಹಾರ ಆಗಬೇಕಾದ್ರೆ ನೀವೇ ಅನುಗ್ರಹ ಮಾಡಬೇಕು ಅಂತ ರುದ್ರದೇವರ ಅಂತರ್ಯಾಮಿಯಾದ ಪರಮಾತ್ಮನ ಸ್ತೋತ್ರ ಮಾಡ್ತಾ ವಿಜೇಂದ್ರ ಸ್ವಾಮಿಗಳೇ ತತ್ಕಾಲಕ್ಕೆ ಎಲ್ಲ ರುದ್ರದೇವರ ಅಂತರ್ಯಾಮಿ ಏನೇನಿತ್ತೋ ಅದೆಲ್ಲ ಸಿಕ್ಬಿಡ್ತಂತೆ ಆ ಕಾಲದಲ್ಲಿ. ನೋಡಿ, ಯಾಕೆ ಹನುಮದ ಉಪಾಸಕರು, ತರುವಾಯ ರಾಮದೇವರ ಉಪಾಸಕರು ಅವೆಲ್ಲ ಸಿಕ್ಕೋಯ್ತು. ಹೀಗೆ ಆ ಕ್ರಮದಿಂದ ಆಗ ಶೈವರು ತಾವು ಬಂದರು, ಒಂದು ಕ್ಷಮಾಯಾಚನೆ ಮಾಡಿದ್ರು. ಸ್ವಾಮಿ ನಮ್ದಲ್ಲ, ಎಲ್ಲ ನೋಡಿ ಆ ಹುಡುಗ ಮಾಡಿದ್ದು ಅಂತ ಅವ್ರ ಕಡೆ ಮಾಡಿದಾಗ
ಆಗ ಆತನು ಕೂಡ ಕ್ಷಮ ಯಾಚನೆ ಮಾಡಿದ. ಏನೋ ದುರ್ಬುದ್ಧಿಯಿಂದ ಎತ್ತ ಕಾರ್ಯವನ್ನು ಮಾಡಿಬಿಟ್ಟೆ, ಕ್ಷಮ ಮಾಡಿ ಅಂತ ತಾನಲ್ಲಿ ಪ್ರಾರ್ಥನಾದಿಗಳನ್ನು ಮಾಡೋಣ. ಹೀಗೆ ಒಂದು ಮಂತ್ರಾಕ್ಷದ ಪದದಿಂದ ಹರಿಸರ್ವೋತ್ತಮ, ವಾಯುದೇವೋತ್ತಮ ಮತ್ತು ಮಹಾರುದ್ರ ದೇವರು ವೈಷ್ಣವೋತ್ತಮರು ಅನ್ನೋದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಎತ್ತ ವಂಶಾದಿಗಳನ್ನು ತಾವು ತಿಳಿಸಿರ್ತಕ್ಕಂಥದ್ದು. ಇಷ್ಟು ಕ್ರಮದಿಂದ ವಿಜೇಂದ್ರ ಸ್ವಾಮಿಗಳು ಏನು 1, 2, 64 ವಿಧವಾದಂತಹ ಒಂದು ಪರೀಕ್ಷೆ, ಆ ಪರೀಕ್ಷೆ ಹೇಳ್ಬೇಕಾದ್ರೆ 64 ವಿದ್ಯೆ ಬಗ್ಗೆ ನಮ್ಗೆ ಗೊತ್ತಿರ್ಬೇಕಲ್ಲ. ಆ ಪರೀಕ್ಷೆ ಹೇಳ್ಬೇಕು ಏನ್ ತಲೆಯಲ್ಲಿ 1, 2 ಇರುತ್ತೋ ಅದು ಹಿಡ್ಬೋದು ಅಷ್ಟೇ ನಾವು, ಹೌದಾ ಇಲ್ವ? ಈಗ ಏನು ಕೆಲವು ಇನ್ನ ಒಂದು ವಾರ ಬೇರೆ ಇದೆ ನಮ್ಮನ್ನ. ಹೌದು, ಸತ್ಯ ಸತ್ಯ. ಹೀಗೆ ಎದ್ದ ಕ್ರಮದಿಂದ ಮುಂದೆ ಒಬ್ಬ ನೇಕಾರ ಬಂದ, ದೇವಾಂಗ ಜನ ಅಂತ, ಭಾರಿ ಕುಶಲಕರ್ಮಿಗಳು. ರಾಜರು ತಮ್ಮ ಗ್ರಂಥದಲ್ಲಿ ಹಾಕ್ತಾರೆ ಅಂದ್ರೆ ಇನ್ನೇನು ಮಹಿಮಾ ಬೇಡ. ದೇವಾಂಗ ಬಟ್ಟೆಯ ಮೇಲು ಹೊದಿಕೆಯ ಭಾವೆ ಮಹಾಲಕ್ಷ್ಮಿಯು ಧರಿಸಿದಳು ಅಂತ ರಾಜರು. ಅದಕ್ಕೆ ಆಧ್ಯಾತ್ಮಿಕ ಅರ್ಥ ಬೇರೆ ಇದೆ, ಈಗ ಸತ್ಯಕ್ಕೆ ಬೇಡ. ಈಗ ಸತ್ಯಕ್ಕೆ ಬೇಕಾದದ್ದೇನು ನಮಗೆ ಸ್ಥೂಲ ಅಂತ, ದೇವಾಂಗ ಬಟ್ಟೆಯ ಅಂತ. ದೇವಾಂಗ ಜನದ ಬಟ್ಟೆಯನ್ನೇ ರಾಜರು ಯಾಕೆ ತಗೊಂಡ್ರು? ಬಹಳ ಕುಶಲಕರ್ಮಿಗಳಂತೆ. ಒಂದು ವಸ್ತ್ರವನ್ನು ವಿನ್ಯಾಸ ಮಾಡಿ ಕೊಟ್ಬಿಟ್ರೆ ನಾನಾ ಪ್ರಕಾರದಲ್ಲಿ ತಮ್ಮ ಕೌಶಲ್ಯವನ್ನು ಪ್ರದರ್ಶನ ಮಾಡತಕ್ಕಂಥವರು ದೇವಾಂಗ. ಅದರಲ್ಲಿರ್ತಕ್ಕಂತಹ ಒಬ್ಬ ವಿಶಿಷ್ಟವಾದ ನೈಪುಣ್ಯತೆಯನ್ನು ಪಡೆದಿರ್ತಕ್ಕಂತಹ ಒಬ್ಬ ಪಂಡಿತ ತಾನು ಬಂದ, ದೇವಾಂಗದ. ಆತ ಬಂದು ವಿಜೇಂದ್ರ ಸ್ವಾಮಿಗಳ ಹತ್ರ ಕೇಳಿದ, ಸ್ವಾಮಿ 64 ವಿದ್ಯೆಯಲ್ಲಿ ಸೇರುತ್ತೋ ಇಲ್ವೋ? ಓ ಸೇರುತ್ತಪ್ಪ ಅಂತ. ಸೇರಿಸ್ಕೊಳ್ಳೋಣ ಅಂದ್ರು. ಅದಕ್ಕೇನಂತೆ ನೋಡಿ. ಹೀಗಾದಾಗ ಅವನಂದ, ನಾನು ಒಂದು ಪೀತಾಂಬರವನ್ನು ಹೇಳಿದ್ದೇನೆ, ಅತ್ಯಂತ ರಮಣೀಯವಾಗಿ ನನಗೆ ಆ ಒಂದು ಕೌಶಲ್ಯ ಒಲಿದಿದೆ, ನಾನು ಒಂದು ಮಾಡ್ತೇನೆ, ಸ್ವಾಮಿ ತಾವು ಒಂದು ಮಾಡಬೇಕು. ಅವಶ್ಯ ಅದಕ್ಕೇನಂತಪ್ಪ ಮಾಡೋಣ ಅಂತ ಒಂದು ಪೀತಾಂಬರವನ್ನು ಹೆಣೆದೇ ಬಿಟ್ಟ. ಏನಾದರ ಅಂಚು ಅಂದ್ರೆ ಏನು? ಹೆಣ್ಮಕ್ಳು ಬಹಳ ಪ್ರೀತಿ, ಬಾರ್ಡರ್. ಸೀರೆ ಅಂದ್ರೆ ಬಾರ್ಡರ್ ಅಂತಲೇ ಅರ್ಥ. ಈ ಬಾರ್ಡ್ರು ಆ ಬಾರ್ಡ್ರು ಅಂತಲೇ ಬಾರ್ಡರ್ ಹಾಕ್ತಲೇ ಇರ್ತಾರೆ. ಹೀಗೆ ಆ ಅಂಚಿನ ವಿನ್ಯಾಸವನ್ನ ವಿಶಿಷ್ಟ ಕ್ರಮದಲ್ಲಿ ಮಾಡಿಬಿಟ್ಟ. ಅದನ್ನು ನೋಡ್ತಾ ಇದ್ದಂತೆ ಎಲ್ರಿಗೂ ಆನಂದ ಆಗ್ತಿರ್ಬೇಕು. ತಂದ ವಿಜೇಂದ್ರ ಸ್ವಾಮಿಗಳು ಮುಂದೆ ಸಮರ್ಪಣೆ ಮಾಡ್ತಾರೆ. ಫಲ ಅಂದ್ರು ವಿಜೇಂದ್ರರು, ಸ್ವಾಮಿ ತಮ್ಮದು ಆಗಿದ್ರೆ ತೋರಿಸೋಣವಾಗಲಿ ಇಂದ. ಅದಕ್ಕೇನೊಂದು ತಗೋ ಅಂತ ತೋರಿಸೋದು. ಅಷ್ಟೊತ್ತಿಗಾಲೆ ವಿಜೇಂದ್ರರು ತಾವು ಅದನ್ನ ನೆಗೆದ್ಬಿಟ್ಟಿದ್ರಂತೆ. ಏನಿತ್ತದು? ಅದು ಒಂದು ಪೀತಾಂಬರ, ಅದಕ್ಕೂ ಅಂಚಿತ್ತು. ಆ ಅಂಚಿನಲ್ಲಿ ಏನಿತ್ತು? ಭಾಗವತ ಸಪ್ತಮ ಸ್ಕಂದ ಇತ್ತಂತೆ. ಏನು ಇಡೀ ಸಮಗ್ರ ಪ್ರಹ್ಲಾದ ರಾಜ ಚರಿತ್ರೆಯನ್ನು ವರ್ಣನೆ ಮಾಡ್ತಾ ಕೊನೆಯದಾಗಿ ತಮ್ಮ ಉಪಾಸನೆ ಮೂರ್ತಿಯಾದ ಷೋಡಶ ಬಾಹು ನರಸಿಂಹದೇವರು ಬಂದ್ಬಿಟ್ಟಿದ್ರಂತೆ ಅದರಲ್ಲಿ. ಅದನ್ನು ನೋಡ್ತಾ ಇದ್ದಂತೆ ಆ ನೇಕಾರ ಅಂದ, ಸ್ವಾಮಿ ನಾವು ಏನ್ ಬೇಕಾದೆಲ್ಲ ಮಾಡ್ಬಿಟ್ಟಿದ್ದೀವಿ, ಮಾವಿನಕಾಯಿ ಬಾಡ್ರಂತೆ, ಆ ಬಾಡ್ರಂತೆ, ಈ ಬಾಡ್ರಂತೆ ಅಂತ. ಇದು ನಮ್ಮ ತಲೆಗೆ ಬಂದಿಲ್ಲ, ಇದು ದಯವಿಟ್ಟು ನಮ್ಗೆ ಅನುಗ್ರಹ ಮಾಡಿಕೊಡ್ರಿ. ಇದನ್ನ ನಮ್ಮ ಎಲ್ಲ ಕುಲದವರು ಯಾರಿದ್ದಾರೆ ಅವರು ತೋರಿಸ್ತೇನೆ, ಅವ್ರು ಇದನ್ನ ನೋಡ್ಕೊಂಡು ಮುಂದೆ ವಿದ್ಯೆ ಕಲಿತಾರೋ ಏನೋ ಅಂತ. ಹಿಂಗೆ ವಿಜೇಂದ್ರ ಸ್ವಾಮಿಗಳಿಂದ ಅನುಗ್ರಹಿತನಾಗಿ ಆತ ತಾನು ಹೊರಟಿರ್ತಕ್ಕಂಥದ್ದು. ಹೀಗೆ ಆ ಒಂದು ಅಂಶದಲ್ಲೂ ಕೂಡ ವಿಜೇಂದ್ರ ಸ್ವಾಮಿಗಳ ಆ ಒಂದು ನೈಪುಣ್ಯತೆಯನ್ನು ತಾವು ಅದ್ಯಾಕೆ ಏನ್ ತೋರಿಸಿದ್ದಾರೆ ಇಷ್ಟನ್ನು ತೋರಿಸ್ತಾ ಇನ್ನು ಮುಂದೆ ಒಬ್ಬ ದೊಮ್ರಾಟದವನು ಬಂದ. ಅವ್ರು ಯಾರು ಬಂದ್ರು ಸ್ವಾಗತ. ಅವನು ಅಂದ, ಸ್ವಾಮಿ ನಾನು ಈಗ ಹಗ್ಗದ ಮೇಲೆ ನಡಿತೀನಿ ಅಂತ. ಆಯ್ತು ನಡಿಯಪ್ಪ ಅಂದ. ಯಾಕೆ ಅವ್ನು ಮುಖಭಂಗ ಮಾಡಬಾರ್ದು. ಆಮೇಲೆ ಸ್ವಾಮಿ ನೀವು ನಡಿತೀರಾ ಅಂತ. ಅದೇ ಹಗ್ಗ ಬಿಟ್ಕೊಟ್ಟ. ಇದೇನು ಆನೆ ಎಳೆಯೋ ತರ ಇದೆ, ಇದ್ರ ಮೇಲೆ ಯಾರು ಬೇಕಾದ್ರೆ ನಡೀತಾರಪ್ಪ, ಇದೇನ್ ದೊಡ್ಡದಲ್ವೋ, ಈಗ ನೋಡು. ಒಂದು ಸಾರಂಗಪಾಣಿ ದೇವಸ್ಥಾನದಿಂದ ಕುಂಭೇಶ್ವರನ ಆ ಒಂದು ಗುಡಿ ತನಕ ಹೂವನ್ನು ಕಟ್ಟುವ ಬಾಳೆ ನಾರು ಅದನ್ನು ಕಟ್ಟಿಸ್ಬಿಟ್ಟಂತೆ. ನೋಡೋರ್ಗೆ ಸ್ವಲ್ಪ ಕಣ್ಣ ನಮ್ಮ ತರ ಆಗಿಬಿಟ್ಬಿಟ್ರೆ ದೇವರಿಗೆ ಗತಿ, ಏನು ಕಾಣಿಸ್ತಲ್ಲೇ ಇಲ್ಲ, ಹಂಗಿರ್ಬೇಕು. ಅಷ್ಟು ಸೂಕ್ಷ್ಮವಾದ ಎಳೆ. ಅದರ ಮೇಲೆ ವಿಜೇಂದ್ರ ಸ್ವಾಮಿಗಳು ತಾವು ಅನಾಯಾಸ ಹೋಗ್ತಾ ಇದ್ರೆ ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾ ಇರೋ ಕ್ರಮ ಕಾಣ್ತಾ ಇರ್ಬೇಕಂತೆ. ದೇವತೆಗಳು ಅಂತರಿಕ್ಷದಲ್ಲಿ ಹೆಂಗ್ ಹೋಗ್ತಾರಪ್ಪ ಅಂತಂದ್ರೆ ವಿಜೇಂದ್ರ ಸ್ವಾಮಿಗಳು ತಾವು ಹೋಗೋ ಕ್ರಮ ನೋಡ್ತಾ ಇರ್ಬೇಕಂತೆ. ನೋಡಿ ಹಂಗ ಆ ಕ್ರಮ ಮಾಡಿದ್ರು. ಅದಕ್ಕೆ ಅನೇಕ ಪಂಡಿತ ವರ್ಗ ಅಂದ್ರಂತೆ, ಅಲ್ರಿ ವಿಜೇಂದ್ರ ಸ್ವಾಮಿಗಳು ಬ್ರಹ್ಮಸೂತ್ರವೆಂಬ ಸೂಕ್ಷ್ಮಾಂಶವನ್ನೇ ಎಳೆಯಾಗಿ ತಾವು ಬಿಡಿಸಿರ್ತಕ್ಕಂಥವರು. ಒಂದು ಬಾಳೆ ನಾರ್ ಮೇಲೆ ಅವ್ರು ನಡೆದ್ರು ಅನ್ನೋದಲ್ಲಿ ಏನ್ ದೊಡ್ಡದು ಹೇಳ್ತೀರಪ್ಪ ಅಂತ ಇನ್ ಕೆಲವರ್ಗ ಹಿಂಗೆ ತಾವು ನಿರ್ಣಯವನ್ನು ಮಾಡ್ತಾ ಇರಬೇಕು.
ಹೀಗೆ ಏತತ್ಕ್ರಮದಿಂದ ಆ ವೀರೇಂದ್ರ ಸ್ವಾಮಿಗಳ ಒಂದೊಂದು ವಿಶಿಷ್ಟವಾದಂತಹ ವ್ಯಾಪಾರವನ್ನು ಎಲ್ಲ ನಾವು ನೋಡ್ತಾ ಇದ್ರೆ, ಒಬ್ಬ ಕೇರಳ ಪ್ರಾಂತ್ಯದಿಂದ ಒಬ್ಬ ಜ್ಯೋತಿಷ್ಯ ಬಂದ. ಇವತ್ತು ಜ್ಯೋತಿಷ್ಯದಲ್ಲಿ ಸ್ವಲ್ಪ ಮೇಲ್ಗೈ ಅಂದ್ರೆ ಕೇರಳ. ನಾವು ಒಬ್ಬರು ಸ್ವಲ್ಪ ಹೆದರ್ತೀವಿ ಅಷ್ಟೇ. ಭಾರಿ ನಿಷ್ಣಾತರು, ಒಳ್ಳೆ ವಿದ್ಯಾವಂತರು. ಆತ ಬಂದು ತಾನಂದ, ನಾನು ಜ್ಯೋತಿಷ್ಯದಲ್ಲಿ ಇಷ್ಟಿಷ್ಟು ನೈಪುಣ್ಯತೆಯನ್ನು ಪಡೆದಿದ್ದೆ. ಈಗ ಮಾತಾಡಿರೋ ಮುಹೂರ್ತವನ್ನು ಹಿಡಿದು ನಾಳೆ ದಿವಸ ಏನಾಗತ್ತೆ ನಾನು ಬರೀತೀನಿ ಅಂತ. ಸ್ವಾಮಿಗಳು ಬಲ ಸಂತೋಷ. ಸ್ವಾಮಿ ಅಷ್ಟಕ್ಕಲ್ಲ, ನಿಮ್ಮ ಪ್ರತಿಭೆ ನೋಡ್ಬೇಕಲ್ಲ ನಾನು. ಆಗ್ಬೋದು, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಅದಕ್ಕೆ ಯಾಕೆ ಯೋಚನೆ ಮಾಡ್ತು? ನಮ್ಮ ಗುರುಗಳು ಕುಹಯೋಗನೇ ಪರಿಹಾರ ಮಾಡಿಬಿಟ್ಟಿದ್ದಾರಪ್ಪ. ಅವ್ರ ಶಿಷ್ಯರು ನಾವು, ನಮಗೆ ಯಾವಿದು? ಯಾಕೆ ನಾವೆಲ್ಲ ನೋಡ್ಬೇಕಾದ ಯಾವ ಗ್ರಹ, ಅದರ ಒಂದು ಚಲನವಲನಾದಿಗಳನ್ನು ನೋಡಿಕೊಂಡು ನಾವು ಮುಹೂರ್ತಾದಿಗಳನ್ನಿಡು. ಅಂತಹ ಆ ಎಲ್ಲ ದುಷ್ಟ ಗ್ರಹಗಳನ್ನೇ ನಿಗ್ರಹ ಮಾಡಿರ್ತಕ್ಕಂಥವ್ರು ಯಾರು? ವ್ಯಾಸರಾಜರು. ವ್ಯಾಸರಾಜರಿಗಂತಹ ಮಹಿಮಾ ಹೇಗೆ ಬಂತು? ಅವರು ಗುರುಗಳಿಂದ ಬಂತು. ಏನು ಶಿಷ್ಟಾಚಾರ ಪರಂಪರೆಗಳು. ಯಾರು ಅವರು ಗುರುಗಳು? ಶ್ರೀಪಾದರಾಜರು. ಶ್ರೀಪಾದರಾಜರಿಗೆ ಹೆಂಗ ಕ್ರಮ? ಅಂದ್ರೆ ಶ್ರೀಪಾದರಾಜರ ಮೂಲ ರೂಪ ಇರೋದೆಲ್ಲಿ? ಧ್ರುವ ನಕ್ಷತ್ರ, ಅರ್ಥಾತ್ ಶಿವಶುಮಾರ ಚಕ್ರ. ಶಿವಶುಮಾರ ಆ ಅದ್ಯಾಪಿ ಬಾಲದ ತುದಿ ಭಾಗದಲ್ಲಿ ಧ್ರುವರಾಜರು, ಅದೇ ತುದಿ ಭಾಗದಲ್ಲಿ ಯಾರಿದ್ದಾರೆ? ನವಗ್ರಹಗಳಿದೆ. ಹಾಗಾದರೆ ನಮಗೆ ಅನುಗ್ರಹ ಬೇಕಾದ್ರೆ ಯಾರ ದ್ವಾರ? ಶಿವಶುಮಾರನಾಥ ಪರಮಾತ್ಮನ ದ್ವಾರ. ನಮಗೆ ಶಿಫಾರಸ್ ಮಾಡ್ಲಿಕ್ಕೆ ಯಾರಿದ್ದಾರೆ? ಶ್ರೀಪಾದರಾಜರಿದ್ದಾರೆ. ಹೀಗೆ ಅವರು ಸ್ತೋತ್ರ ಮಾಡಿದ್ರೆ, ಇಲ್ಲಿ ವಿಜೇಂದ್ರ ಸ್ವಾಮಿಗಳು ತಮ್ಮ ಗುರುಗಳು, ಪರಮ ಗುರುಗಳು, ಅವರನ್ನು ನಾವು ಸ್ಮರಣೆ ಮಾಡ್ತಾ, ಆಗ್ಲಪ್ಪ ನೋಡು, ಇದು ನಾವೇ ಬರೆಯೋದು, ನಾವೇ ಮಾಡೋದು, ಇದಕ್ಕೆ ಹಂಗನ ಕ್ರಮ ಸರಿ ಹೋಗಲ್ಲ. ಇದನ್ನ ರಾಜನ ಮುಂದೆ ನಡಿಬೇಕು, ಆಗ ಮಾತ್ರ ಇದು ಚಂದ ಆಗ್ಬೋದು ಅಂತಂದ್ರೆ ಸರಿ. ರಾಜನನ್ನು ಕರೆಸಿದ್ರು ವಿಜೇಂದ್ರ ಸ್ವಾಮಿ. ಆತ ಬಂದ, ಆತ ಕೂತ ಮಧ್ಯಸ್ಥಿತಿಯಲ್ಲಿ ತಾನು ಕೂತಿದ್ದಾನೆ. ಕೂತಾಗ ಆಗ ರಾಜ ಅಂದ, ಸ್ವಾಮಿ ನೀವು ನಾಳೆ ನಡೀತಕ್ಕಂಥದ್ದನ್ನು ಬರಿಬೇಕು, ಈತನು ಬರಿಬೇಕು. ಆ ಪಂಡಿತ ಅಂದ, ನಾನು ಈ ಜನದ ಮಧ್ಯೆಲ್ಲ ನಾನು ಕೂತ್ಕೊಡಲ್ಲ, ಕ್ಯಾಲ್ಕುಲೇಷನ್ ತಪ್ಪೋಗುತ್ತೆ, ನಾನು ಏಕಾಂತ ಸ್ಥಳದಲ್ಲಿ ಕೂತ್ಕೊಂಡು ಬರೆಯೋದು. ನೀ ಎಲ್ಲಾರು ಕೂತ್ಕೊಂಡು ಬರೆಯೋ, ಬರ್ದಿರೋ ತಗೊಂಡು ಇದು ಕೊಡು ಅಂತ. ಸ್ವಾಮಿ ನೀವು ಅಂದ್ರು. ನಮ್ಗೆ ಏನಿಲ್ಲಪ್ಪ, ಹಂಗೇನಿಲ್ಲ, ಈಗಲೇ ಬರ್ದು ಕೊಡ್ತೀವಿ, ತಗೊಂಡು ಬರ್ದು ಕೊಟ್ಟೆ ಬಿಟ್ಟ. ಆ ಪಂಡಿತ ಎಲ್ಲ ಲೆಕ್ಕಾಚಾರ, ಮ್ಯಾಥಮೆಟಿಕ್ಸ್ ಎಲ್ಲ ಎಲ್ಲ ಹಾಕೊಂಡು ತಗೊಂಬಂದು ಅದ್ಯಾವ ರಾಜನ ಕೈ ಕೊಟ್ಟು ಅವೆರಡು ಮೊಹರ ಆಗೋಯ್ತು, ಸೀಲ್ ಆಗೋಯ್ತು. ನಾಳೆ ದಿವಸ 11 ಗಂಟೆಗೆಲ್ಲ ಬರಬೇಕು ಅಂತ ಹೇಳಿ. ಸುಮ್ಮನೆ 5 ಕೈಯಿಂದ ಬೋರ್ಡ್ ಹಾಕಿದ್ರೆ 100 ಜನ ನಿಂತಿರ್ತಾರೆ. ಇನ್ನ ವ್ಯಾಸ ವಿಜೇಂದ್ರ ಸ್ವಾಮಿಗಳು ಈ ಪಂಡಿತ ಇವರಿಬ್ರು ಭವಿಷ್ಯ ಹೇಳ್ತಾರೆ ಅಂತಂದ್ರೆ ಇನ್ನೆಷ್ಟು ಸಾವಿರಾರು ಮಂದಿ ನಿಂತಿರ್ಬೇಡ ಅಲ್ಲಿ ಎಲ್ಲ ಬಂದಿದ್ರು. ಬಂದಾಗ ಆಗ ವಿಜೇಂದ್ರ ಸ್ವಾಮಿಗಳು ರಾಜನಿಗೆ ಹೇಳಿದ್ರು, ಮಕ್ಕಳು ಆ ಪಂಡಿತರು ಬರೆದಿರ್ತಕ್ಕಂತಹ ಪತ್ರವನ್ನ ನೀವು ಓದಿ ಅಂತ. ಆ ಪತ್ರದಲ್ಲಿ ಏನ್ ಬರ್ದಿದ್ದ ಆ ಪಂಡಿತ ಅಂತಂದ್ರೆ, ಇವತ್ತು ರಾಜ ವಿಜೇಂದ್ರ ಸ್ವಾಮಿಗಳಿಗೆ ತನ್ನ ಪ್ರಾಂತ್ಯದ ಅನೇಕ ಹೊಲ ಗದ್ದೆಯನ್ನ ವಿಜೇಂದ್ರ ಸ್ವಾಮಿಗಳಿಗೆ ಬರ್ಕೊಡ್ತಾನೆ ಅಂತ ಬರ್ತಿದ್ದ. ಅದರಂತೆ ಈ ರಾಜ ಪತ್ರ ತಂದಿದ್ದ. ರಾಜನಿಗೆ ಆಶ್ಚರ್ಯ ಆಗೋಯ್ತು. ನನ್ನ ಹತ್ರ ಇರೋ ಪತ್ರ ನಿನಗೆ ಹೇಗೆ ಗೊತ್ತಾಯ್ತು ಅಂತಂದ್ರು. ಏನಿಲ್ಲ, ನಿನ್ನೆ ದಿವಸ ನಾವು ಎಷ್ಟೊತ್ತಿಗೆ ಮಾತಾಡಿದ್ವು ಆ ಮುಹೂರ್ತದ ಮೇಲೆ ನಾನು ಲೆಕ್ಕಾಚಾರ ಹಾಕದೆ, ಆಗ ಯತಿಗಳಿಗೆ ವಿಶಿಷ್ಟವಾದ ಸೌಭಾಗ್ಯ ಪ್ರಾಪ್ತಿ ಒಬ್ಬ ರಾಜನಿಂದ ಅಂತಿತ್ತು. ಆದ್ರಿಂದ ಇವರು ಯತಿಗಳಾಗಿದ್ದಾರೆ, ನೀನು ರಾಜನಾಗಿದ್ಯ, ರಾಜನಿಂದ ಇವರಿಗೆ ಬಳುವಳಿ ಬರುತ್ತೆ ಅಂತ ಹೇಳಿದಾಗ ಇಡೀ ಸಭಾಗ ಅವನಿಗೆ ಕರತಾಟನ ಮಾಡಿಬಿಟ್ಟು ಇಷ್ಟ ಸತ್ಯ ಆಗೋಯ್ತು ಒಂದು ಮಾತು. ಈಗ ವಿಜೇಂದ್ರ ಸ್ವಾಮಿಗಳು ಅಂದ್ರು, ನಮ್ಮ ಪತ್ರ ಹೋದ್ರಪ್ಪ ತೆಗೆದು ಅದಲ್ಲೇನು ಬರ್ದಿದ್ರು ವಿಜೇಂದ್ರ ಸ್ವಾಮಿಗಳು, ಈ ಪಂಡಿತ ಹೀಗೆ ಬರ್ದಿರ್ತಾನೆ ಅಂತ ಬರ್ದಿದ್ರು. ಅಷ್ಟು ಮಾತ್ರ ಅಲ್ಲ, ಈ ಪತ್ರವನ್ನ, ನಮ್ಮ ಪತ್ರವನ್ನ ಓದಿ ಮುಗಿಸೋಷ್ಟ್ರಲ್ಲಿ ಈ ಪಂಡಿತನಿಗೆ ಶುಭ ವಾರ್ತೆ ಬರುತ್ತೆ ಅಂತ ಬಂದಿದೆ.
ಅಷ್ಟೊತ್ತಿಗೆ ಆ ಕೇರಳ ಎಂದ ಅವರ ಸಂಬಂಧಿ ಒಬ್ಬ ಬಂದು ಇನ್ನು ಓದಿ ಮುಗಿಸೋಷ್ಟರಲ್ಲಿ ಆ ಜ್ಯೋತಿಷ್ಯನಿಗೆ ತಿಳಿಸಿದ್ರು, ನಿನಗೆ ಗಂಡು ಮಗು ಆಗಿದೆ ಅಂತ ತಿಳಿಸ್ಬಿಡಿ. ಆಗ ಹೆಚ್ಚು ನಿಖರತೆ, ಅವನ ಮಾತು ಸತ್ಯ ಆಗಿತ್ತು, ಆದರೆ ಅದಕ್ಕಿಂತ ಹೆಚ್ಚು ನಿಖರತೆ ಸಿಕ್ಕಿದ್ಯಾರಲ್ಲಿ? ವಿಜೇಂದ್ರ ಸ್ವಾಮಿಗಳಲ್ಲಿ. ಹೀಗೆ ಚತುಷ್ಷಷ್ಟ ವಿದ್ಯೆಯಿಂದ ವಿಶಿಷ್ಟವಾದಂತಹ ಒಂದು ಪರಿಣಿತಿ ಪಡೆದಿರ್ತಕ್ಕಂಥವರು ನಮ್ಮ ವಿಜೇಂದ್ರ ಸ್ವಾಮಿಗಳು ಅನ್ನೋ ಒಂದು ಅಂಶವನ್ನೇ ನಮಗಿಲ್ಲಿ ವಿಶೇಷವಾಗಿ ತಿಳಿಸ್ತಾ, ಹೀಗೆ ನಾನಾ ಪ್ರಕಾರವಾದಂತಹ ಒಬ್ಬ ವಾಮಾಚಾರಿ ತಾನು ಬಂದ ಸಪ್ತಾವರಣವನ್ನ ತಾನು ಅದ್ಯಾಪಿ ಅದಕ್ಕೆಲ್ಲ ಮಂತ್ರ ಸಿದ್ಧವಾಗಿ ಎಲ್ಲ ತಾನು ಪರಿಷ್ಕಾರ ಮಾಡಿಬಿಟ್ಟಿದೆ. ಹಾಗೆ ಚಕ್ರವ್ಯೂಹದಂತೆ 7 ಆವರಣಗಳನ್ನ ಸ್ಥಾಪನೆ ಮಾಡಿಬಿಟ್ಟ. ಮಧ್ಯದಲ್ಲಿ ಒಂದು ನಿಂಬೆಹಣ್ಣು ಇಟ್ಟ. ಈ ಮಾಂತ್ರಿಕರಿಗೂ ನಿಂಬೆಹಣ್ಣಿಗೂ ಏನೋ ಸಂಬಂಧ, ಒಂದು ನಿಂಬೆಹಣ್ಣು ಇಟ್ಟ. ಈ ಕಾಸ್ಟ್ಲಿ ಬೇರೆ ಆದ್ರಿಂದ ಇಟ್ಟ. ವಿಜೇಂದ್ರ ಸ್ವಾಮಿಗಳಿಗೆ ಹೇಳ್ದ, ನೀವು ಹೋಗಿ ಅದನ್ನ ತಂದ್ರೆ ನಿಮಗೆ ಯಾವ ದುಷ್ಟಶಕ್ತಿಗೂ ಏನು ಮಾಡೋಲ್ಲ. ನೋಡಿ, ಪಂದ್ಯಕ್ಕೆ ಬರೋ ಪೂರ್ವದಲ್ಲಿ ನಿಮ್ಗೊಂದು ಮಾತು, ಒಂದು ಜಾಗ್ರತೆ ಹೇಳ್ತೇನೆ, ಇದನ್ನು ನಿಮ್ಮ ಪ್ರಾಣನೂ ಹೋಗ್ಬೋದು. ಅಷ್ಟು ಕ್ರಮದಲ್ಲಿ ನಾನು ನನ್ನ ಮಂತ್ರವನ್ನ ಇಲ್ಲಿ ಪ್ರಯೋಗ ಮಾಡಿಬಿಟ್ಟಿದ್ದೆ, ಮಾಡ್ತಾ ಇರುತ್ತೇನೆ. ಇಷ್ಟೆಲ್ಲ ತಿಳಿಸ ವಿಜೇಂದ್ರ ಸ್ವಾಮಿಗಳಂದ್ರು, ಇದಕ್ಕೆ ನಾನು ಯಾಕೆ ಬರಬೇಕು, ನಮ್ಮ ಶಿಷ್ಯ ಮಾಡ್ತಾನೆ. ಶಿಷ್ಯರು ಅಂದ್ರು, ನಮ್ನ ಯಾಕೆ ತಂದ್ರು ಸ್ವಾಮಿಗಳು? ವಿಜೇಂದ್ರ ಅಂದ್ರು, ಹಂಗೆಲ್ಲ ಹೆದರಬಾರದು. ಪ್ರಾಣದೇವರು ಉಪಾಸಕರು, ವೇದ ವಿದ್ಯೆ ಓದ್ತಕ್ಕಂಥವರಿಗೆ ಯಾವ ದುಷ್ಟಶಕ್ತಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಹೇಳಿದಾಗ, ಹೋಗಿ ಹನುಮಂತ ದೇವರ ಸ್ಮರಣೆ ಮಾಡ್ತಾ ಇರು, ಎಲ್ಲ ಅನುಗ್ರಹ ಆಗ್ತದೆ, ಹೋಗು. ಅದರಂತೆ ಮೊದಲನೇ ವಲಯಕ್ಕೆ ತಾನು ಹೋಗುವಷ್ಟೊತ್ತಿಗೆ ಆದ ನಾನಾ ವಿಧವಾದಂತಹ ವಿಷಸರ್ಪಗಳೆಲ್ಲ ಬರಬೇಕು. ಬಂದ್ರೆ ವಿಜೇಂದ್ರ ಸ್ವಾಮಿಗಳು ಗರುಡ ಮಂತ್ರವನ್ನ ಸ್ತೋತ್ರ ಮಾಡಬೇಕು, ಅದರ ಪರಿಹಾರ. ಇನ್ನು ಮುಂದಿನ ವಲಯಕ್ಕೆ ಹೋದ, ಅಲ್ಲಿಗೆ ಅವನು ಸೋತ ಅನ್ಕೋ, ನಾನು ಸೋತೆ ಅಂತ ಅನ್ಕೋ. ಯಾಕೆ? ಆ ಸರ್ಪಗಳನ್ನ, ಕಾಳ ಸರ್ಪಗಳನ್ನ ದಾಟೋರೇ ಇರಲಿಲ್ಲ. ಇದನ್ನ ಇವರು ಜಯಿಸಿದ್ದಾರೆ ಅಂದ್ರೆ ನನಗೆ ಸೋಲು ನಿಷ್ಠಯ ಅನ್ಕೊಂಡ. ಹಾಗೆ 1 2 3 4 7 ಆ ಆವರಣಗಳನ್ನು ಪ್ರವೇಶ ಮಾಡಿ ಆ ಹುಡುಗ ಅವನ ಕೈಯಿಂದ ತಾವು ಪದಾರ್ಥವನ್ನು ತರಿಸೋಣ. ಹೀಗೆ ಎಲ್ಲಾ ವಿಧವಾದಂತಹ ದುಷ್ಟಶಕ್ತಿಗಳನ್ನೂ ಕೂಡ ನಿಗ್ರಹ ಮಾಡ್ತಕ್ಕಂಥದ್ದು ಯಾವುದು? ಬ್ರಹ್ಮವಿದ್ಯಾ ಅಂತ ತಿಳಿಸ್ಬೇಕಾಗಿದೆ. ತಮ್ಮಲ್ಲಿರ್ತಕ್ಕಂಥ ಮಂತ್ರಶಕ್ತಿಯ ಪ್ರದರ್ಶನಕ್ಕಾಗಿ ಇಷ್ಟೆಲ್ಲ ಕಾರ್ಯವನ್ನ ಪ್ರವೃತ್ತ ಮಾಡಿದ್ರು, ಹಂಗಲ್ಲ ಅರ್ಥ ಮಾಡಬಾರದು ನಾವು. ಕೇವಲ ಬ್ರಹ್ಮವಿದ್ಯೆಯಿಂದಾಗಿ ಯಾವುದೇ ದುಷ್ಟವಾದಂತಹ ಶಕ್ತಿ ಬಂದರೂ ಅದನ್ನು ನಾವು ನಿಗ್ರಹಿಸಬಹುದು ಅನ್ನೋ ಒಂದು ಸಿದ್ಧಾಂತವನ್ನು ಸ್ಥಾಪನೆ ಮಾಡಲಿಕ್ಕಾಗಿ ವಿಜೇಂದ್ರರು ಇಷ್ಟು ಕಾರ್ಯವನ್ನು ನಡೆಸಿದ್ದಾರೆ ಅಂತ ಇಷ್ಟು ಅಂಶವನ್ನು ಹೇಳುತ್ತಾ, ಮುಂದೆ ಅಪ್ಪಯ್ಯ ದೀಕ್ಷಿತರು ತಾವು ಒಂದು ದಿವಸ ಬಂದಾಗ ಇಷ್ಟಕ್ಕಾಲ ವಿಜೇಂದ್ರರು ಕಾವೇರಿ ಸ್ನಾನಕ್ಕೆ ಹೋಗಿದ್ರು. ಎಲ್ರಿಗೂ ದಂಡ ಸ್ನಾನ ಮಾಡಿಸ್ತಾ ಇದ್ರು, ದಂಡ ತೀರ್ಥ ಪ್ರೋಕ್ಷಣೆ ಆಗ್ತಿತ್ತು. ಅಪ್ಪಯ್ಯ ದೀಕ್ಷರು ದೂರ ನಿಂತಿದ್ರು. ಯಾಕೆ ನಮ್ಮ ದಂಡ ತೀರ್ಥ ಪ್ರೋಕ್ಷಣೆ ಬೇಡವಾ ಅಂತ. ಯಾಕೋ ಇವತ್ತು ನಮ್ಮನ್ನು ನೀವಾ ಕರೀತಾ ಇದ್ದೀರಿ ಅಂದ್ರೆ ದಂಡದಿಂದಲೇ ನಮಗೆ ದಂಡ ಇದೆಯೋ ಏನೋ ಅಂತ ಅಪ್ಪಯ್ಯ ದೀಕ್ಷಿತರಂತೆ. ಆ ವಿಜೇಂದ್ರ ಅಂದ್ರಂತೆ, ನಿಮಗೇನು ಹೊಸದಲ್ವಲ್ಲ, ಬನ್ನಿ ಅಂದ್ರು. ಯಾಕೆ? ಪ್ರತಿ ಸತಿ ನಾವು ಅದಕ್ಕೆ ನೀವು ಬರ್ತೀರಿ, ಸೋಲ್ತೀರಿ, ದಂಡ ಬಿಟ್ಟು ನಿಮ್ಗೆ ಇದ್ದಿದ್ದೆ, ನಿಮ್ಗೆ ಅಭ್ಯಾಸ ಆಗಿದೆಯಲ್ಲ, ಬನ್ರಿ ಅಂತಂದ್ರೆ ಆ ಕಾಲ ಇಷ್ಟು ಅವಿನಾಭಾವ ಸಂಬಂಧ ಅವರು ಇದ್ದಾಗ. ಸರಿ, ಏತತ್ ಕಾಲಕ್ಕೆ ವಿಜೇಂದ್ರ ಸ್ವಾಮಿಗಳು ಮತ್ತು ಆತನ ಒಂದು ಸಂವಾದ ನಡೆಯಿತು. ನಡೆದಂತಹ ಆ ಕಾಲಕ್ಕೆ ತತ್ವಮಸಿ ಅನ್ನೋ ಒಂದು ಶಬ್ದವನ್ನು ತಗೊಂಡ್ರು. ಯಾವ ಛಾಂದೋಗ್ಯದಲ್ಲಿರ್ತಕ್ಕಂತಹ 6ನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಶ್ವೇತಕೇತು ಉದ್ಧಾಲಕರು ಅವರ ಒಂದು ಸಂವಾದದಲ್ಲಿ ಮಗನಾದ ಶ್ವೇತಕೇತುವಿಗೆ ತಂದೆಯಾದ ಉದ್ಧಾಲಕರು 12 ವರ್ಷದ ಅಧ್ಯಯನದ ನಂತರದಲ್ಲಿ ಮಗ ಬಂದಾಗ ಹೇಗೆ ಬಂದ, ಅದಕ್ಕೆ ಆಧಾರಿತವಾಗಿ ಮುಂದಿನ ಪ್ರಕರಣ. ಬಹಳ ಬಿಗುಮಾನದಿಂದ ಬಂದ, ತಲೆ ಎತ್ತಿಕೊಂಡು ಬಂದ. ಉದ್ಧಾಲಕರು ಅದನ್ನು ತಾವು ನೋಡ್ತಾ ತತ್ವಮಸಿ ಅನ್ನೋ ವಿಷಯವನ್ನ ತಾವು ಹೇಳೋಣ. ಅದನ್ನೇ ಅನೇಕ ಮಂದಿ ಏನಂತ ಅರ್ಥ ಮಾಡ್ಕೊಂಡ್ಬಿಟ್ರು. ತತ್ವಮಸಿ ಅಂತಂದ್ರೆ ನಾವೇ ದೇವರು ಅಂತ ಅರ್ಥ ಮಾಡ್ತೀವಿ.
ಅದು ಆ ಕ್ರಮದಲ್ಲಿ ಅರ್ಥ ಅಲ್ಲ. ತತ್ ತ್ವಂ ಅಸಿ ಅಂದರೆ ಅದೇ ಅರ್ಥ. ತತ್ವಮಸಿಯನ್ನು ತತ್ ತ್ವಂ ಅಸಿ ನೀವು ಬಿಡಿಸಿದ್ರಿ, ಅವರು ಪೂರ್ಣ ಹೇಳಿದ್ರು. ಇದರಲ್ಲಿ ಏನು ಪರಿಷ್ಕಾರ ಆಯ್ತಿದೆ. ಇದನ್ನ ಪರಿಷ್ಕಾರ ಮಾಡ್ಕೊಂಡಿದ್ದು ನಾವಲ್ಲ, ಶ್ವೇತಕೇತು ತಾನು ಮಾಡ್ಕೊಂಡು. ಮೊದಲಿಗೆ ಆತ ವೇದಜ್ಞ, ಯಾರು? ಶ್ವೇತಕೇತು. ಪರಮಾತ್ಮನ ಗುಣಾದಿಗಳನ್ನೆಲ್ಲ ತಾನು ತಿಳಿದಿದ್ದ. ಮೋದೋ ದಕ್ಷಿಣ ಪಕ್ಷ, ಪ್ರಮೋದೋ ಉತ್ತರ ಪಕ್ಷ, ಆನಂದ ಆತ್ಮ ಬ್ರಹ್ಮಗುಚ್ಛಂ ಪ್ರತಿಷ್ಠ. ಹೀಗೆ ಬ್ರಹ್ಮಶಬ್ದವಾಚ್ಯ ಪರಮಾತ್ಮ ಅನ್ನೋ ಜ್ಞಾನ ಶ್ವೇತಕೇತು ಇರಲಿಲ್ಲ ಅಂತ ಏನಲ್ಲ. 12 ವರ್ಷಗಳ ಕಾಲ ಸುದೀರ್ಘವಾದ ಅಧ್ಯಯನವನ್ನು ನಡೆಸಿರ್ತಕ್ಕಂಥ. ಹೀಗಿದ್ದಾಗ ನಮ್ಮ ತಂದೆ ನನ್ನನ್ನು ನೀನು ಬ್ರಹ್ಮ ಆಗಿದ್ಯಾ ಅಂತಂದರೆ ನಾನು ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆಯನ್ನು ತಗೊಂಡ. ಇದು ನಾವು ಪರಿಷ್ಕಾರ ಮಾಡೋ ಮುಂದಿನ ಭಾಗ. ಆದರೆ ಪರಮತೀಯರು ಶಬ್ದವನ್ನು ಏಕತಾದಂತು ನಾನೇ ಬ್ರಹ್ಮ ಅನ್ನೋ ಒಂದು ಅಂಶವನ್ನು ತಗೊಂಡು. ಇದಕ್ಕೆ ಶ್ರೀಮದ್ ಆಚಾರ್ಯರು ತಾವು ತಿಳಿಸಿದ್ರು. ವೇದದ ಒಂದು ಆಪಾದತಃ ಅರ್ಥ ಮಾಡೋದು ಒಂದು ಕ್ರಮ, ಷಡಂಗಗಳನ್ನು ಪ್ರಯೋಗ ಮಾಡಿ ಒಂದು ವಾಕ್ಯಕ್ಕೆ ಅರ್ಥ ಮಾಡೋದು ಇನ್ನೊಂದು ಕ್ರಮ. ಆ ಷಡಂಗವನ್ನು ನಾವು ಪ್ರಯೋಗ ಮಾಡಬೇಕಾದರೆ ಹೇಗೆ ಪ್ರಯೋಗ ಮಾಡಬೇಕು ನಾವು ಅಂದರೆ, ಒಂದು ಶಬ್ದಕ್ಕೆ ಅರ್ಥ ಮಾಡಬೇಕಾದ್ರೆ ಎಷ್ಟು ಕ್ರಮದಲ್ಲಿ ಅದಕ್ಕೆ ನಾವು ನಿರ್ಣಯ ತಗೋಬೇಕು ಅಂತಂದರೆ ಅದನ್ನು ತಿಳಿಸ್ತಾರೆ. ಉಪಕ್ರಮ, ಉಪಸಂಹಾರ, ಅರ್ಥವಾದ, ಅಭ್ಯಾಸ, ಫಲ, ಅಪೂರ್ವತ. ಇಷ್ಟು ಅಂಶಗಳನ್ನು ಪ್ರಯೋಗ ಮಾಡಿ ಒಂದು ವಾಕ್ಯಕ್ಕೆ ಅರ್ಥ ಮಾಡಬೇಕು. ಸುಮ್ಮನೆ ಶಬ್ದವನ್ನು ಯಥಾವತ್ತಾಗಿ ತಗೊಂಡ್ಬಿಟ್ರೆ ಏನೇನೂ ಆಗುತ್ತೆ. ನಾನೇ ದೇವರು ಅಂತೂ ಅನ್ಬೋದು, ನಾನೇ ದೇವ್ರ ಫಾದರ್ ಅನ್ಬೋದು. ಬೇಕಾದ್ರೆ ಹೇಳ್ಬೋದು, ಹಂಗೆ ಅರ್ಥ ಮಾಡುವುದಲ್ಲ. ವೇದದಲ್ಲಿ ಪರಮಾತ್ಮನನ್ನ ಅವಾಚ್ಯ ಅಂತ ಕರೆದಿದ್ದಾರೆ. ಇದು ಪರಮತಿಯರಿಗೆ ಭಾರಿ ಪುಷ್ಟಿ ಕೊಟ್ಟು. ಯಾಕೆ? ಅವರಲ್ಲಿ ಏನು? ದೇವರು ನಿರ್ಗುಣ. ವೇದ ಏನು ಹೇಳಿತು? ಅವಾಚ್ಯ. ಅವಾಚ್ಯ ಅಂದ್ರೇನು? ವಾಚ್ಯನಲ್ಲ. ಯಾಕೆ ವಾಚ್ಯನಲ್ಲ? ಅವನಲ್ಲಿ ಗುಣ ಇಲ್ಲ, ಅವನು ನಿರ್ಗುಣ. ನೋಡ್ರಿ, ಅವನು ನಿರ್ಗುಣ, ಅದಕ್ಕೆ ಅವನು ಅವಾಚ್ಯನಾದ. ನಮ್ಮ ಮತವೇ ಶ್ರೇಷ್ಠ ಅಂತ ಹೇಳಿದ್ ನೋಡ್ರಿ, ಅವ್ರಿಗೆ ಪೂರಾ ಪುಷ್ಟಿ ಸಿಕ್ಕೋಯ್ತು. ನಾವೇನು ಹೇಳ್ಬೇಕು? ಶ್ರೀಮದಾಚಾರ್ಯ ಏನಾರು ನಮ್ಗೆ ಸಿಕ್ಕಿರ್ಲಿಲ್ಲ ಅಂದಿದ್ದಿದ್ರೆ ಹೌದೌದು ಹೌದು ಹೌದು ಅಂದ್ಬಿಡ್ತಿದ್ವಿ ನಾವು. ಆದ್ರೆ ಆಚಾರ್ಯ ಹೌದು, ಪರಮಾತ್ಮ ವಾಚ್ಯನಲ್ಲ, ವಾಚ್ಯ. ಅದ್ರ ಬಗ್ಗೆ ಹೆಂಗ್ ನಾವು ಪರಿಷ್ಕಾರ ಮಾಡಬೇಕು ಅದನ್ನು ತಿಳಿಸ್ಬೇಕು. ದೇವರ ಅವಾಚ್ಯ ಅನ್ನೋದನ್ನೇ 2 ಪ್ರಕಾರವಾಗಿ ನಾವು ಅರ್ಥ ಮಾಡ್ಲಿಕ್ಕೆ ಅವಕಾಶ ಇದೆ ಎಂದರು ಆಚಾರ್ಯ. ಹೇಗೆ ಅಂತಂದ್ರೆ, ಒಂದಾಗಿ ದೇವರು ಅವಾಚ್ಯ. ಯಾಕೆ ಅವಾಚ್ಯ? ಪರಮತಿಯರ ಪ್ರಕಾರ ಅವನು ನಿರ್ಗುಣ ವಾಚ್ಯ, ಅವನು ನಿರ್ಗುಣ ಬ್ರಹ್ಮ. ಆಯ್ತಾ? ಅವನು ನಿರ್ಗುಣನಾಗಿದ್ದಾನೆ, ಆದ್ರಿಂದ ಅವನು ಅವಾಚ್ಯ. ಹೌದು ತಾನೇ? ಹೌದು, ನಮ್ಮ ದೇವರು ನಿರ್ಗುಣ, ಅದಕ್ಕೆ ಅವಾಚ್ಯ. ನಾವು ಅವ್ರದೇ ಟ್ರ್ಯಾಕ್ ಹಿಡಿದು ಹೌದು. ಇದಕ್ಕೆ ಹೇಗೆ ಅರ್ಥ ಅಂತಂದ್ರೆ, ಪ್ರಾಕೃತವಾದ ಗುಣಗಳು ನಮ್ಮಂತೆ ದೇವರಲ್ಲಿ ಇಲ್ಲ. ಸತ್ವ, ರಜಸ್, ತಮಸ್ 3 ಗುಣಗಳು, ಅದರಿಂದ ನಿರ್ಮಿತವಾದ ಶರೀರ ಪರಮಾತ್ಮನಿಗಿಲ್ಲ. ಅದನ್ನ ನಿಮಿತ್ತ ಮಾಡಿದಾಗ ಅವನು ಅವಾಚ್ಯ. ಆಯ್ತಾ? ಇದು ಒಂದು ಕ್ರಮದ. ಇನ್ನ ಪರಮಾತ್ಮ ಅವಾಚ್ಯ ಹೇಗೆ ಅಂತಂದ್ರೆ, ಅವನು ಅಪ್ರಾಕೃತ. ಅಪ್ರಾಕೃತನಾಗಿರೋದ್ರಿಂದಲೂ ಅವನು ಅವಾಚ್ಯ. ಇದು ಮಧ್ವ ಸಿದ್ಧಾಂತ. ಇಲ್ಲೂ ಅವಾಚ್ಯತ್ವವನ್ನು ನಾವು ಕೂಡಿಸ್ಬೋದು. ಪ್ರಾಕೃತ ಶರೀರ ಇಲ್ಲ, ಅದ ನಿಮಿತ್ತವಾದ ಗುಣಗಳಿಲ್ಲ, ಆದ್ದರಿಂದ ಅವನು ನಿರ್ಗುಣ, ಆದ್ದರಿಂದ ಅವನು ಅವಾಚ್ಯ. ಇದು ಒಂದು ಕ್ರಮದಲ್ಲಿ ಪರಿಷ್ಕಾರ. ಇನ್ನು ಪರಮಾತ್ಮ ಅಪ್ರಾಕೃತನಾಗಿದ್ದಾನೆ. ಅಪ್ರಾಕೃತವಾದ ಶರೀರ ಗುಣಾದಿಗಳು ಪರಮಾತ್ಮನ ಸ್ವರೂಪಗತವಾದದ್ದು, ಆದ್ದರಿಂದಲೂ ಅವನು ಅವಾಚ್ಯ. ಇದನ್ನ ಹೆಂಗೆ ಕೂಡಿಸೋದು ಅಂತಂದ್ರೆ, ಸಮಗ್ರ ವೇದಾದಿಗಳು ಕೂಡ ಪರಮಾತ್ಮನನ್ನ ಪೂರ್ಣವಾಗಿ ಹೇಳಿ ಆಗೋಲ್ಲ. ಯಾರನ್ನ ಹೇಳಿದಷ್ಟು
ತೆಗೆದಷ್ಟು 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 ಬರ್ತಲೇ ಇದೆಯೋ ಅವನು ಏನಾದ? ಅವಾಚ್ಯನಾದ. ಅವಾಚ್ಯಂ ವಧಸೆ ಮೂಢ ಅಂತಂದು. ಯಾರು? ಪದ್ಮಾವತಿ ಶ್ರೀನಿವಾಸನಿಗೆ ಹೇ ಅವಾಚ್ಯನೇ ಅಂತಂದು. ಇದರ ತಾತ್ಪರ್ಯ ಯಾವ ಪ್ರಮೇಯಕ್ಕೂ ಸಿಡ್ಕೊಳ್ಳ ಸ್ವಾಮಿ, ನೀನು ಅಪ್ರಮೇಯ ಅಂದ್ರೂ ಒಂದೇ ಅರ್ಥ, ಅವಾಚ್ಯ ಅಂದ್ರೂ ಒಂದೇ ಅರ್ಥ. ಸಿಟ್ಟು ಬಂದಾಗ ಅವಾಚ್ಯನೇ ಅನ್ನಿ, ಪ್ರೀತಿ ಬಂದಾಗ ಅಪ್ರಮೇಯನೇ ಅನ್ನಿ, ಯಾವುದೂ ಆಗುತ್ತೆ ದೇವರಿಗೆ. ಯಾಕೆ ಸ್ವಲ್ಪ ನಿಂದಾಸ್ತಿ ಬೇಕಲ್ಲ ನಮಗೆ. ಅದ್ಯಾಕೆ ಆ ಕಾಲಕ್ಕೆ ಏನ್ ಮಾಡ್ಬೇಕಂತೆ? ಅವಾಚ್ಯನೇ ಅಂತ ಬೈರಿ ಅಂತ. ಪ್ರೀತಿ ಉಕ್ಕರಿದಿದೆ ಅವಾಗ ಅಪ್ರಮೇಯನೇ ಅಂತ ಕರೀರಿ, ಎರಡು ಒಂದೇ ಅರ್ಥ. ಹೌದು. ಹೀಗೆ ಆ ಕ್ರಮದಲ್ಲಿ ಪರಮಾತ್ಮನನ್ನು ನಾವು ಹೇಗೆ ಆ ಒಂದು ಶಬ್ದಕ್ಕೆ ಅರ್ಥ ಮಾಡಬೇಕು ಅಂತಂದ್ರೆ ಉಪಕ್ರಮ, ಉಪಸಂಹಾರ, ಅರ್ಥವಾದ, ಅಪೂರ್ವತ ಇವೆಲ್ಲ ಹಿಡಿದು ವೇದದ ಒಂದು ವಾಕ್ಯ, ಒಂದು ಶಬ್ದ, ಒಂದು ಅಕ್ಷರಕ್ಕೆ ನಾವು ನಿರ್ಣಯ ಕೊಡಬೇಕು ಅಂತ ಶ್ರೀಮದಾಚಾರ್ಯರು ತಿಳಿಸಿದ್ದಾರೋ ಅದನ್ನು ಪ್ರಮಿತಿಯರು ಕೂಡ ತಗೊಂಡಿದ್ದಾರೆ. ತಗೊಳ್ಳೋದ್ರಲ್ಲಿ ಕ್ರಮ ವ್ಯತ್ಯಾಸ ಮಾಡಿದ್ದಾರೆ. ಅದರಲ್ಲಿ ಅವರು ತಿಳಿಸ್ತಾ ಶ್ರೀಮದಾಚಾರ್ಯ ತಿಳಿಸಿರೋದೇನು ಅಂತಂದ್ರೆ ಉಪಕ್ರಮ, ಉಪಸಂಹಾರ ಅನ್ನೋ ಎರಡು ಭಾಗವನ್ನು ನಾವು ತಗೊಂಡಾಗ ಉಪಕ್ರಮ ಅಂದ್ರೆ ಏನು, ಉಪಸಂಹಾರ ಅಂದ್ರೆ ಏನು ಅನ್ನೋದನ್ನು ನಾವು ತಿಳ್ಕೊಂಡು. ಉಪಕ್ರಮ ಅಂದ್ರೆ ಒಂದು ವಾಕ್ಯ ಪ್ರಾರಂಭದ ಒಂದು ಶಬ್ದ ಏನಿದೆ ಅದು ಉಪಕ್ರಮ. ಆ ವಾಕ್ಯ ಹೋಗಿ ಕೊನೆಗೆ ಎಲ್ಲಿ ನಿಲ್ಲುತ್ತೆ ಅದು ಉಪಸಂಹಾರ. ಇವೆರಡರಲ್ಲಿ ಯಾವುದಕ್ಕೆ ಪ್ರಾಬಲ್ಯ ಅಂತಂದ್ರೆ ಉಪಕ್ರಮಕ್ಕೋ ಉಪಸಂಹಾರಕ್ಕೋ ಅಂದ್ರೆ ಶ್ರೀಮದ್ ಆಚಾರ್ಯ ತಿಳಿಸಿದ್ರು ಉಪಸಂಹಾರ. ಉಪ ಸಂ ಚೆನ್ನಾಗಿ ಆಹಾರ, ಅದಕ್ಕೆ ಪ್ರಾಬಲ್ಯ. ಯಾಕೆ ಉಪಕ್ರಮ ಉಪಸಂಹಾರದಲ್ಲಿ ಉಪಸಂಹಾರಕ್ಕೆ ಪ್ರಾಬಲ್ಯ ಯಾಕೆ, ಉಪಕ್ರಮಕ್ಕೆ ಯಾಕಿಲ್ಲ? ವಾಕ್ಯ ಹೊರಡೋದಕ್ಕಿಂತ ವಾಕ್ಯ ಎಲ್ಲಿ ನಿಂತಿದೆ ಅದಕ್ಕೆ ಮಹತ್ವ ಅಂತ. ಇದಕ್ಕೆ ಯಾವ ಶಾಸ್ತ್ರ ಪರಿಷ್ಕಾರ ಬೇಡ ನಮಗೆ. ಸುಮ್ಮನೆ ಲೌಕಿಕವಾದ ಒಂದು ದೃಷ್ಟಾಂತಗಳು. ಒಬ್ಬ ಇಂಟರ್ವ್ಯೂಗೆ ಹೋದಾಗ ಇಂಟರ್ವ್ಯೂ ಮಾಡೋನು ಕೇಳ್ದ, ಏನಪ್ಪ ಏನು ಓದಿದ್ಯಾ? ಅವನು ಪ್ರಾರಂಭ ಮಾಡ್ದ ಉಪಕ್ರಮದಿಂದ. LKG UKG 1ನೇ ಕ್ಲಾಸ್ 2ನೇ ಕ್ಲಾಸ್ ಪ್ರಾರಂಭ. ಕೊನೆಗೇನು ಓದಿದ್ಯೋ ಅದನ್ನು ಹೇಳು, ಉಪಸಂಹಾರ ಹೇಳು. ನಾನು BCom ಓದಿದ್ದೀನಿ ಅಂತ. ಅಷ್ಟು ಹೇಳಪ್ಪ, ನೀನು ಹಿಂದಿಯಲ್ಲಿ ಓದಿರೋದು ನಮ್ಗೆ ಅರ್ಥ ಆಗುತ್ತೆ ಅಂತ. ಹಾಗಾದ್ರೆ ಉಪಕ್ರಮನೋ ಉಪಸಂಹಾರನೋ ಮಧ್ವರಾಯರ ಸಿದ್ಧಾಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಯಾವುದೋ ಕೋಟಿ ಕ್ರಮದಲ್ಲಿ ಪರಿಷ್ಕಾರ ಮಾಡಿ ತರುವಾಯ ಮಧ್ವರಾಯರ ದೊಡ್ಡೋರು ಹಿಂಗೆ ನಾವು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಮತ್ತು ಸಿದ್ಧಾಂತ ಅಲ್ಲ. ಲೌಕಿಕವಾದ ವಿಷಯದಲ್ಲೂ ಆಚಾರ್ಯ ಸಿದ್ಧಾಂತವೇ ಪ್ರತಿಪಾದಿತವಾಗಿರತಕ್ಕಂಥದ್ದು. ಅಂತೆ ಸಿದ್ಧತ್ತು ಸಿದ್ಧಾಂತ ತಿಳಿಸ್ಕೊಟ್ಟು ಯಾರು? ಭಾವಿ ಸಮೀರನಾದ ವಾದಿರಾಜ ಸ್ವಾಮಿಗಳು. ಏನು ವಾದಿರಾಜರಿಗೂ ವಿಜೇಂದ್ರರಿಗೂ ಅವಿನಾಭಾವ ಸಂಬಂಧವಿದೆ. ಎಷ್ಟು ವಿಜೇಂದ್ರ ಸ್ವಾಮಿಗಳು ತಾವು ಉಡುಪಿ ಕ್ಷೇತ್ರಕ್ಕೆ ಬಂದಾಗ ವಾದಿರಾಜರು ಭವ್ಯವಾದ ಸ್ವಾಗತ ಮಾಡಿಬಿಟ್ರಂತೆ ಅವರನ್ನು. ಏನು ಆನೆ ಗೀನೆ ಎಲ್ಲ ತರಿಸ್ಬಿಟ್ಟಿರ್ಬೇಕು, ಚಂಡಿವಾದ ಹೇಳಿ ಕೇಳಿ ಉಡುಪಿ ಕಡೆ ಚಂದ. ಇನ್ನು ವಿಜೇಂದ್ರರು ಬರ್ತಾರೆ ಅಂತ ವಾದಿರಾಜರು ತಾವು ಅದನ್ನು ತರಿಸಿರೋಡ. ಇನ್ನು ಹಾಗಿರಬೇಡ. 7 ದಿವಸಗಳ ಕಾಲ ವಿಜೇಂದ್ರರು ತಾವು ಬಿಡಾರು ಕೊಡುದ್ರಂತೆ. ಸಾಕ್ಷಾತ್ ಕೃಷ್ಣ ಪೂಜೆ ಮಾಡುವ ಸೌಭಾಗ್ಯ ಪ್ರಾಪ್ತಿ ಆಗೋಯ್ತು ಎಂದು ವಿಜೇಂದ್ರ ತಾವು ಉಲ್ಲೇಖ ಮಾಡ್ತಾರೆ. ಎಂಥ ಮಹಿಮಾ! ಅಷ್ಟು ಮಾತ್ರ ಅಲ್ಲ, ಅದ್ರ ಜೊತೆಗೆ ಸದಾಕಾಲ ನಿಮ್ ಕೃಷ್ಣ ದರ್ಶನ ಆಗ್ತಾ ಇರಬೇಕು ಅಂತ ಇವತ್ತನೇ ನಾವೇನು ರಾಯರ ಮಠವನ್ನು ನೋಡ್ತೇವೆ, ಆ ರಾಯರ ಮಠ ಇವತ್ತಾಗಿದ್ದು. ರಾಯರು ಬಂದ್ಮೇಲೆ ರಾಯರ ಮಠ, ಪೂರ್ವದಲ್ಲಿ ಅದು ವಿಜೇಂದ್ರರ ಮಠ. ಯಾಕೆ ವಿಜೇಂದ್ರರಿಗೆ ಆಯ್ತದು ಅಂದ್ರೆ ವಾದಿರಾಜರು ತಾವು ಕೊಟ್ಟಂತಹ ಸ್ಥಳ ಅಂತ ನೋಡ್ರಿ ಅವರು. ಇಷ್ಟ ಕ್ರಮದಲ್ಲಿ ಎಲ್ಲ ಉತ್ತರಾದಿ ಮಠದವ್ರಿಗೆ ಬೇಕಾ, ವಾದಿರಾಜರು ಅವ್ರಿಗೂ ಜಾಗ ಕೊಡಿಸಿದ್ದಾರೆ. ಇನ್ನು ವ್ಯಾಸರಾಜ ಮಠದವ್ರಿಗೆ ಬೇಕಾ, ಬರ್ರಿ ನಿಮಗೂ ಜಾಗ ಕೊಡ್ತೀವಿ, ನೀವು ತಗೊಳ್ರಿ. ಈ ಕೇವಲ ಅಷ್ಟಮಠ ಮಾತ್ರ ಹಿಡಿದ್ರು ಅವ್ರಿಗೆ ಮಾತ್ರ ಇಲ್ಲ ಅವಕಾಶ, ಹಂಗೇನು ಮಾಡ್ಲೇ ಇಲ್ಲ ಮಹಾನ್ ಬಾಬು. ನಿಮಗೆ ಬೇಕಾ ನೀವು ಜಾಗ ಕೊಡ್ತೀವಿ, ನೀವು ಬರ್ತೀರ ನೀವು ಬರ್ತೀವಿ. ಇಂತಹ ಕ್ರಮ ಅದು ಭಾವಿ ಸಮೀರರಾದ ವಾದಿರಾಜರು ಸಾರ್ವಭೌಮರಲ್ಲಿ ನೋಡಿ ಎಷ್ಟು ಅಂಶವನ್ನು ನಮಗೆ ತಿಳಿಸ್ತಾ. ಅದರಂತೆ ವಿಜೇಂದ್ರ ಸ್ವಾಮಿಗಳಿಗೂ ಕೂಡ ತತ್ಕಾಲಕ್ಕೆ ಆ ವಿಶಿಷ್ಟವಾಗಿರತಕ್ಕಂತಹ ಆ ಒಂದು ಸ್ಥಳ ಕೊಟ್ಟಿರಬೇಕು. ಆ ಸ್ಥಳದಿಂದ ನೇರವಾಗಿ ಕೃಷ್ಣನ ದರ್ಶನ ಆಗ್ತಿರ್ಬೇಕು. ಎದುರಿಗಿರ್ಬೇಕು. ನಮಗೆ ಕಾಣಿಸೋಲ್ಲ ಅಷ್ಟೇ, ಕೀಲು ಬೊಮ್ಮೆ ನಿಂತ್ಕೊಂಡ್ಬಿಟ್ಟಿರುತ್ತೆ. ಹೌದು, ಆದರೆ ನಮ್ಮ ಪ್ರಾರಂಭ ಧರ್ಮ ಅಷ್ಟೇ. ಆದ್ರೆ ದೊಡ್ಡವರು ಅಲ್ಲಿ ನೇರವಾಗಿ ದರ್ಶನ ಆಗ್ತಾ ಇರ್ಬೇಕು.
ಇಷ್ಟು ಕ್ರಮದಲ್ಲಿ ರಾಜರು ತಾವು ಜಾಗ ತಗೋಬೇಕಾದ್ರೆ ಯಾವುದೋ ಮೂಲೆ ಜಾಗ ತಗೊಂಡ್ಬಿಟ್ರು, ಉಳಿದವ್ರಿಗೆಲ್ಲ ಪಕ್ಕದಲ್ಲಿ ಬೇಕು. ನೋಡ್ರಿ ಹೆಂಗ್ ಕ್ರಮ ಇದೆ ದೊಡ್ಡವರ ಲಕ್ಷಣ. ಏತದ್ ಕ್ರಮದಲ್ಲಿ ಹೀಗೆ ವಿಜೇಂದ್ರರು ಮತ್ತು ವಾದಿರಾಜರು ಆ ಒಂದು ಅವಿನಾಭಾವ ಸಂಬಂಧ. ವಿಜೇಂದ್ರ ಸ್ವಾಮಿಗಳನ್ನ ವಾದಿರಾಜರು ಶ್ಲಾಘನೆ ಮಾಡ್ತಾ ಇದ್ರೆ ವಿಜೇಂದ್ರರಂದ್ರಂತೆ ಯುಕ್ತಿ ಮಲ್ಲಿಕಾಚಾರ್ಯರ ಬಗ್ಗೆ ಹೆಚ್ಚು ಯುಕ್ತಿಯಿಂದ ನಾವೇನ್ ಹೇಳೋದು ಅಂತ ಅವ್ರು ತಾವು ಹೇಳ್ತಾ ಇರ್ಬೇಕಂತೆ. ಹೀಗೆ ಒಬ್ಬೊಬ್ಬರು ಕೂಡ ಅವರವರ ಗ್ರಂಥಾದಿಗಳನ್ನು ಹಿಡಿದು ಏತತ್ ಕಾಲಕ್ಕೆ ಅಲ್ಲಿ ಅದರ ಒಂದು ಮಹಿಮಾ ವರ್ಣನಾದಿಗಳು ನಡೆದಿರ್ತಕ್ಕಂಥದ್ದು ವಿಜೇಂದ್ರರು ಮತ್ತು ನಮ್ಮ ವಾದಿರಾಜರು. ಇನ್ನು ವ್ಯಾಸರಾಜರಿಗೂ ಕೂಡ ನಮ್ಮ ವಾದಿರಾಜರು ಒಂದು ಕೃಷ್ಣ ಪ್ರತಿಮಾ ಕೊಟ್ಟಿದ್ದಾರೆ. ಇವತ್ತಿಗೂ ಅದು ಸಂಸ್ಥಾನ ಪೂಜೆಯಲ್ಲಿ ವಿಶೇಷವಾಗಿ ಪೂಜಿತವಾಗಿರ್ತಕ್ಕಂತಹ ಆ ಒಂದು ಪ್ರತಿಮಾ. ಹೀಗೆ ವಾದಿರಾಜರು ವಿಶಿಷ್ಟವಾದಂತಹ ಕ್ರಮ. ಏತತ್ ಸಮಕಾಲೀನದಲ್ಲಿರ್ತಕ್ಕಂತಹ ಮಹಾಮಹಿಮರಾದ ನಮ್ಮ ವಿಜೇಂದ್ರ ಸ್ವಾಮಿಗಳು ಹೇಗೆ ವಾದಿರಾಜರ ಬಳಿಯಲ್ಲಿ ಭೂತರಾಜರು ಸೇವೆಯನ್ನು ಮಾಡ್ತಾ ಇರ್ತಾರೋ ಅದರಂತೆ ವಿಜೇಂದ್ರ ಸ್ವಾಮಿಗಳ ಬಳಿಯಲ್ಲೂ ಅದೇ ಭೂತರಾಜರು ಸೇವೆಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಕುಂಭಕೋಣಂ ಕ್ಷೇತ್ರ ಮಠದ ಒಳಗೆ ನಾವು ಹೋಗ್ತಾ ಇದ್ದಂತೆ ವಿಜೇಂದ್ರ ಸ್ವಾಮಿಗಳ ದರ್ಶನದ ಪೂರ್ವದಲ್ಲೇ ಎಡಭಾಗಕ್ಕೆ ನಾವು ಗೇಟಿಂದ ಒಳಗಡೆ ಬಂದು ಎಡಭಾಗಕ್ಕೆ ಸ್ವಲ್ಪ ಮೇಲೆ ಹೋದರೆ 5 ಹೆಜ್ಜೆ ಇಟ್ಟರೆ ಅದೊಂದು ವೃಕ್ಷ ಇದೆ. ಅದು ಭೂತರಾಜರ ವೃಕ್ಷ. ಅಲ್ಲೊಂದು ಅವರ ಮುಖವಾಡವನ್ನು ಹಾಕ್ತಾರೆ. ಅದನ್ನು ಹಾಕಿ ಅದಕ್ಕೆ ತೀರ್ಥ ಗಂಧಾಕ್ಷತಾದಿಗಳನ್ನೆಲ್ಲ ಕೊಡ್ತಕ್ಕಂಥದ್ದು. ಮುಂದೆ ವ್ಯಾಸರಾಜರು ತಿಳಿಸ್ತಾರೆ ಇಲ್ಲಿಂದ ತಾವು ವಾದಿರಾಜರ ಸೇವೆ ಹೊರಡಬೇಕು ಅಂತ ತಿಳಿಸ್ತಾರೆ. ಅದರಿಂದ ಮುಂದೆ ತಾವು ವಿಶೇಷವಾಗಿ ತಮ್ಮ ಸಾನ್ನಿಧ್ಯ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು. ಹೀಗೆ ವಿಜೇಂದ್ರರು ಮತ್ತು ವಾದಿರಾಜರ ಇಬ್ಬರ ಸೇವಾ ಧುರೀಣರಾಗಿರ್ತಕ್ಕಂಥವರು ಯಾರು? ಭೂತರಾಜರು ಅನ್ನುವ ಅಂಶವನ್ನು ಕೂಡ ನಮಗೆ ತಿಳಿಸಿರ್ತಕ್ಕಂಥದ್ದು. ಇಷ್ಟೆಲ್ಲ ಸರಿ ಉಪಕ್ರಮ ಉಪಸಂಹಾರದ ಬಗ್ಗೆ ಮಾತಾಡಲಿಲ್ಲ. ಇನ್ನೇನು ಉಪಸಂಹಾರ ಮಾಡೋ ಸಮಯ ಬಂದೇ ಬಿಡುತ್ತು, ಹೌದೋ ಇಲ್ವೋ? ಆದ್ರಿಂದ ಆ ಉಪಕ್ರಮ ಉಪಸಂಹಾರ ಅನ್ನೋದರಲ್ಲಿ ಅದಕ್ಕೂ ವಿಜೇಂದ್ರ ಸ್ವಾಮಿಗಳ ಕಥಾಗೂ ಏನು ಸಂಬಂಧ? ಈ ಒಂದು ಅಂಶ ಇದರಲ್ಲಿ ಒಂದು ವಿಶಿಷ್ಟವಾದ ಅಂಶ ಇದೆ. ಆ ಉಪಕ್ರಮ ಮತ್ತು ಉಪಸಂಹಾರದಲ್ಲಿ ಉಪಕ್ರಮ ವಿಕ್ರಮ ಅಂತ ಅಪ್ಪಯ್ಯ ದೀಕ್ಷಿತರು ತಾವೊಂದು ಗ್ರಂಥ ಬರೆದು, ಅಂದ್ರೆ ಮಧ್ವರಾಯರ ಆ ಒಂದು ತಮ್ಮ ಗ್ರಂಥದ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಅಪ್ಪಯ್ಯ ದೀಕ್ಷಿತರು ತಾವು ಉಪಕ್ರಮ ಪರಾಕ್ರಮ ಅಂತ ತಾವು ಗ್ರಂಥವನ್ನು ಬರೆದರೆ ರಾತ್ರಿ ಕೊಟ್ಟರಂತೆ ವಿಜೇಂದ್ರರಿಗೆ. ಅವ್ರ ಬೆಳಗ್ಗೆ ಎದ್ದು ನಾರಾಯಣ ಕೃಷ್ಣ ಅನ್ನೋ ಅಷ್ಟೊತ್ತಿಗೆ ಅವ್ರ ತಲೆದಿಂಬತ್ರ ಒಂದು ಗ್ರಂಥ ಇತ್ತಂತೆ, ಉಪಸಂಹಾರ ವಿಜಯ ಅಂತ ಇವರು ಗ್ರಂಥ ರಚನೆ ಮಾಡಿಬಿಟ್ಟಿದ್ರು. ಒಂದೇ ರಾತ್ರಿಯಲ್ಲಿ ನಿರ್ಮಾಣ ಮಾಡಿ ಯಾವುದು ಉಪಸಂಹಾರ ವಿಜಯ. ಅದರಲ್ಲಿ ಏನ್ ತಿಳಿಸಿದ್ದಾರೆ? ಉಪಸಂಹಾರಕ್ಕೆ ಯಾಕೆ ಪ್ರಾಬಲ್ಯ ಕೊಡಬೇಕು, ಅದನ್ನು ನಾವು ಹೇಗೆ ನಿರ್ಣಯ ಮಾಡಬೇಕು, ಹೀಗೆ ಪ್ರತಿಯೊಂದು ಅಂಶವನ್ನು ಪರಿಷ್ಕಾರ ಮಾಡ್ತಾ ನಾರಾಯಣ ಶಬ್ದಾರ್ಥ ಏನು ತಾವು ರಚನೆ ಮಾಡಿದ್ದಾರೆ ಇದನ್ನು ತಿಳಿಸ್ತಾರೆ. ಕೇರಳ ಪ್ರಾಂತ್ಯದಿಂದ ಅನೇಕ ಜನ ಸ್ತ್ರೀಯರನ್ನು ಕರೆಸಿಕೊಟ್ಟರು. ಇವರಲ್ಲಿರ್ತಕ್ಕಂಥ ಇಂದ್ರಿಯ ಪಟುತ್ವದ ಪರೀಕ್ಷಕ. ಆ ಹೆಣ್ಮಕ್ಳು ನಾನಾ ಪ್ರಕಾರವಾದ ಹಾವಭಾವವನ್ನು ತೋರ್ತಾ ಇರಬೇಕು. ಇವ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡೋದಲ್ಲ. ಮತ್ತೆ ಹಂಗ ಪ್ರಯೋಜನ ಇಲ್ಲ. ನೀವೇನ್ ಬೇಕಾದ್ರೆ ಮಾಡ್ಕೊಳ್ರಪ್ಪ, ನಾವು ಕಣ್ಣು ಮುಚ್ಕೊಳ್ತಾ ಹಂಗಲ್ಲ ಅಲ್ಲ, ನೋಡ್ತಿರ್ಬೇಕು, ಮನೋವಿಕಾರ ಆಗಿರಬಾರದು. ಇದು ವಾಯುದೇವರ ಲಕ್ಷಣ. ಹನುಮಂತ ದೇವರ ಸಿಂಹೋಲ್ಲಂಘನೆ. ಯಾಕೆ ನಾವು ಒಬ್ಬರ ಚರಿತ್ರೆ ಹೇಳಿದ್ರೆ ಅಲ್ಲ, ಅಷ್ಟೇ ಅಲ್ಲ, ಅದರಿಂದಾಗಿ ಪರಂಪರಾ ತಗೋಬೇಕು ನಾವು. ಹನುಮಂತ ದೇವರು ತಾವು ಸಿಂಹೋಲ್ಲಂಘನೆ ಮಾಡಿದಾಗ ಅಲ್ಲಿ ಒಂದು ಪ್ರಾಂತ್ಯಕ್ಕೆ ಹೋದ್ರೆ ಅಸ್ತವ್ಯಸ್ತರಾದ ಸ್ತ್ರೀಯರೆಲ್ಲ ಬಿದ್ದಿದ್ರಂತೆ, ಪಾನಮತ್ತರಾಗಿ ಬಿದ್ದಿದ್ರು. ನಮ್ಮ ಹನುಮತ್ ಕಣ್ಣು ಮುಚ್ಕೊಳ್ಳಿಲ್ಲ. ಕಣ್ಣು ಮುಚ್ಕೊಂಡ್ಬಿಟ್ಟಿದ್ರು. ಅನ್ವೇಷಣೆ ಮಾಡೋದು ಹಾಗೆ, ಹೋಗಿರೋದು ಅನ್ವೇಷಣೆ ಹುಡುಕಕ್ಕೆ. ಇಲ್ಲಪ್ಪ ನಾನು ಹುಡುಕ್ತಾ ಇದ್ದೆ, ಕಣ್ಣು ಮುಚ್ಕೊಂಡು ಹುಡುಕ್ತೆ ಅಂದ್ರೆ ಆಗತ್ತ? ಅದು ಮತ್ತೆ ತಾವು ಆ ಸ್ತ್ರೀಯರನ್ನೆಲ್ಲ ನೋಡಿದ್ದಾರೆ. ನೋಡಿದ ಮೇಲೆ ಹನುಮಂತ ದೇವರು ಒಂದು ಕಡೆ ಕೂತ್ಕೊಂಡ್ರು. ನಾನು ಬ್ರಹ್ಮಚಾರಿ ಈ ಹೆಣ್ಮಕ್ಳನ್ನೆಲ್ಲ ನೋಡ್ಬಿಟ್ನಲ್ಲ, ಇದರಿಂದ ನನ್ನ ಮನೋವಿಕಾರ ಆಗಿದ್ಯಾ ಅಂತ ಪಕ್ಕದಲ್ಲಿ ಕೂತಿರೋನು ಕೇಳೋದಲ್ಲ. ನಿಮಗೇನಿಲ್ಲ ಬಿಡ್ರಿ ಆಚಾರ್ಯ ಏನ್ಬಿಡ್ತಾರೆ. ಹಂಗಲ್ಲ ಅಲ್ಲ, ನಮಗ್ ನಾವೇ ಕೇಳ್ಕೋಬೇಕಂತೆ. ಮನಸ್ಸಿನ ಅಧಿದೈವ ಯಾರು? ಸಾಕ್ಷಿ ಹಯಾಸ್ಯೋತ್ರಹಿ. ಸಾಕ್ಷಿ ನಾಮಕನಾದ ಪರಮಾತ್ಮ ಕೂತಿರ್ತಾನೆ. ಇಡೀ ಜಗತ್ತಿಗೆ ನಾವು ಸುಳ್ಳು ಹೇಳಬಹುದು.
ಕೋರ್ಟಿನಲ್ಲಿ ಸುಳ್ಳು ಸಾಕ್ಷಿಯನ್ನು ಕೊಟ್ಟು ಗೆದ್ದು ಬಿಡ್ಬೋದು, ಎಲ್ರಿಗೂ ಸಿಹಿ ಹಂಚ್ತಾ ಇರ್ಬೋದು. ನಾವು ಗೆದ್ದುಬಿಟ್ವಿರಿ, ಸತ್ಯ ನಮ್ಮ ಕಡೆ ಇತ್ತು ಅಂತ. ಆದ್ರೆ ಮನಸ್ಸು ಚುಚ್ಚುತ್ತಾ ಇರತ್ತಂತೆ, ಇಲ್ಲ ನೀನು ಸುಳ್ಳು ಹೇಳಿದ್ಯಾ ನೀನು ಅಂತ. ಮನಸ್ಸು ಮಾತ್ರ ಸುಳ್ಳು ಹೇಳೋದು, ಹೌದಾ? ಅದು ಯಾರು ನಿರ್ಣಯ ಕೊಡ್ತಕ್ಕಂಥವನು ಯಾರು? ಸಾಕ್ಷಾತ್ ಪರಮಾತ್ಮ. ಆ ಪರಮಾತ್ಮನನ್ನ ವಾಯುದೇವರು ತಾ ಕೇಳಿದ್ರು ಹನುಮಂತ, ಏನಪ್ಪಾ ನಾ ಹಿಂಗೆ ನೋಡ್ಬಿಟ್ಟೆ, ಏನ್ ಕಥಾ ಅಂತ ನಮ್ಮ ದೇವರನ್ನು ಕೇಳಿದ್ರೆ ಆಗ ಪರಮಾತ್ಮನಂತೆ ಕಿಂಚಿತ್ತೂ ವಿಕಾರ ಇಲ್ಲ ಅನ್ನಂತೆ ನಮ್ಮ ಸ್ವಾಮಿ ಆಕಾದ. ಆ ಪ್ರಸಂಗಕ್ಕೆ ಉಪನಿಷತ್ತಿನಲ್ಲಿ ವಾಯುದೇವರಿಗೆ ಬಂದಂತಹ ಹೆಸರು ಆಖಣಾಶ್ಮ ಸಮ. ಕಿಂಚಿತ್ತು ಅವರಲ್ಲಿ ವಿಕಾರ ಇಲ್ಲ ಅನ್ನೋ ಅಂಶವನ್ನ ಹೇಗಿದೆಯೋ ಅಂತಹ ಹನುಮಂತ ದೇವರು ಅವರೇ ಮುಂದೆ ಮಧ್ವರಾಯರಾಗಿ ಬಂದಿರೋ ಅಂತಹ ಮಧ್ವರಾಯರ ಪೀಠದಲ್ಲಿ ಬಂದಿರತಕ್ಕಂತಹ ವಿಜೇಂದ್ರ ಸ್ವಾಮಿಗಳು ಕೂಡ ಆ ಬೇಕಾಷ್ಟು ಸ್ತ್ರೀಯರು ಒಂದು ಹಾವುಭಾವವನ್ನು ತೋರ್ತಾ ಇರಬೇಕು, ಅದನ್ನು ನೋಡ್ತಾ ಇರಬೇಕು. ನೋಡ್ತಾ ಇದ್ರು ಮನೋವಿಕಾರ ಆಗಿರಬಾರದು. ಇದನ್ನು ಆ ಕಾಲಕ್ಕೆ ಹಾಗಾದರೆ ಅವರು ನೋಡ್ತಾ ಇರೋಣ ಏನು ಚಿಂತನೆ ನಡೀತಾ ಇತ್ತು. ನಾರಾಯಣ ಶಬ್ದಾರ್ಥದ ಒಂದು ವಿವರಣೆ ನಡೀತಾ ಇತ್ತು. ಅದೇ ಒಂದು ಗ್ರಂಥ ಆಗೋಯ್ತು. ಅದನ್ನ ಯಾವ ಕಾಲಕ್ಕೆ ಅವರು ಮಾಡಿದ್ದು ಅಂತಂದ್ರೆ ಏತದ್ ಕಾಲ. ಹಿಂಗೆ ನೋಡ್ತಿರ್ಬೇಕು, ಮನೋವಿಕಾರ ಆಗಿರಬೇಕು, ಚಿಂತನೆ ಯಾವುದು ಬಂದಿರಬೇಕು, ಭಗವತ್ಪರವಾದ ಚಿಂತನೆ. ಇಷ್ಟು ಕಾರ್ಯವನ್ನು ಮಾಡ್ತಾ ಹೇಗೆ ಪ್ರಹ್ಲಾದರಾಜರು ತಾವು ದೈತ್ಯ ಬಾಲಕರ ಮಧ್ಯದಲ್ಲಿದ್ದಾಗ ಯಾವ ದೇವರ ಪೆಟ್ಟಿಗೆ ಇಟ್ಕೊಂಡಿದ್ರಪ್ಪ ನೋಡ್ರಿ. ಇಂಥ ದೇವರ ಪೆಟ್ಟಿಗೆ ಇತ್ತವ್ರ ಹತ್ರ ಇಂಥ ಗುರುಗಳು ಶಿಷ್ಯರು ಅಂತ ಹೇಳಕ್ಕೆ ಚಂಡಾಮರ್ಗ. ಇಲ್ರಿ ಅವ್ರ ಅಪ್ಪನ ಸಾಧನೆ ಭಾರಿ ಜೋರಿತ್ತು ಅಂದ್ರೆ ಹಿರಣ್ಯಕಶಿಪು. ಅವ್ರ ಸ್ನೇಹಿತರೆಲ್ಲ ಭಾರಿ ಒಳ್ಳೆಯವರಿದ್ರಪ್ಪ, ಸಂಘವಾಗಲಿ ಹಿಂಗೇನ ತಗೊಳ್ಳೋಣ ಅಂದ್ರೆ ದೈತ್ಯ ಬಾಲಕ. ಇದ್ರ ಮಧ್ಯದಲ್ಲಿ ಇವರ ಸಾಧನ ಹೆಂಗಿತ್ತು ಅಂದರೆ ತದಾಕಾರ ತದ್ವಾಚ್ಯ ತದ್ಭಿನ್ನತಾ ಪರಮಾತ್ಮನ ತಾವು ನೋಡ್ತಾ ಒಬ್ಬರಲ್ಲಿ ನಿಂತಾಡುವನು, ಮತ್ತೊಬ್ಬರಲ್ಲಿ ನೋಡುವನು, ಬೆರಗಾಗುವನು, ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರು ನೆಕ್ಕಿಸನು, ಲೋಕದೊಳೊಬ್ಬನೇ ತಾ ಬಾಧ್ಯವಾದಕ ನಾಹ ನಿರ್ಭೀತ. ಹೀಗೆ ಏನು ನಮಗೆ ತಿಳಿಸಿದ್ದಾರೆ ಸ್ವಾಮಿ. ಇವರಲ್ಲಿ ನಿಂತು ಇಷ್ಟು ವ್ಯಾಪಾರ ನಡೆಸ್ತಾ ಇದೆಯಾ ಅಂತಂದ್ರೆ, ಇವರಲ್ಲೇ ಇಷ್ಟು ಹಾವಭಾವ ತೋರ್ತೀಯ ಅಂದ್ರೆ ನಿನ್ನ ಮೋಹಿನಿ ರೂಪ ಇನ್ನು ಹಾಗಿರ್ಬೇಕು. ನೋಡಿ ಇಷ್ಟು ತರ ಬಂದ್ಬಿಡ್ತಂತೆ ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ. ನೋಡಿ ಹಿಂಗ ಪರಮಾತ್ಮನನ್ನ ಆ ನಾರಾಯಣ ಶಬ್ದಾರ್ಥವನ್ನು ವಿಜೇಂದ್ರ ಸ್ವಾಮಿಗಳು ಏತೊಂದು ಕಾಲ ತಾವೇ ನಡೆಸ್ತಾ ಇದ್ದಾರೆ. ಕಿಂಚಿತ್ತು ವಿಕಾರಾದಿಗಳು ಅವರಿಗೆ ನಡೀಲಿಲ್ಲ ಅನ್ನೋ ಒಂದು ಅಂಶವನ್ನೇ ಏತತ್ ಕಾಲಕ್ಕೆ ತಿಳಿಸ್ತಾ ಮುಂದೆ ನಾರಾಯಣ ಶಬ್ದಾರ್ಥವನ್ನ ತಾವು ಯಾವ ಪರಿಯಲ್ಲಿ ಅದರ ನಿರ್ಣಯ ಆದವನ್ನು ಕೊಟ್ಟಿದ್ದಾರೆ. ಆ ನಿರ್ಣಯವನ್ನು ಹೇಳಲಿಕ್ಕೆ ನಮ್ಗೆ ಸುಮಾರು ಒಂದು 7 ದಿವಸದ ಉಪನ್ಯಾಸಕ್ಕೆ ಬೇರೆ ಕೂಡಿಸ್ಬಿಟ್ಟಿದ್ದಾರೆ. ಆದ್ರಿಂದ ನಾಳೆಯಿಂದ ಅವರ ಗ್ರಂಥಗಳನ್ನ ನೋಡಲಿಕ್ಕೆ ಕಿರು ಪರಿಚಯವನ್ನ ಮಾಡತಕ್ಕಂತಹ ಒಂದು ಯೋಗ್ಯತಾ ಸಾಮರ್ಥ್ಯ ಹರಿವಾಯ ಗುರುಗಳು ಅವರೇ ನಿಂತು ನುಡಿಸಬೇಕು. ವಿಜೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಏತತ್ ಕಾರ್ಯಾದಿಗಳನ್ನು ನಡೀಲಿ ಅಂತ ನೀವು ಪ್ರಾರ್ಥನೆಯನ್ನ ಮಾಡ್ತಾ ಇಲ್ಲಿ ತನಕ ಏನು ವಿಜೇಂದ್ರ ಸ್ವಾಮಿಗಳ ಈ ಒಂದು ಚರಿತ್ರ, ಈ ಒಂದು ಮಹಿಮಾ ಮತ್ತು ಆ ಶಿಷ್ಯ ಪರಂಪರಾ ಆ ಒಂದು ಕ್ರಮದಲ್ಲಿ ಏನೇನು ತಾವು ಕೊಟ್ಟಿದ್ದಾರೆ ಆ ಎಲ್ಲ ವಿಶಿಷ್ಟವಾದ ವಿಜೇಂದ್ರ ಸ್ವಾಮಿಗಳ ಅವರನ್ನು ನಾವೆಲ್ಲಿ ಸ್ಮರಣೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಸುಧೀಂದ್ರ ಸ್ವಾಮಿಗಳು ತಿಳಿಸು. ಭಕ್ತಾನಾಂ ಮಾನಸಾಂ ಭೋಜ ಭಾನವಿ ಇದು ನಿಲ್ಲಿಸ್ಕೊಂಡ್ಬಿಡ್ಬೇಕು. ಭಕ್ತರ ಮಾನಸಾಂಭೋಜ, ಭಕ್ತರ ಹೃದಯ ಕಮಲ, ಆ ಕಮಲ ವಿಕಸನ ಆಗಬೇಕಾದರೆ ಸೂರ್ಯ ಬರಬೇಕು. ಅದರಂತೆ ಈ ಬಾಹ್ಯದ ಕಮಲ ವಿಕಸನ ಆಗಬೇಕಾದ್ರೆ ಈ ಸೂರ್ಯ ಬಂದ. ಹೃದಯದ ಕಮಲ ವಿಕಸನ ಆಗಬೇಕಾದರೆ ಭಾನವೇ ಈ ಸೂರ್ಯ ಬರಬೇಕು. ಯಾರು? ವಿಜೇಂದ್ರರೆಂಬ ಸೂರ್ಯ. ಆ ಕಿರಣಗಳು ಯಾವುದಂತೆ 104 ಗ್ರಂಥಗಳೆಂಬ ಕಿರಣ ನಮ್ಮ ಹೃದಯವೆಂಬ ಕಮಲದ ಮೇಲೆ ಅದು ಸಂಕರ್ಷ ಆದಾಗ ಕಮಲ ಅರಳುತ್ತಂತೆ. ಅರಳಿದಾಗ ಏನು ಪ್ರಾಪ್ತಿ? ಕಾಮಧೇನವೇ. ಏನ್ ಕಾಮಧೇನವೇ? ಇಷ್ಟೋ ತನಕ ಕಾಮ ಬಿಡಬೇಕು ಅಂತಲೇ ಹೇಳ್ಬಿಟ್ಟಿವ ಕಾಮಧೇನವೇ ಅಂತಂದ್ರೆ ಇದು ಮಹಾಭಾರತದ ಶಬ್ದ. ಭೀಮಸೇನ ದೇವರ ಮತ ಯಾವುದು? ಕಾಮ. ಕೃಷ್ಣ ಕೇಳಿದ ಧರ್ಮ ಅರ್ಥ ಕಾಮ ಮೋಕ್ಷ 4ರಲ್ಲಿ ಯಾವುದಪ್ಪ ಶ್ರೇಷ್ಠ? ಧರ್ಮರಾಜ ಅಂತ. ನಾನ್ ಧರ್ಮ ಬಿಟ್ಟು ಹೋಗಲ್ಲ, ಧರ್ಮ. ಅರ್ಜುನ ಇಂದ್ರ ನೋಡ್ರಿ ಅರ್ಥ ಅಂದ. ಭೋಗಪದಾರ್ಥ ಸ್ವಾಮಿ ಅದೆಲ್ಲ ಇದ್ರ ತಾನೇ ಸೇವಾ ಅವಲ್ಲ. ಹೌದು 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 ಅಂದ ಕೃಷ್ಣ. ಹೌದಪ್ಪ ನಿನ್ನ ಸ್ವರೂಪ ಯೋಗ್ಯತೆ ಹಂಗಿದೆಯೋ ದೇವೇಂದ್ರ, ನೀನು ಅರ್ಥನೇ ಮುಖ್ಯ. ಹೌದು
ನಕುಲ ಸಹದೇವರು ಅವರು ಅದಕ್ಕೆ ಸಮ್ಮತ ಕೊಡೋದು. ಭೀಮಸೇನ ದೇವರು ಮಾತ್ರ ಸುಮ್ಮನೆ ಕೂತಿದ್ರು. ಅಪ್ಪ ಭೀಮ ನಿಂದೇನೋ ಕಥಾ ಅಂದ್ರು. ಕಾಮವೇ ಶ್ರೇಷ್ಠ ಅಂತ. ಯಾಕೆ ಅಂದ್ರೆ ಕೃಷ್ಣ ಧರ್ಮ ಶ್ರೇಷ್ಠ, ಅರ್ಥ ಶ್ರೇಷ್ಠ. ಆದರೆ ನಾನು ಧರ್ಮ ಮಾಡಬೇಕು ಅನ್ನೋ ಕಾಮನೆ ಬರಬೇಕಲ್ಲ ಮೊದಲಿಗೆ. ಇವಾಗ ನಾವು ಬಿಟ್ಟು ಕೆಲಸ ಬಿಟ್ಟು ಬಂದಿದ್ದೇವೆ ಅಂತಂದ್ರೆ ಏನೋ ದೊಡ್ಡವರ ಅನುಗ್ರಹ ಆಗಬೇಕು ಅನ್ನೋ ಕಾಮನೆ ಮೂಡಿತು ನಮ್ಮಲ್ಲಿ. ಆ ಕಾಮನೆ ಮೂಡಿದ್ರಿಂದಾಗಿ ಧರ್ಮ ನಡೀತು. ಈ ಧರ್ಮ ನಡೆದಿದ್ರಿಂದಾಗಿ ನಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಹಾಗಾದ್ರೆ ಮೋಕ್ಷಕ್ಕೆ ಮೊದಲನೇ ಹಂತ ಯಾವುದು? ಕಾಮ. ಅದರಿಂದ ಕಾಮವೇ ಶ್ರೇಷ್ಠ ಅಂತ. ಭೀಮನ ಅಭಿಮತ ಯಾವುದು? ಕಾಮ. ಆ ಭೀಮನೇ ಮಧ್ವನಾಗಿ ಬಂದದ್ದು. ಆ ಭೀಮನ ಒಂದು ಅಭಿಮತ ಕಾಮ, ಮಧ್ವರ ಅಭಿಮತವೇ ಸರ್ವಮೂಲ. ಹಾಗಾದ್ರೆ ಸರ್ವಮೂಲಗಳು ಯಾವುದರ ಸ್ಥಾನದಲ್ಲಿದೆ? ಕಾಮದ ಸ್ಥಾನದಲ್ಲಿದೆ. ಆ ಕಾಮವೆಂಬ ಸರ್ವಮೂಲ ಗ್ರಂಥಗಳನ್ನ ದೋಹನ ಮಾಡಿ ಕೊಡುವವರೇ ಕಾಮಧೇನವೇ ಅನ್ನೋ ಶಬ್ದವನ್ನ ನಮಗೆ ವಿಶೇಷವಾಗಿ ಕಾಲದಲ್ಲಿ ಈ ಒಂದು ಅಂಶವನ್ನ ತಿಳಿಸ್ತಾ, ಹೀಗೆ ಯಾರು ನಮಗೆ ಮಧ್ವಶಾಸ್ತ್ರದ ಕಿಂಚಿತ್ ನಮ್ಮ ಯೋಗ್ಯತಾನುಸಾರ ಯಾರು ನಮಗೆ ಕೊಡಿಸ್ತಾ ಇದ್ದಾರೋ ಅವರಿಗೆ ನಮತಾಂ, ಅವರಿಗೆ ನಮಸ್ಕಾರ. ಎಲ್ಲಿ ತನಕ ನಮಸ್ಕಾರ? ಇವತ್ತು ಉಪನ್ಯಾಸ ಮುಗಿಯೋ ತನಕ, ಇಲ್ಲ ಹಬ್ಬಬ್ಬ ಅಂದ್ರೆ ಇವತ್ತು ಸಾಯಂಕಾಲ ಒಂದೆರಡು ದೀಪ ಹಚ್ಚೋ ತನಕ ನಮತಾಂ. ಯಾಕೆ ಇನ್ನು ಮುಂದಿನ ವರ್ಷನೇ ತಾನೇ ಇವ್ರದ್ದು ಆರಾಧನೆ ಬರೋದು ಅಂತಂದ್ರೆ ಅದಕ್ಕೆ ಸುಧೀಂದ್ರ ಸ್ವಾಮಿಗಳಂದ್ರು ಕಲ್ಪತರವೇ ಅಂತಂದ್ರು. ಈ ಕಲ್ಪ ಯಾವ ಕಲ್ಪ? ಬ್ರಹ್ಮಕಲ್ಪ ತರವೇ. ಈ ಬ್ರಹ್ಮಕಲ್ಪ ದಾಟೋ ತನಕ ಇವ್ರನ್ನ ಬಿಡಬೇಡ್ರಿ ಅಂತ ಅವರೇನ್ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ತತ್ಕ್ರಮದಿಂದ ಇಂತಹ ವಿಜೇಂದ್ರ ಗುರವೇ ನಮಃ ಅಂತ ಆ ಸೋತ್ತಮರಿಗೆ ನಾವು ನೀವು ಸೇರಿ ನಮಸ್ಕಾರವನ್ನ ಮಾಡುತ್ತಾ, ಇನ್ನ ಒಂದು ಲಕ್ಷಣತ್ವೇನ ಒಂದು ಅಂಶವನ್ನು ನಾವು ತಗೋಬೇಕು ಅಂತಂದ್ರೆ ವಿಜೇಂದ್ರ ಸ್ವಾಮಿಗಳ ಸ್ವರೂಪದ ಬಗ್ಗೆ ಎಲ್ಲೂ ಗ್ರಂಥರೂಪೇಣ ಪ್ರಾಯಶಃ ನಾನು ನೋಡಿಲ್ವೋ, ನನಗೆ ಸಿಕ್ಕಿಲ್ವೋ ಏನೋ, ಅಥವಾ ದೇವತಾ ರಹಸ್ಯ ಅಂತ ಅದನ್ನು ಹಾಗೆ ಹುದುಗಿಸಿದ್ದಾರೋ, ಹೆಚ್ಚು ನಾವು ಅದರ ಬಗ್ಗೆ ಆ ವಿಷಯ ಇಲ್ಲದೇ ಇದ್ರು ಕೆಲವೊಂದು ಲಕ್ಷಣವನ್ನು ನಾವು ಹಿಡಿದಾಗ ಅವರ ಸ್ವರೂಪವನ್ನು ನಿರ್ಣಯ ಮಾಡಲಿಕ್ಕೆ ಅವಕಾಶ ಇರ್ತದೆ ಅನ್ನೋ ಒಂದು ಕ್ರಮವನ್ನು ನಾವು ತಗೋಬಹುದು. ವಿಜೇಂದ್ರ ಸ್ವಾಮಿಗಳು ಸ್ವರೂಪತಃ ಋಷಿಗಣಸ್ಥರು ಅನ್ನೋದನ್ನು ಕೂಡ ನಾವು ದಕ್ಷಿಣತ್ವೇನ ಹಿಡಿಲಿಕ್ಕೆ ಅವಕಾಶ ಇದೆ. ಇದು ಆಪ್ಯವಾಕ್ಯಿತ ಅಂತ ನಾವು ತಗೋಬಹುದೇ ಹೊರತಾಗಿ ಹೇಗೆ ರಾಜರಿಗೆ, ವಾದಿರಾಜರಿಗೆ ಅತಿ ಸುಸ್ಪಷ್ಟವಾಗಿ ನಮಗೆ ಶಬ್ದಾದಿಗಳು ಅಪರೋಕ್ಷ ಜ್ಞಾನಿಗಳೇ ತಾವು ದಾಸಾಹಿತ್ಯದಲ್ಲಾಗ್ಲಿ, ವ್ಯಾಸಾಹಿತ್ಯದಲ್ಲಾಗ್ಲಿ, ಪುರಾಣದಲ್ಲಾಗ್ಲಿ ರಾಜರ ಒಂದು ಋತುತ್ವದ ಬಗ್ಗೆ ಏನು ಪ್ರತಿಪಾದನೆ ಮಾಡಿದ್ದಾರೆ ಅಷ್ಟು ಸ್ಪಷ್ಟವಾಗಿ ವಿಜೇಂದ್ರರ ಬಗ್ಗೆ ನಮಗೆ ಸಿಗದೇ ಇದ್ರೂ ಕೂಡ ಇದು ಭಗವದ್ ನಿರ್ಣಯ, ಭಗವದಾಜ್ಞ. ಹಂತವಾದ ಕ್ರಮ ಇದೆ. ಅನೇಕ ಮಂದಿ ರಾಜರ ಒಂದು ಋತುತ್ವದ ಬಗ್ಗೆ ಹೇಳಬೇಕಾದ್ರೆ ನೇರವಾಗಿ ರಾಜರು ಯಾಕೆ ಹೇಳಲಿಲ್ಲ ತಮ್ಮ ಜೀವಿತ ಕಾಲದಲ್ಲಿ ಮಧ್ವರಾಯರು ಹೇಳಿದಂತೆ ಅಂತ ಯಾರ ಪ್ರಶ್ನೆ ಮಾಡಿದ್ರೆ, ವಾಯುದೇವರು ಮತ್ತು ಅದ್ಯಾಪಿ ಹನುಮಂತ ದೇವರಾಗಿ ಬಂದಾಗ, ಭೀಮಸೇನ ದೇವರಾಗಿ ಬಂದಾಗ ಯಾವ ಕಾರ್ಯ ಮಾಡಿದ್ದಾರೆ? ಭಾರಿ ಅನ್ನ ತಿಂದಿದ್ದಾರೆ. ಇದು ನಾವು ಹೇಳೋದಲ್ಲ, ಬಳಿತಾ ಸುತ್ತ ಹೇಳೋದು. ಭೀಮಸೇನ ದೇವರ ಬಗ್ಗೆ ಬಳಿತಾ ಸುತ್ತ ಹೇಳಿದ್ದೇ 2 ಲಕ್ಷಣವನ್ನ, 2 ನಾಮವನ್ನು ಹೇಳಿ ಮುಂಚೆ ಬಿಡೋದು. ಯಾರ ಬಗ್ಗೆ? ಭೀಮಸೇನ ದೇವರ ಬಗ್ಗೆ. ವೃಕ್ಷೋ ವಪುಹು ಪಿತುಮಾನ್. ವೃಕ್ಷ ಅಂತ ವೈದಿಕ ನಾಮ ಭೀಮಸೇನ ದೇವರು. ಎದುರಾಳಿಯನ್ನ ಸೀಳಾಗ್ತಕ್ಕಂಥವ್ರು ಯಾರು ಅವ್ರನ್ನ ವೃಕ್ಷ ಅಂತ ಕರೀತಾರೆ. ಇನ್ನೊಂದು ಪಿತುಮಾನ್, ಭಾರಿ ತಿಂದ ರೂಪ. ಬಂಡಿ ಅನ್ನವ ತಿಂದಿದ್ದು ಕೂಸು, ವಿಷದ ಲೊಟ್ಟಿಗೆ ಉಂಡಿದ್ದು ಕೂಸು. ಏನು ಕೊಟ್ಟರು ತಿಂತೀನಿ ಅಂತ ರೂಪ ಯಾವುದು? ಭೀಮಸೇನ ರೂಪ. ಹೌದಾ? ಮಾನುಷ ಅನ್ನ ಕೊಟ್ಟರು ಸರಿ, ವಿಷ ಕೊಟ್ಟರು ಸರಿ. ಭುಕ್ತಂ ಚಟೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷವೃದ್ ಗುಣವತಃ. ಯಾರು? ವಾಯುದೇವರು. ಹೌದಾ? ಮೂಲದಲ್ಲಿ ವಾಯುದೇವರಾದಾಗಲೇ ವಿಷಪಾನವನ್ನು ಮಾಡಿಬಿಟ್ರು. ಪರಮಾತ್ಮ ಸುಮ್ಮನೆ ಸನ್ನೆ ಮಾಡ್ದ, ವಾಯುದೇವರಿಗೆ ತಗೋ ಅಂದ, ಘಟ 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 ಪಾನ ಮಾಡೇ ಬಿಟ್ರು. ಇದೇ ವಾಯುದೇವರು ಮುಂದೆ ಬ್ರಹ್ಮದೇವರ ಪದವಿಗೆ ಬಂದಾಗ ಕೊಂಬಳದ ಹಾಕೊಂಡು ಧರಣಿ ದೇವನಿಗೆ ಹೊಡೋದ. ಅಂತ ಕೂಗ್ತಾ ಇದ್ರು ಬ್ರಹ್ಮದೇವರು. ಆಗ ಪರಮಾತ್ಮ ಪರಮಾನ ತರಿಸ್ಕೊಂಡ. ಬ್ರಹ್ಮದೇವರು ಅಂದ್ರು, ನೀ ಏನ್ ಬೇಕಾದ್ರೆ ತಿನ್ನು, ನನಗೆ ತಿನ್ಸೋ ಕಾರ್ಯ ಮಾಡಬೇಡ ಅಂತಂದ. ಅಂದ್ರು ಪರಮಾತ್ಮ ಬಿಟ್ಟ, ಬಾಯಿ ತುರ್ಕೆ ಬಿಟ್ಟ. ಪರಮಾತ್ಮ ತುರುಕಿದ್ರು, ಬ್ರಹ್ಮದೇವರು ಸ್ವೀಕಾರ ಮಾಡಲಿಲ್ಲ. ಇದೇ ಬ್ರಹ್ಮದೇವರು ಹಿಂದಿನ ಕಲ್ಪದಲ್ಲಿ ವಾಯುದೇವರಾದಾಗ ಕನಸನ್ನೇ ಮಾಡಿದ್ರೆ ವಿಷಪಾನ ಮಾಡಿರ್ತಕ್ಕಂಥ ಮಹಾನುಭಾವರು ಈಗ ಸ್ವಯಂ ಪರಮಾತ್ಮ ತಾನು ಉಂಡು ತಿನ್ನಿಸಿದ್ರು ಬ್ರಹ್ಮದೇವರು ಸ್ವೀಕಾರ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಬ್ರಹ್ಮ ಪದವಿಯಲ್ಲಿರ್ತಕ್ಕಂಥವ್ರು ಮಾನುಷ ಅನ್ನವನ್ನು ತಗೋಬಾರದು ಅಂತ ವೇದ ಪ್ರಣೀತವಾಗಿರೋದು.
ನೋಡಿ ಇಷ್ಟ ಅಂದ್ರೆ ಬ್ರಹ್ಮ ಪದವಿಗೆ ಬಂದಾಗ ಮಾನುಷ ಅನ್ನವನ್ನು ತಗೋಬಾರ್ದು, ವಾಯು ಪದವಿಯಲ್ಲಿದ್ದಾಗ ಮಾನುಷ ಅನ್ನ ತಗೋಬಹುದು. ಇದು ನಿರ್ಣೀತ ವಾಕ್ಯ. ಹೇಗೋ ಅದರಂತೆ ವಾಯು ಪದವಿಯಲ್ಲಿರೋರು ತಮ್ಮ ಸ್ವರೂಪದ ಪರಿಚಯವನ್ನ ನೇರವಾಗಿ ಮಾಡಬಹುದು. ಅದಕ್ಕೆ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ನಾವೇ ಭೀಮಸೇನ ದೇವರು, ನಾವೇ ವಾಯುದೇವರು ಎಂದು ಘೋಷಣೆ ಮಾಡ್ತಾರೆ. ಇದನ್ನ ಮುಂದೆ ಲಾತವ್ಯರು ತಾವು ಸೂಕ್ಷ್ಮದಿಂದ ತಿಳಿಸ್ಕೊಟ್ರು. ವೃಂದಾವನ ಪ್ರವೇಶ ಮಾಡಿದ ನಂತರ 12 ವರ್ಷಗಳ ಕಾಲ ಏಡಮೂಕ ಬ್ರಾಹ್ಮಣನ ದ್ವಾರ ತಮ್ಮ ಸ್ವರೂಪವನ್ನ ಯೋ ಮಾಂ ವಿಜಾನಾತಿ ರುಜಸ್ತಂ ಪುಣ್ಯಕೃನ್ನರಃ ಸಯಾತಿ ನಿಲಯಂ ಪುಣ್ಯಂ ಯದ್ಗತ್ವಾ ನ ನಿವರ್ತತೆ. ಯೋ ಮಾಂ ಜಾನಾತಿ ಇತಿ ನ ವಿಜಾನಾತಿ ಇತ್ಯರ್ಥಃ. ಚೆನ್ನಾಗಿ ಯಾರು ನಮ್ಮನ್ನು ತಿಳಿತಾರೋ ಏನಂತ ರುಜುಗನಸ್ತರು ಅಂತ, ಯದ್ಗತ್ವ ನಾನಿವರ್ತತೆ, ನಾನು ಮೋಕ್ಷ ಸಾಧನೆ ಮಾಡಿಸ್ತೀನಿ ಎಂದು. ಇದು ರಾಜರು ತಾವಿರೋ ಕಾಲಕ್ಕೆ ಆಖ್ಯಾನವನ್ನು ಬರೆದದ್ದಲ್ಲ. ಅವರು ಆ ಒಂದು ತೇಜಾಂಶದಿಂದ ಈ ಒಂದು ಅಂಶವನ್ನು ತಿಳಿಸ್ಕೊಟ್ರು. ಇದು ಲಾತವ್ಯರ ಪದವಿಯಲ್ಲಿ ಇರ್ತಕ್ಕಂಥವ್ರು ಮಾಡೋ ಕೆಲಸ. ತಾವಿರೋ ಕಾಲದಲ್ಲಿ ಅನೇಕ ತಮ್ಮ ಗ್ರಂಥದಲ್ಲೂ ದೇವರ ನಾಮದಲ್ಲಿ ಹೇಳಿದ ಕ್ಷಿತಿಯಲ್ಲುತ್ತಮ ವಾದಿರಾಜನ ಕೊಂಡಾಡಳವೇ ಅನ್ನೋ ಒಂದು ದೇವರ ನಾಮದಲ್ಲಿ ಹೇಳ್ತಾರೆ. ಬಲ್ಲ ಬಿಡಿ, ಇದು ನಾನು ಪ್ರಸ್ತುತ ಅದೆಲ್ಲ ವಿಷಯ. ಅದು ಬೇಕಾದದ್ದೇನು ಅಂದ್ರೆ ಲಾತವ್ಯರು ಅಲ್ಲಲ್ಲಿ ತಮ್ಮ ಅಂಶವನ್ನ ಸೂಚನೆ ಕೊಡ್ತಾ ಅವರ ಬಗ್ಗೆ ಅಪರೋಕ್ಷ ಜ್ಞಾನಿಗಳ ಸ್ತೋತ್ರ ಮಾಡಬೇಕಾದರೆ ಅವರ ಸ್ವರೂಪವನ್ನ ವಿಶೇಷತಃ ತಿಳಿಸ್ಕೊಡೋ ಕ್ರಮ ಲಾತವ್ಯರಾದ್ರೆ ಅದರ ಹಿಂದಿನ ಪದವಿಯಲ್ಲಿ ಬಂದಿರತಕ್ಕಂಥವರ ಒಂದು ಸ್ವರೂಪವನ್ನ ಇಷ್ಟೂ ಏನು ಕ್ರಮದಲ್ಲೂ ಅದು ಸೂಚನೆ ಕೊಡಬಾರದು ಅನ್ನೋದು ಭಗವದ್ ನಿರ್ಣಯ. ಆದರೂ ನಿಮಗೆ ಹೇಗೆ ಗೊತ್ತಾಯಿತು ಅಂತಂದ್ರೆ ವಿಜೇಂದ್ರ ಸ್ವಾಮಿಗಳ ವೃಂದಾವನಕ್ಕೆ ಅಭಿಮುಖವಾಗಿ ಯಾರು ಕೂತಿದ್ದಾರೆ? ಲಕ್ಷ್ಮೀನಾರಾಯಣ ದೇವರು ಕೂತಿದ್ದಾರೆ. ನಮ್ಮ ವಾದಿರಾಜರ ವೃಂದಾವನಕ್ಕೆ ಅಭಿಮುಖವಾಗಿ ಯಾರು ಕೂತಿದ್ದಾನೆ? ಅಂಬೃಣೀಪತಿ ವೇದವ್ಯಾಸ ಕೂತಿದ್ದಾರೆ. ರಾಗಪ್ಪನ ವೃಂದಾವನಕ್ಕೆ ಅಭಿಮುಖವಾಗಿ ಯಾರು ಕೂತಿದ್ದಾರೆ? ಹನುಮಪ್ಪ ಕೂತಿದ್ದಾನೆ. ಇಲ್ಲಿ ಹನುಮಂತೇವರು ಕೂತಿದ್ದಾರೆ, ಅಲ್ಲಿ ನೇರವಾಗಿ ಲಕ್ಷ್ಮೀನಾರಾಯಣರು ಕೂತಿದ್ದಾರೆ. ಹಾಗಾದ್ರೆ ಈ ಕ್ರಮ ಹೇಗೆ ಬಿಡ್ತು ಅಂತಂದ್ರೆ ಯೋಗ್ಯತಾ ಅಲ್ಲಿ ಸಮರಾಗಿರ್ತಕ್ಕಂಥವ್ರು ಯಾರು? ಋಜುಗಣಸ್ಥರು. ಆದ್ದರಿಂದ ಸಮತ್ವೇನ ನಾವು ತಗೊಂಡಾಗ ನಮ್ಮ ಜೊತೆಗೆ ಬ್ರಹ್ಮವಾಯುಗಳು ಕೂಡ ಇದ್ದಾರೆ, ನಾವಿಲ್ಲಿ ಲಕ್ಷ್ಮೀನಾರಾಯಣರ ಉಪಾಸಕರಾಗಿದ್ದೇವೆ ಅಂತ ಹೇಳ್ತಾ ಭೂತರಾಜರು ಯಾರ ಸೇವೆ ಮಾಡ್ತಾರೆ? ಋಜುಗಣಸ್ಥರ ಸೇವೆ ಮಾಡ್ತಾರೆ. ಅದನ್ನ ಇಬ್ರು ಋಜುಗಣಸ್ಥರ ಸೇವೆಯನ್ನೂ ಹಿಡಿದಿರ್ತಕ್ಕಂಥವ್ರು ಯಾರು? ಉಗ್ರತಪರಾದಂತಹ ನಮ್ಮ ಭೂತರಾಜರು, ವಿಜೇಂದ್ರರು, ವಾದಿರಾಜರ ಇಬ್ರು ಋಜುಗಣಸ್ಥರ ಸೇವೆಯನ್ನು ಮಾಡಿದ್ದಾರೆ. ಈ ಒಂದು ಲಕ್ಷಣವನ್ನು ಹಿಡಿದು ಮಾತ್ರ ನಾನು ವಿಜೇಂದ್ರ ಸ್ವಾಮಿಗಳ ಆ ಒಂದು ಸ್ವರೂಪವನ್ನು ಹೇಳಲಿಕ್ಕೆ ಅವಕಾಶ ಇದೆ. ಇನ್ನು ಮುಂದೆ ದೊಡ್ಡವರ ಅನುಗ್ರಹ ಆಗಿ ಈ ದೇವತಾ ರಹಸ್ಯಾದಿಗಳು ಗ್ರಂಥರೂಪೇಣ ಇರಬಹುದೇನೋ, ನಮ್ಮ ಯೋಗ್ಯತಾ ಇನ್ನೂ ಉಪಲಬ್ಧ ಆಗಿಲ್ಲದೆ ಇರುವ ಒಂದು ಪ್ರಸಂಗಗಳಿರ್ತದೆ. ಅದು ಇಷ್ಟು ಲಕ್ಷಣವನ್ನು ಹಿಡಿದು ಅವರ ಸ್ವರೂಪ ಆದಿಗಳನ್ನು ನಾವು ಸ್ಮರಣೆ ಮಾಡ್ತಾ ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ವಿಜೇಂದ್ರ ಗುರವೇ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿಪ್ರಿಯತಾಂ. Ha ha.